ಅವರ ಪುಸ್ತಕಗಳನ್ನು ಓದೋದ್ರಿಂದ ನಾವು ಇವಾಗ ಏನು ಮಾತಾಡಕ್ಕೆ ಅವಕಾಶ ಆಗತೈತಿ. ಇಲ್ಲ ಅದಕ್ಕಾಗಿ ಓದ್ಕೊಳ್ಳಿ ಬುಕ್ಸ್ ಗಳನ್ನ, ಕೆಲವೊಂದು ಕನ್ನಡ ಸಾಹಿತ್ಯವನ್ನ ಬೆಳೆಸ್ಕೊಡ್ರಿ, ಕೆಲವೊಂದು ಪುಸ್ತಕಗಳನ್ನ ಓದ್ಕೊಡ್ರಿ. ಐ ಥಿಂಕ್ ನಿಮ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ರಿಟಿಕಲ್ ಸಿಚುವೇಶನ್ ದಲ್ಲಿ ಕೂಡ ಯಾವ ರೀತಿ ಇರಬೇಕು ಅನ್ನೋದನ್ನ ನಿಮ್ಗೆ ಕಲ್ಸ್ಕೊಡ್ತೈತಿ ಸಾಹಿತ್ಯ ಬರೇ ಕೇವಲ ಓದ್ದವ್ರಿಗೆ ಅಷ್ಟೇ ಅಲ್ಲದೆ ಓದ್ದೇ ಇರೋರ್ಗೂ ಕೂಡ ತುಂಬಾ ಮುಖ್ಯ ಆಗುತ್ತಾ. ಓದ್ತಾ ಇರಿ ಪುಸ್ತಕಗಳನ್ನ. ಸೊ ಪೂರ್ಣಚಂದ್ರ ತೇಜಸ್ವರ ಬುಕ್ಸ್ ಗಳನ್ನ ಓದ್ತಾ ಇರಿ. ಅದು ಬೇರೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನೀವು ಈ ತರ ಕಾದಂಬರಿಗಳನ್ನ ಓದ್ತಾ ಸೊ ಇರ್ತಿರಲ್ಲ, ಅದು ನಿಮ್ಗೆ ನಾಳೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಸೊ ಎಲ್ಲರೂ ಬಂದಿದ್ದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದ್ದಕ್ಕೆ. ಸೊ ಇವತ್ತು ನಾನು ಲಾಸ್ಟ್ ಕ್ಲಾಸ್ ಏನ್ ಹೇಳಿದ್ದೆ ಅಂತಂದ್ರೆ ವಚನಗಳು ಹೇಳಿದ್ದೆ, ಹೌದಾ? ವಚನಗಳಿದ್ದೆ, ಏಕವಚನ, ಬಹುವಚನ, ಮತ್ತೆ ಕೇಶವರಾಜನ್ ಪ್ರಕಾರ ಎಷ್ಟು ವಚನಗಳನ್ನು ಮಾಡಿದ್ದಾರೆ, ಸಂಸ್ಕೃತದಲ್ಲಿ ಯಾವ ರೀತಿ ವಚನಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ದೆ. ಸೊ ವಿಭಕ್ತಿ ಪ್ರತ್ಯಯಗಳನ್ನ ಹೇಳಿದ್ದೆ. ಸೊ ವಿಭಕ್ತಿ ಪ್ರತ್ಯಯಗಳಲ್ಲಿ 7 ವಿಭಕ್ತಿ ಪ್ರತ್ಯಯಗಳನ್ನ ಹೇಳಿದ್ದೆ. ಪ್ರಥಮ, ದ್ವಿತೀಯ, ತೃತೀಯ, ಆಮೇಲೆ ಚತುರ್ಥಿ, ಪಂಚಮಿ, ಸೊ ಷಷ್ಠಿ, ಆಮೇಲೆ ಇನ್ನೊಂದು ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ ಹೇಳಿ? ಲಾಸ್ಟ್ ಕ್ಲಾಸ್ ನೀವು ಹೇಳ್ಬೇಕು. ಸಪ್ತಮಿ. ಓಕೆ, ಸೊ ಸಾಧಿತ ಶಬ್ದಗಳು ಅಂತ ಹೇಳಿದೆ. ಸೊ ಸಾಧಿತ ಶಬ್ದಗಳು ಅಂತಂದ್ರೆ ಏನು ಅಂತ ಹೇಳಿದೆ. ಕೃದಂತ ಅಂದ್ರೆ ಏನಂದಿದೆ. ಸೊ ಕೃದಂತ ಪ್ರತ್ಯಯಗಳು ಯಾವ ರೀತಿ ಬಳಕೆ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಕೃದಂತದಲ್ಲಿ ವಿವಿಧ ವಿಭಾಗಗಳನ್ನ ನೋಡಿದೀವಿ. ಅದಾದ್ಮೇಲೆ ತದ್ದಿದಂತ ಪ್ರತ್ಯಯಗಳನ್ನು ಹೇಳಿದ್ದೆ. ಸೊ ಸಂಧಿಗಳಲ್ಲಿ ಮತ್ತೆ ನಾನು ಸಂಧಿಗಳಲ್ಲಿ ಹೇಳಿದ್ದೆ. ಸೊ ಸಂಧಿಗಳಲ್ಲಿ ಕನ್ನಡ ಸಂಧಿ ಮತ್ತು ಏನು ಸಂಸ್ಕೃತ ಸಂಧಿ. ಮತ್ತೆ ಕನ್ನಡ ಸಂಧಿಗಳಲ್ಲಿ ಮತ್ತೆ ಸ್ವರ ಸಂಧಿ ಬೇರೆ, ಆಮೇಲೆ ವ್ಯಂಜನ ಸಂಧಿ ಬೇರೆ. ಸಂಸ್ಕೃತ ಸಂಧಿಗಳಲ್ಲಿ ಮತ್ತೆ ಏನು ಸ್ವರ ಸಂಧಿ ಬೇರೆ, ಮತ್ತೆ ವ್ಯಂಜನ ಸಂಧಿಗಳು ಬೇರೆ ಅಂತ ಹೇಳಿದೆ. ಸೊ ಕನ್ನಡ ಸಂಧಿಗಳನ್ನ ಹೇಳಿ, ಅದರೊಳಗಡೆ ಕನ್ನಡ ಸಂಧಿಗಳು ಹೇಳಿದೀನಿ ಕಂಪ್ಲೀಟ್, ಹೌದಾ? ಯಾವ್ಯಾವ ಹೇಳಿ? ಕನ್ನಡದ ಸಂಧಿಗಳಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಹೇಳಿದ್ದೆ. ಓಕೆ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಯಾವ ಸ್ವರ ಸಂಧಿ ಹೇಳಿ ನೋಡ. ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ವರ ಸಂಧಿ ಯಾವ ರೀತಿ ಆಗುತ್ತೆ? ಪೂರ್ವ ಪದ ಮತ್ತು ಉತ್ತರ ಪದ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವ ಏನು ಸ್ವರವು ಅರ್ಥ ಕೆಡದಂತೆ ಬಿಟ್ಟು ಹೋದರೆ ಅದನ್ನು ಲೋಪ ಸಂಧಿ ಅಂತ ಹೇಳಿದ್ದೆ. ಸೊ ಯಾವ ರೀತಿ ಲೋಪ ಆಗುತ್ತೆ ಅಂತ ಹೇಳಿದ್ದೆ. ಸ್ವರ ಸಂಧಿಯಲ್ಲಿ ಯಾವುದು ಮೊದಲನೇ ಬಾರಿಗೆ ಲೋಪ ಸಂಧಿ ಹೇಳಿದೆ, ಹೌದಾ? ಅದಾದ್ಮೇಲೆ ಆಗಮ ಸಂಧಿ ಹೇಳಿದೆ. ಆಗಮ ಸಂಧಿಯಲ್ಲೇ ಮತ್ತೆ ಏನು 2 ಭಾಗಗಳದಾವೆ ಮತ್ತೆ. ಸೊ ಆಗಮ ಸಂಧಿಯಲ್ಲಿ ಯಾವ ರೀತಿ? ಸೊ ಯಕಾರ ಆಗಮ ಸಂಧಿ ಮತ್ತು ವಕಾರಾಗಮ ಸಂಧಿ. ಅವು ಸ್ವರದ ಮುಂದೆ ಸ್ವರವು ಬಂದು ಯಕಾರ ಆಗಮವಾಗಿ ಬಂದ್ರೆ ಅದನ್ನ ಯಕಾರಾಗಮ ಸಂಧಿ ಅಂತ ಕರಿತೀವಿ. ಏನು ಇನ್ನೊಂದು ಆ ಪದಗಳು ಏನು ಯಕಾರಾಗಮ ಸಂಧಿಗಳಲ್ಲಿ ಸ್ವರಗಳು ಅವು ಹೊರತುಪಡಿಸಿ ಇನ್ನು ಕೆಲವೊಂದು ಸ್ವರಗಳಿದಾವೆ. ಸೊ ಆ ಸ್ವರಗಳನ್ನ ಬಳಕೆ ಮಾಡ್ಕೊಂಡು ಸ್ವರ ಮುಂದೆ ಸ್ವರವು ಬಂದು ವಕಾರ ಬಂದ್ರೆ ಅದು ಏನಾಗುತ್ತೆ? ವಕಾರಾಗಮ ಸಂಧಿ. ಉದಾಹರಣೆಗೆ ಹೇಳಿದ್ದೆ ನಾನು ಗುರು ಪ್ಲಸ್ ಅನ್ನು, ಗುರುವನ್ನು ಅಂತ ಹೇಳಿದ್ದೆ. ಸೊ ಇದು ಬಂದ್ಬಿಟ್ಟು ವಕಾರಾಗಮ ಸಂಧಿ ಅಂತ ಹೇಳಿದ್ದೆ. ತೆನೆ ಪ್ಲಸ್ ಅನ್ನು, ತೆನೆಯನ್ನು. ಸೊ ಇದು ಯಕಾರಾಗಮ ಸಂಧಿಗೆ ಉದಾಹರಣೆ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಆದೇಶ ಸಂಧಿ ಹೇಳಿದ್ದೆ ನಾನು. ಆದೇಶ ಸಂಧಿ ಏನಾಗುತ್ತೆ? ವ್ಯಂಜನ ಸಂಧಿ. ಯಾಕೆ ವ್ಯಂಜನ ಸಂಧಿ ಆಗುತ್ತೆ ಅಂತಂದ್ರೆ ಕತಪಗಳಿಗೆ ಗದಬ ಏನು ಕತಪಗಳಿಗೆ ಗದಬ ಆಗಿ ಪರಿವರ್ತನೆ ಹೊಂದೈತಿ. ಓಕೆ, ಸಂಧಿ ಆಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಅಂತಂದ್ರೆ ಕದಿಂದ ಗ ಆಗೋದು, ದಿಂದ ದ ಆಗೋದು, ಬದಿಂದ ಪ ಆಗೋದು, ಪದಿಂದ ಬ ಆಗೋದು. ಸೊ ಉದಾಹರಣೆ ಹೇಳಿದೆ, ಮಳೆಯ ಪ್ಲಸ್ ಕಾಲ. ಪೂರ್ವ ಪದದಲ್ಲಿ ಮಳೆಯ ಪ್ಲಸ್ ಕಾಲ, ಉತ್ತರ ಪದದಲ್ಲಿ ಕಾಲ. ಸೊ ಏನಾಗುತ್ತದೆ? ಮಳೆಗಾಲ. ಸೊ ಕ ಏನಾಗ್ತಾ ಇದೆ ಇಲ್ಲಿ? ಗ ಆಗಿ ಏನಾಗ್ತಾ ಇದೆ ಇಲ್ಲಿ? ಅಕ್ಷರವು ಏನು ಅದ್ರ ಸ್ಥಾನದಲ್ಲಿ ಬರ್ತಾ ಇದೆ. ಆಕ್ಚುಲಿ ಕದಿಂದ ಗಗೆ ಪರಿವರ್ತನೆ ಹೊಂದ್ತಾ ಇದೆ. ಓಕೆ, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟ ದಾವರೆ. ಸೊ ತ ಇದ್ದಿದ್ದು ಏನಾಗ್ತಿದೆ ಇಲ್ಲಿ? ದ ಆಗ್ತಾ ಇದೆ. ಸೊ ಆದೇಶವಾಗಿ ಬರ್ತಾ ಇದೆ. ಓಕೆ, ನಾನು ಇಷ್ಟೊಂದು ಹೇಳಿದ್ದೆ. ಈಗ ಇವತ್ತು ನಮ್ಗೆ ತುಂಬಾ ಏನು ಇವತ್ತು ಒಳ್ಳೆ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಕುವೆಂಪು ಅವರು ನಮ್ಗೆ ಈ ಕನ್ನಡ ಮಣ್ಣಿಗೆ ಸಿಕ್ಕಂತ ಒಂದು ದೊಡ್ಡ ಕೊಡುಗೆ ಮತ್ತು ಆಧಾರ ಅಂತಾನೆ ಹೇಳ್ಬೋದು ಇವ್ರಿಗೆ ಆಕ್ಚುಲಿ. ಸೊ ಇವ್ರನ್ನ ಏನಂತ ಕರಿತೀವಿ ನಾವು? ಕುವೆಂಪು ಅವ್ರ ಬಗ್ಗೆ ಒಂದು ಸಣ್ಣದಾಗಿ ಚುಟುಕು. ಯಾಕಂತಂದ್ರೆ ಎಕ್ಸಾಮ್ಗೆ ಸೊ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಕುವೆಂಪು ಅವ್ರ ಬಗ್ಗೆ. ಸೊ ಯಾವುದೇ ಪ್ರಶ್ನೆ ಪತ್ರಿಕೆಗಳಲ್ಲಿ ತಗೊಂಡ್ರೆ ನೀವು ಕನ್ನಡದಲ್ಲಿ, ಸೊ 2 ರಿಂದ 3 ಅಥವಾ 4
ನಾನ್ ಕ್ವಶನ್ ಪೇಪರ್ಸ್ ತೆಗಿಯಕತ್ತಂದ್ರೆ ಕುವೆಂಪು ಅವ್ರ ಮೇಲೆನೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಸೊ ಅಷ್ಟೊಂದು ಇವ್ರದ್ದು ಕೊಡುಗೆ ಇದಾವೆ. ಸೊ ಹೌದಾ? ಸೊ ಕುವೆಂಪು ಅವ್ರಿಗೆ ಏನಂತ ಕರಿತೀವಿ? ವಿಶ್ವಮಾನವ. ವಿಶ್ವಮಾನವ. ಓಕೆ, ವಿಶ್ವ ಮಾನವ ದಿನ ಅಂತ ಕರೀತಾರೆ ಇವತ್ತು. ಡಿಸೆಂಬರ್ 29ಗೆ ಇವರು ಹುಟ್ಟಿದ ದಿನ ಇವತ್ತು, ಕುವೆಂಪು ಅವರು ಹುಟ್ಟಿದ ದಿನ. ಸೊ ಕುವೆಂಪು ಅಂದ್ರೆ ಇವ್ರದ್ದೇನು ನಿಕ್ ನೇಮ್, ಪೆನ್ ನೇಮ್ ಅಂತ ಕರೀತಾರೆ ಆಕ್ಚುಲಿ. ಸೊ ಇವ್ರದ್ದು ಪೂರ್ಣ ಹೆಸರು ಏನಂದ್ರೆ ಕುವೆಂಪು ಅವ್ರದ್ದು ಹೇಳಿ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಎಸ್, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಸೊ ಇವರ ಜನನ ಎಲ್ಲಂತಂದ್ರೆ ಕುಪ್ಪಳ್ಳಿಯಲ್ಲಿ. ಓಕೆ, ಇವರ ವರ್ಷ ನೋಡಿ, ಜನನದ ವರ್ಷ ಅಂತಂದ್ರೆ ಡಿಸೆಂಬರ್ 29, 1904ರಲ್ಲಿ. ಸೊ ಇವರು ಕರ್ನಾಟಕದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ರು. ಹೌದಾ? ಅದು ಯಾವ ಮಹಾಕಾವ್ಯ ಅಂತ ಕೇಳ್ತಾರೆ? ಶ್ರೀ ರಾಮಾಯಣ ದರ್ಶನಂ ಅಂತೇಳಿ. ಸೊ ಶ್ರೀ ರಾಮಾಯಣ ದರ್ಶನಂ ಆದ್ರೆ ಯಾವತ್ತಾದ್ರೂ ಫ್ರೀ ಇದ್ರೆ ಒಂದ್ಸಲ ಓದಿ. ಸೊ ನೀವು ಏನು ಶ್ರೀ ರಾಮಾಯಣ ಓದೋದು ಒಂದ್ ರೀತಿ, ನೀವು ಕೆಲವೊಂದು ಪಠ್ಯ ಪುರಾಣಗಳಲ್ಲಿ ಓದೋದು ಒಂದ್ ರೀತಿ ಆಗಿದ್ರೆ, ಸೊ ಇವರ ಸಾಹಿತ್ಯದ ಪ್ರಕಾರ ಸೊ ರಾಮಾಯಣವನ್ನ ಯಾವ ರೀತಿ ಬರೆದಿರ್ತಾರೆ ಅನ್ನೋದನ್ನ ನೋಡ್ಕೋಬೇಕು. ನೀವು ಬೆಟ್ಟದ ಹೂ ಅಂತ ಒಂದು ಮೂವಿ ನೋಡಿದ್ದೀರಾ? ಹೌದಾ? ಬೆಟ್ಟದ ಹೂ, ಪುನೀತ್ ರಾಜ್ಕುಮಾರ್ ಅವರು ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು, ಒಂದು ಬಾಲ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು. ಸೊ ಅದ್ರೊಳಗಡೆ ಶ್ರೀ ರಾಮಾಯಣ ದರ್ಶನ ಒಂದು ಪುಸ್ತಕವನ್ನ ತಗೊಳ್ಬೇಕು ಅಂತ ಹೇಳಿ, ಆ ಬೆಟ್ಟದಲ್ಲಿ ಇರ್ತಕ್ಕಂಥ ಒಂದು ಹೂಗಳನ್ನ, ಅದು ಅಪರೂಪವಾಗಿ ಅದು ಬೆಳೀತಿರ್ತದೆ ಬೆಟ್ಟದಲ್ಲಿ, ಅದನ್ನ ತಗೊಂಡ್ ಬರ್ಬೇಕಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಹಠ ಮತ್ತಂದ್ರೆ ಛಲ. ಯಾಕಂತಂದ್ರೆ ಶ್ರೀ ರಾಮಾಯಣ ದರ್ಶನಂ ಅನ್ನೋದು ಒಂದು ಮಹಾಕಾವ್ಯದ ಒಂದು ಪುಸ್ತಕವನ್ನು ತಗೋಬೇಕಂತ ಹೇಳಿ ಅದೇನೋ ಅವ್ರ ಮನಸ್ಸಲ್ಲಿ ಮೂಡಿರ್ತೈತಿ ಕುವೆಂಪು ಅವ್ರದ್ದು. ಸೊ ಅದಕ್ಕಾಗಿ ಅಷ್ಟೆಲ್ಲ ಕಷ್ಟಪಡ್ತಾರೆ ಹೂಗಳನ್ನ ತಂದು. ಕೊನೆಯದಾಗಿ ಏನಾಗುತ್ತೆ, ಅವ್ರ ಮನೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿರುತ್ತೆ. ತಂದೆ ತಾಯಿಗಳು ಏನು ಕಡು ಬಡತನದಿಂದ ಏನು ಅರಣ್ಯದಲ್ಲಿ ಇರ್ತಕ್ಕಂಥ ಕೆಲವೊಂದು ಏನು ವಸ್ತುಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಮನೆ ಸಾಗಿಸ್ತಿರ್ತಾರೆ. ಕೂಲಿ ನಾಲಿ ಮಾಡಿ ತಾಯಿ ಜೀವನ ಸಾಗಿಸ್ತಿರ್ತಾಳೆ. ಅಷ್ಟರಲ್ಲಿ ಇವ್ರಿಗೆ ಒಂದು ದುಪ್ಪಟ್ಟು ಇರಲ್ಲ, ಅಂದ್ರೆ ಮೀನ್ಸ್ ಹೊದಿಕೆ ಇರಲ್ಲ, ಒಂದು ಮಲ್ಕೊಂಡ್ರೆ ಸೊ ಹರಿದು ಹೋಗಿರ್ತೈತಿ. ಸೊ ಅವ್ರು ನೋಡ್ತಾನೆ, ನಮ್ಮ ತಾಯಿಗೆ ಹೊದಿಕೆ ಇಲ್ಲ ಅಂತ ಹೇಳಿ. ನೀವು ನೋಡಿರ್ಬೋದು ಅದು ಆಕ್ಚುಲ್ ಬೆಟ್ಟದ ಹೂವಲ್ಲಿ. ಸೊ ಇದು ಯಾಕಂದ್ರೆ ರಾಮಾಯಣ ದರ್ಶನ ಪುಸ್ತಕವನ್ನ ತಗೊಳಕ್ಕೆ ಅದಾದ್ಮೇಲೆ ಬರ್ತಾನೆ ಬೆಟ್ಟದ ಹೂ ಮೂವಿಯಲ್ಲಿ, ಕೊನೆಯದಾಗಿ ಬರ್ತಾನೆ. ಸೊ ದುಡ್ಡು ಇರಲ್ಲ, ನನ್ನ ಅಂಗಡಿ ಮುಂದಿಂದ ಪಾಸ್ ಆಗ್ತಾನೆ. ನಿನ್ಗೆ ಯಾಕೆ ಬೇಕಪ್ಪ? ಯಾಕಂತಂದ್ರೆ ಇವೆಲ್ಲವೂ ಅವನು ಏನು ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನ ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿತ್ವವನ್ನ ಪುನೀತ್ ರಾಜ್ಕುಮಾರ್ ಅವರೊಳಗಡೆ ವಹಿಸ್ಕೊಂಡಿರ್ತಾರೆ. ಓಕೆ, ಸೊ ನೋಡಿ, ಕರ್ನಾಟಕ ರತ್ನ ಪ್ರಶಸ್ತಿ ಇವರು ಸಿಕ್ಕಿರೋದು. ಹೌದಾ? ಆಮೇಲೆ ಪದ್ಮ ವಿಭೂಷಣ, ಪಂಪ ಪ್ರಶಸ್ತಿ, ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ. ನಾನು ಒಂದ್ ಹೇಳಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೊಟ್ಟ ಮೊದಲನೇದಾಗಿ ಬಂತ ಏನು ಜ್ಞಾನಪೀಠ ಪ್ರಶಸ್ತಿ ಮುಂಚೆ ಬಂತ? ಯಾವ್ದು ಮುಂಚೆ ಬಂತು ಕುವೆಂಪು ಅವ್ರಿಗೆ ಕೇಳ್ತಾರೆ. ಇವ್ರಿಗೆ ಕನ್ನಡಕ್ಕೆ ದೊರೆತ ಕಳಸ ಅಂತಾನೆ ಕರಿತೀವಿ ನಾವು. ಹೌದಾ? ವಿದ್ಯಾರ್ಥಿಯಲ್ಲಿ ಇರ್ಬೇಕಾದ್ರೂ ಕೂಡ ಅವರು ಕೆಲವೊಂದು ಕವಿತೆಗಳು, ಕವನಗಳನ್ನ ಬರೀತಾ ಇದ್ರು. ಸೊ ಇವರು ನವೋದಯ ಕಾಲದವರು. ಗೊತ್ತಾ ನಿಮ್ಗೆ? ನವೋದಯ ಕಾಲ, ನಾವೇನೋ ಸಾಹಿತ್ಯವನ್ನ ಒಡೆದು ನೋಡಿದ್ರೆ ನವೋದಯ, ಆಮೇಲೆ ಪ್ರಗತಿಶೀಲ, ನವ್ಯ, ಮತ್ತೆ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ ಅಂತ ಬರುತ್ತೆ. ಈ ತರ ಸೊ ಸಾಹಿತ್ಯ ವಿಭಾಗಗಳಾಗಿ ಇವರು ಮೊಟ್ಟ ಮೊದಲನೇದಾರಿಗೆ ನವೋದಯ ಸಾಹಿತ್ಯದಲ್ಲಿ ಬರ್ತಾರೆ ಇವರು. ಓಕೆ, ಸೊ ಇವರು ರಮ್ಯ ಕವಿ ಅಂತಾನೆ ಕರೀತಾರೆ ಇವ್ರಿಗೆ. ರಮ್ಯ ಕವಿ ಅಂದ್ರೆ ಏನು? ರೊಮ್ಯಾಂಟಿಕ್ ಪದ್ಯಗಳನ್ನ ಬರೀತಾರೆ. ರಮ್ಯ ಅಂದ್ರೆ ರೊಮ್ಯಾಂಟಿಕ್ ಕವಿಗಳು. ಹೌದಾ? ಸೊ ಇವರು ಮೊಟ್ಟ ಮೊದಲನೇದಾಗಿ ಕಾವ್ಯನಾಮ ಬೇರೆ ಇತ್ತು. ಇದು ಕುವೆಂಪು ಅನ್ನೋದು ಆದ್ಮೇಲೆ ಬಂದಿರೋದು ಕಾವ್ಯನಾಮ. ಹೌದಾ? ಮೊಟ್ಟ ಮೊದಲನೇ ಬಾರಿಗೆ ಕಾವ್ಯನಾಮ ಯಾವ್ದಾಗಿತ್ತು ಕುವೆಂಪು ಅವ್ರದ್ದು ಹೇಳಿ? ಕಿಶೋರ ಚಂದ್ರವಾಣಿ ಅಂತ ಕೇಳಿದಾರಾ? ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯಾವುದು? CTI ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕಿಶೋರ ಚಂದ್ರವಾಣಿ ಅನ್ನೋದು ಕುವೆಂಪು ಅವ್ರಿಗೆ ಬರೋದಕ್ಕಿಂತ ಮುಂಚೆ ಇರ್ತಕ್ಕಂಥ ಕಾವ್ಯನಾಮ ಯಾವ್ದಂತ ಕೇಳಿದ್ರು? ಕಿಶೋರ ಚಂದ್ರವಾಣಿ. ಓಕೆ, ಇದು ಕಾವ್ಯ ನಾಮದಿಂದ ಹಲವಾರು ಕವನಗಳು ಮತ್ತು ನಾಟಕಗಳನ್ನ ಇವರು ರಚನೆ ಮಾಡಿದ್ದಾರೆ. ಓಕೆ, ಕುವೆಂಪು ಕಾವ್ಯಗಳ ವಿಷಯ ಏನಾಗಿತ್ತು ಯಾರಾದ್ರೂ ಹೇಳ್ತೀರಾ? ಅವ್ರ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದಾದಲ್ಲಿ ಕುವೆಂಪು ಅವರು ಯಾವ ಪುಸ್ತಕಗಳು ಓದಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಪ್ರಕೃತಿ ಮೇಲೆ ಬರೀತಿದ್ರು. ಹೌದಾ? ಅದಾದ್ಮೇಲೆ ಪ್ರೇಮ ಇರ್ತತಿ. ಅದಾದ್ಮೇಲೆ ಅಧ್ಯಾತ್ಮ ಮತ್ತೆ ದೇಶ ಪ್ರೇಮ ಇತ್ತು ಇವ್ರದ್ದು ವಿಷಯಗಳಂತಂದ್ರೆ. ವಸ್ತುನಿಷ್ಠ ಅಂತ ಕರಿತೀವಲ್ಲ ನಾವು, ವೈಚಾರಿಕತೆ ಇತ್ತು. ಓಕೆ,
ಕುವೆಂಪು ಅವರು ಪ್ರತಿಪಾದಿಸಿದ ಪಂಚ ಮಂತ್ರಗಳು ಯಾವ ಹೇಳಿ ನೋಡ, ಪಂಚ ಮಂತ್ರಗಳು ಅಂತೇಳಿ. ನೀವು ಒಂದು ಸಾಂಗ್ ಹೇಳಿದ್ದೀರಾ, ಯಾರ್ದಪ್ಪ ಅಂತಂದ್ರೆ ಕೆಲವೊಂದು ನೆನಪಿರಲಿ ಪ್ರೇಮ ಒಂದು ಸಾಂಗ್ ಅಲ್ಲಿ ಕೆಲವೊಂದು ಪದಗಳನ್ನ ಬಳಕೆ ಮಾಡ್ತಾರೆ ಆಕ್ಚುಲಿ. ಕೂರಕ್ಕ ಅಂತೇಳಿ ಒಂದು ಸಾಂಗ್ ಇದೆ ನೋಡಿ. ಮನುಜ ಮತ, ವಿಶ್ವಪಥ ಅಂತೇಳಿ ಇವೆಲ್ಲಾ ಪದಗಳನ್ನ ತಗೋತಾರೆ. ಸೊ ಇವ್ರಿಗೆ ಪಂಚಮಂತ್ರಗಳು, ಇವ್ರಿಗೆ ಏನ್ ಕರೀತಾರೆ ಅಂದ್ರೆ ಇವ್ರಿಗೆ ಮನುಜ ಮತ ಅಂತ ಕರೀತಾರೆ. ಇವ್ರ ಮಂತ್ರಗಳು ವಿಶ್ವಪಥ, ಸರ್ವೋದಯ, ವೆಲ್ಫೇರ್ ಫಾರ್ ಆಲ್ ಅಂತೇಳಿ ಸರ್ವೋದಯ. ಆಮೇಲೆ ಸಮನ್ವಯ, ಸಮಾನತೆ, ಸಮನ್ವಯ ಅಂತಂದ್ರೆ. ಆಮೇಲೆ ದೃಷ್ಟಿ, ಪೂರ್ಣ ದೃಷ್ಟಿ, ಪೂರ್ಣ ದೃಷ್ಟಿ. ಇವರು ಪಂಚ ಮಂತ್ರಗಳು ಇವು. ಓಕೆ, ನಾಟಕಗಳು ಯಾವ್ಯಾವ ಹೇಳಿ ನೋಡ. ಯಾಕೆ ಹೇಳ್ತಿದ್ದೀನಂತಂದ್ರೆ ಇವತ್ತು ಕುವೆಂಪು ಅವರು ಹುಟ್ಟಿದ ದಿನ ಇರೋದ್ರಿಂದ ಸೊ ಇವತ್ತು ನಾವು ಅವ್ರ ಬಗ್ಗೆ ಕೆಲವೊಂದು ನಮ್ಗೆ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ನಾವು ನೋಡ್ಕೊಂಡಿದ್ದೆ ಅದಲ್ಲಿ ಬಹಳ ಲಾಂಗ್ ಟರ್ಮ್ ಆಗಿರ್ತಾವೆ ನಮ್ಮ ಮೈಂಡ್ ಅಲ್ಲಿ. ಸೊ ನಾವು ಈಸಿಯಾಗಿ ನಾವು ಎಲಿಮಿನೇಷನ್ ಮಾಡ್ಬೋದು. ಯಾಕೆ ಹೇಳ್ತೀನಿ ಅಂತಂದ್ರೆ ಕಂಪಲ್ಸರಿ ಎಕ್ಸಾಮ್ ಅಲ್ಲಿ ಇದ್ದೇ ಇರ್ತವೆ ನಾಟಕಗಳು. ಯಮನ ಸೋಲು ಅಂತೇಳಿ, ಯಮನ ಸೋಲು, ಯಮನ ಸೋಲು ಅಂತೇಳಿ ನಾಟಕ. ಜಲಗಾರ ಅಂತೇಳಿ, ನಿಮ್ಮ ಎಕ್ಸಾಮ್ ಅಲ್ಲಿ ಬಂದೇ ಬರ್ತವೆ ಜಲಗಾರ, ಬಿರುಗಾಳಿ ಅಂತೇಳಿ. ಓಕೆ, ಸೊ ಮತ್ತೆ ವಾಲ್ಮೀಕಿ ನಗರ, ವಾಲ್ಮೀಕಿಯ ಭಾಗ್ಯ ಅಂತೇಳಿ, ವಾಲ್ಮೀಕಿಯ ಭಾಗ್ಯ. ಮಹಾರಾತ್ರಿ, ಮಹಾರಾತ್ರಿ. ಶೂದ್ರ ತಪಸ್ವಿ, ಯಾರು ಓದಿದ್ರಾ ಶೂದ್ರ ತಪಸ್ವಿ? ಶೂದ್ರ ತಪಸ್ವಿ ತುಂಬಾ ಒಳ್ಳೆ ಬುಕ್ ಇದೆ. UPSC ಆಸ್ಪಿರೆಂಟ್ಸ್ ಮೇನ್ಸ್ ಓದ್ಬೇಕಾದ್ರೆ ಶೂದ್ರ ತಪಸ್ವಿ ಇಂದ ನಮ್ಗೆ ಇರೋದು. ಶೂದ್ರ ತಪಸ್ವಿ ಅಂದ್ರೆ ಆಧುನಿಕ ಕಾಲದಲ್ಲಿ, ಪರಿವರ್ತನೆಯ ಕಾಲದಲ್ಲಿ ಶೂದ್ರರಿಗೂ ಕೂಡ ತಪಸ್ ಮಾಡುವಂತದ್ದು ಭಾಗ್ಯ ಇದೆ. ಅಂದ್ರೆ ತಪಸ್ಸು ಅಂತಂದ್ರೆ ಜ್ಞಾನ. ಜ್ಞಾನವನ್ನು ಯಾರು ಪಡ್ಕೊಂತಾರೆ ಅವರು ಎಲ್ರೂ ಕೂಡ ತಪಸ್ವಿಗಳೇ, ಯಾರೇ ಇರ್ಲಿದ್ದು. ಶೂದ್ರ ಆಗಿರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಎಲ್ಲರೂ ತಪಸ್ವಿಗಳೇ. ಸೊ ಶೂದ್ರ ತಪಸ್ವಿ ಅಂತೇಳಿ ಹೇಳ್ತತಿ. ಓಕೆ, ಅವರು ಕೆಲವೊಂದು ಸಂಕಲನಗಳು ಯಾವುವು ಅಂತಂದ್ರೆ ಯಾವುವು? ಆಯ್ದ ಸಂಕಲನಗಳು ಕನ್ನಡ ಡಿಂಡಿಮ, ಕಬ್ಬಿಗನ ಕೈಬುಟ್ಟಿ ಅಂತ ಹೇಳಿದ್ದಾರೆ. ಸೊ ಆತ್ಮಕಥಾ, ಇವ್ರದ್ದು ಆಟೋಬಯೋಗ್ರಫಿ ಯಾವ್ದು ಹೇಳಿ? ಆತ್ಮಕಥೆ, ಆತ್ಮಕಥೆ, ಆತ್ಮಕಥೆ. ನೆನಪಿನ ದೋಣಿಯಲ್ಲಿ, ನೆನಪಿನ ದೋಣಿಯಲ್ಲಿ ಅಂತ ಹೇಳಿ. ಸೊ ಇದು ಆತ್ಮ ಕಥನ ಆಗುತ್ತೆ ಇದು. ಓಕೆ, ಸೊ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸಿಕ್ಕಿದ್ದು ಯಾವ್ದಂತಂದ್ರೆ ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ ಸಿಗಕ್ಕಿಂತ ಮುಂಚೆ ಇವರಿಗೆ ಸಿಕ್ಕಿರೋದು ಪ್ರಶಸ್ತಿ ಯಾವ್ದಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಯಾವುದು? ಯಾವ ಮಹಾಕಾವ್ಯಗೆ ಅವ್ರು ಸಿಕ್ಕಿರೋದು ಹೇಳಿ? ಕೇಳ್ತಾ ಇದ್ದು ಶ್ರೀ ರಾಮಾಯಣ ದರ್ಶನಂ ಅಂತೇಳಿ, ರಾಮಾಯಣ ದರ್ಶನಂ. ಓಕೆ, ಇವ್ರಿಗೆ ಯಾವಾಗ ಸಿಕ್ತು ಅಂತಂದ್ರೆ 1955ರಲ್ಲಿ. ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸಿಕ್ತು ಅಂತ ಕೇಳ್ತಾರೆ. ಯಾರಾದ್ರೂ ಹೇಳ್ತೀರಾ? ಮೊಟ್ಟ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡ ಭಾಷೆ ಸಿಕ್ಕಿದ್ದಂತಂದ್ರೆ ಯಾರು ಹೇಳಿ? ಕುವೆಂಪು ಅವರಿಗೆ. ಅದು ಯಾವಾಗ? 1967ರಲ್ಲಿ. ನೆನ್ಪಿಟ್ಕೊಳ್ಳಿ, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು 1967ರಲ್ಲಿ. ಅದಕ್ಕಿಂತ ಮುಂಚೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿರೋದು ಶ್ರೀ ರಾಮಾಯಣ ದರ್ಶನಂ, ಅದು 1955ರಲ್ಲಿ. ಓಕೆ, ಸೊ ಇಷ್ಟು ಹೇಳ್ತೀನಿ. ಓಕೆ, ಇದು ಆದ್ಮೇಲೆ ನಾನು ಹೇಳ್ತಿದ್ದೆ. ಸೊ ಇವ್ರಿಗೆ ಇದು ಇವತ್ತಿಗೆ ವಿಶ್ವ ಮಾನವ ದಿನ ಅಂತ ಕರೀತಾರೆ. ಓಕೆ, ಅದ್ರ ಜೊತೆಗೆ ಇವತ್ತು ಸಿ ಅಶ್ವಥ್ ಅವರು ಕೇಳಿರ್ಬೇಕಲ್ಲ, ನೀಗೆಲ್ಲ ಹಿಡಿದ ಹೊಲದಳು ಆಡುತ್ತಾ ಅಂತೇಳಿ ಪದ್ಯಗಳನ್ನ ಹಾಡ್ತಿರ್ತಾರಲ್ಲ. ಸೊ ಅವರು ಶ್ರೀ ಅಶ್ವಥ್. ಇವರು ಕೂಡ ನಾಡಿನ ಖ್ಯಾತ ಹಿನ್ನೆಲೆ ಸಂಗೀತ ನಿರ್ದೇಶಕರು. ಸಂತೋಷ್ ಕೃಷ್ಣಾಳ ಶರೀಫರ ಏನು ಅವರ ಹಾಡುಗಳನ್ನ ಇವರು ಹಾಡ್ತಾ ಇದ್ರು. ಮತ್ತೆ ಕಾಕನ ಕೋಟೆ ಅಂತೇಳಿ ಮೊಟ್ಟ ಮೊದಲನೇದಾಗಿ ಚಲನಚಿತ್ರದಲ್ಲಿ ಇವರು ಡೈರೆಕ್ಟರ್, ನಿರ್ದೇಶಕರಾಗಿದ್ರು. ಇಷ್ಟು ಹೇಳ್ಕೊಂಡು ನಾನು ಕ್ಲಾಸ್ಗೆ ಹೋಗ್ತೀನಿ. ಕ್ಲಾಸ್ಗೆ ಇವತ್ತು ಯಾವ್ಯಾವ ಟಾಪಿಕ್ ಗಳನ್ನ ಮಾಡ್ತೀನಿ ಅಂತಂದ್ರೆ ಈಗ ಮೊದಲನೇದಾಗಿ ಸಂಧಿಗಳು ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಕ್ಲಾಸು. ಸಂಧಿಗಳಾದ್ಮೇಲೆ ಯಾವ್ದು ಇರೋದು ಚಾಪ್ಟರ್ ಹೇಳಿ? ತತ್ಸಮ ತದ್ಭವ ಅಂದ್ರೆ ಕನ್ನಡದಿಂದ ಸಂಸ್ಕೃತಿಗೆ ಬರ್ಬೇಕಾದ್ರೆ ಯಾವ ರೀತಿ ಆಗ್ತವೆ, ತತ್ಸಮ ಅಂದ್ರೇನು, ತದ್ಭವ ಅಂದ್ರೇನು ನೋಡೋಣ. ಅದ್ರ ಜೊತೆಗೆ ವಾಕ್ಯಗಳು ನೋಡೋಣ. ವಾಕ್ಯಗಳು ಯಾವ ರೀತಿ ಇದಾವೆ, ಸಮ್ಮಿಶ್ರ ವಾಕ್ಯನ, ಸಂಯೋಜನ ವಾಕ್ಯಗಳು ಯಾವ ರೀತಿ. ಅದ್ರ ಜೊತೆಗೆ ದ್ವಿರುಕ್ತಿ,
ದಿರುಕ್ತಿ, ಜೋಡು ನುಡಿ, ಜೋಡು ನುಡಿ, ಜೋಡಿ ಪದ. ಏನ್ ವ್ಯತ್ಯಾಸ ಇದೆ ಜೋಡಿ ನುಡಿಗೆ ಮತ್ತು ಜೋಡಿ ಪದಕ್ಕೆ ಮತ್ತು ದಿರುಕ್ತಿಗಳಿಗೆ? ಏನ್ ವ್ಯತ್ಯಾಸ? ಅನುಕರಣಾವಯ, ಅನುಕರಣಾವಯ. ಸೊ ಇವುಗಳನ್ನ ನಾವು ಇವತ್ತು ಅಧ್ಯಯನ ಮಾಡೋಣ. ಸೊ ಸಂಧಿಗಳಲ್ಲಿ ನಾನು ಕೊನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಹೇಳಿದ್ದೆ. ಓಕೆ, ಇವಾಗ ಸಂಸ್ಕೃತ ಸಂಧಿಗಳು. ಓಕೆ, ಸಂಸ್ಕೃತ ಸಂಧಿಗಳಲ್ಲಿ ಮತ್ತೆ ವಿಭಾಗಗಳಾಗ್ತವೆ. ಯಾವ್ಯಾವ ಹೇಳಿ? ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಅಂತ ಹೇಳಿ. ಹೌದಾ? ಓದಿರ್ತೀರಾ ನೀವೆಲ್ಲ. ಓಕೆ, ಈಗ ಸ್ವರ ಸಂಧಿಯಲ್ಲಿ ಯಾವ್ದು ಹೇಳಿ? ಸ್ವರ ಸಂಧಿಯಲ್ಲಿ ಎಷ್ಟು ಬರ್ತವೆ ಹೇಳಿ? ಸ್ವರ ಸಂಧಿಯಲ್ಲಿ, ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿ ಮೊನ್ನೆದಾಗಿ ಹೇಳ್ಬೋದಾ? ಯಾವುದು? ಸವರ್ಣ ದೀರ್ಘ ಸಂಧಿ. ನೀವು ಮಾತಾಡ್ತಾ ಇರಿ, ಸೊ ಹೇಳಿದ್ರೆ ನಮ್ಗೆ ಈಜಿ ಆಗುತ್ತಾ? ಸವರ್ಣ ದೀರ್ಘ ಸಂಧಿ. ಓಕೆ, ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು? ಸವರ್ಣ ಸ್ವರಗಳು ಒಂದರ ಮುಂದಂತೆ ಬಂದಾಗ ಅವೆರಡು ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಹೆಂಗೆ? ಈಗ ದೇವಾಲಯ ನೋಡಿ, ದೇವಾಲಯ ಅನ್ನೋದನ್ನ ನಾವು ದೇವ ಪ್ಲಸ್ ಆಲಯ ಅಂದ್ರೆ ಪೂರ್ವ ಪದದಲ್ಲಿ ಸ್ವರ ಸಂಧಿ ಬಂದು ಅದರ ಮುಂದೆಯೂ ಕೂಡ ಸ್ವರ ಸಂಧಿನೇ ಬಂದಾಗ ಅದು ದೀರ್ಘ ಸ್ವರವು ಅಂದ್ರೆ ದೀರ್ಘ ಸ್ವರವು. ಇಲ್ಲಿ ನೋಡಿ, ದೀರ್ಘ ಸ್ವರವು ಆದೇಶವಾಗಿ ಬರ್ತಾ ಇದೆ. ಇಲ್ಲಿ ನೀವು ಏನಾಗ್ತಾ ಇದೆ? ಇಲ್ಲಿ ಇದು ಅ ಪ್ಲಸ್ ಆ ಏನಾಗ್ತಾ ಇದೆ? ಇದು ದೇವಾಲಯ. ಹೌದಾ? ಉತ್ತರ ಪದದಲ್ಲಿ ಮೊದಲನೇ ಅಕ್ಷರ ಏನಾಗಿರ್ತದೆ? ಅದು ದೀರ್ಘ ಅಕ್ಷರದಿಂದ ಬಂದಿರುತ್ತೆ. ಅದೇ ರೀತಿ ಹೇಳಿ, ಮಹಾತ್ಮ ಏನಾಗುತ್ತೆ? ಮಹಾ ಪ್ಲಸ್ ಆತ್ಮ ಏನಾಗುತ್ತೆ? ಇದು ಮಹಾತ್ಮ. ಪುಣ್ಯಾತ್ಮ ಹೆಂಗ್ ಬರೀತೀರ ಪುಣ್ಯಾತ್ಮನ? ಪುಣ್ಯವಂತ ಪ್ಲಸ್ ಆತ್ಮನ? ಪುಣ್ಯವಂತ ಪ್ಲಸ್ ಆತ್ಮನ? ಪುಣ್ಯಾತ್ ಪ್ಲಸ್ ಆತ್ಮನ? ಯಾವ ರೀತಿ ಬರೀತೀರಾ ನೀವು ಹೇಳಿ? ಇದು ಸರಿ ಇದೆ? ಇದು ನಾ ಬರ್ದಿದ್ದು ಗುರುಪದೇಶ ಅಂತ ಹೇಳಿದೆ. ಗುರುಪದೇಶ ಹೆಂಗಾಗುತ್ತೆ? ಇದು ಗುರು ಪ್ಲಸ್ ಉಪದೇಶ. ನಾನು ಪುಣ್ಯಾತ್ಮ ಬರೆದಿದ್ದು ಸರಿ ಇದೆಯಾ? ನಾನು ಬರ್ದಿದ್ದೆಲ್ಲ ಸರಿ ಇದಲ್ಲ. ನೀವು ಸ್ವಲ್ಪ ನೋಡ್ಬೇಕು ಏನಾಗುತ್ತೆ. ಅದು ಪುಣ್ಯ ಪ್ಲಸ್ ಆತ್ಮ, ಅದು ಏನಾಗುತ್ತೆ? ಪುಣ್ಯಾತ್ಮ. ಓಕೆ, ಗುರು ಪ್ಲಸ್ ಉಪದೇಶ, ಗುರುಪದೇಶ. ಲಕ್ಷ್ಮಿ ಪ್ಲಸ್ ಈಶಾ ಏನಾಗುತ್ತೆ? ಲಕ್ಷ್ಮಿ ಪ್ಲಸ್ ಈಶಾ. ಲಕ್ಷ್ಮಿ ಪ್ಲಸ್ ಈಶಾ. ಹೌದಾ? ನೋಡಿ, ಈ ಬರ್ತಾ ಇದೆ ಪೂರ್ವ ಪದದಲ್ಲಿ. ಏನೋ ಸ್ವರದ ಮುಂದೆ ಬಂದೈತಿ, ಈ ಬಂದಿದೆ. ಇಲ್ಲಿ ದೀರ್ಘ ಸ್ವರ ಈ ಬರ್ತಾ ಇದೆ. ಈ ರೀತಿ ಬಂದ್ರೆ ಏನಾಗುತ್ತೆ? ಇದು ಸವರ್ಣ ದೀರ್ಘ ಸಂಧಿ. ಉದಾಹರಣೆ ನೀವು ಹೇಳಿ ಮತ್ತೆ ಯಾವ್ದಾದ್ರು ಇದ್ರೆ. ಆತ್ಮಾಹುತಿ ಆಗುತ್ತಾ? ಆತ್ಮಾಹುತಿ, ಆತ್ಮ ಪ್ಲಸ್ ಆಹುತಿ. ಹೌದಾ? ಆತ್ಮ ಪ್ಲಸ್ ಆಹುತಿ ಏನಾಗುತ್ತೆ? ಆತ್ಮಾಹುತಿ. ಓಕೆ, ಹಿಮಾಚಲ, ಹಿಮ ಪ್ಲಸ್ ಆಚಲ ಆಗುತ್ತಾ? ಹಿಮ ಪ್ಲಸ್ ಅಚಲ, ಹಿಮಾಚಲ. ಸೊ ನೋಡಿ, ಇವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು. ಓಕೆ, ಹೆಂಗ್ ಗುರುತಿಸ್ಬೇಕು ಹೇಳಿ ನೋಡ ಇದನ್ನು? ನಿಮ್ಗೆ ಗೊತ್ತಿದೆ ಆಕ್ಚುಲಿ, ಇದೇ ಹೇಳ್ತಿದೆ ಆಕ್ಚುಲಿ. ಸೊ ಈ ರೀತಿ ನಿಮ್ಗೇನು ಎರಡನೇ ಅಕ್ಷರ ಪೂರ್ವ ಪದದ ಮೊದಲನೇ ಅಕ್ಷರದಲ್ಲಿ ದೀರ್ಘ ಅಕ್ಷರಗಳು ಬಂದಿರ್ತವೆ, ದೀರ್ಘ ಸ್ವರಗಳು. ಓಕೆ, ನೋಡಿ ಈ ರೀತಿ. ಓಕೆ, ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಸಂಧಿಯಲ್ಲಿ ಮತ್ತೊಂದು ಬರುತ್ತೆ. ಯಾವ್ದು ಹೇಳಿ? ಗುಣಸಂಧಿ. ಸೊ ಗುಣಸಂಧಿ ಯಾವ ರೀತಿ ಆಗುತ್ತೆ? ಆ ಕಾರಗಳಿಗೆ ಈ ಕಾರ ಅದ್ರ ಪರವಾಗಿ ಅವೆರಡು ಸ್ಥಾನದಲ್ಲಿ ಏನಾಗಿರುತ್ತೆ? ಏಕಾರ. ನೋಡೋಣ ಉದಾಹರಣೆಗೆ. ಮತ್ತೆ ಊ ಕಾರ ಪರವಾಗಿ ಅವೆರಡು ಸ್ಥಾನದಲ್ಲಿ ಓಕಾರ ಬರುತ್ತೆ.
ಮತ್ತೆ ಯಾವ್ದು ಬರುತ್ತೆ? ಋಕಾರಗಳು ಬರುತ್ತೆ. ಓಕೆ, ಸೊ ಇದನ್ನ ಗುಣಸಂಧಿ ಅಂತ ಕರಿತೀವಿ. ಓಕೆ, ಋಕಾರಗೆ ಯಾವ್ದು ಬರುತ್ತೆ ಹೇಳಿ? ಅರ್ಕಾರ ಅಂತ ಹೇಳಿ ಬರುತ್ತೆ. ನೋಡೋಣ ಈಗ ಉದಾಹರಣೆಗಳು ನೋಡ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅರ್ಕಾರ. ಓಕೆ, ನೋಡೋಣ. ಉದಾಹರಣೆ ಕೊಡ್ತೀನಿ ನಾನು. ಗಣೇಶ ಉದಾಹರಣೆಗೆ ಗಣ ಪ್ಲಸ್ ಈಶ ಏನಾಗುತ್ತೆ? ಗಣೇಶ. ಹೌದಾ? ಇಲ್ಲಿ ಏನ್ ಬರ್ತಾ ಇದೆ ಯಾರು ಹೇಳ್ತೀರಾ? ನೋಡಿ, ಆ ಕಾರಗಳಿಗೆ ಈ ಕಾರ, ಇಲ್ಲಿ ಏನಾಗ್ತಿದೆ? ಏ ಕಾರ ಬರ್ತಾ ಇದೆ. ಇಲ್ಲಿ ನೋಡಿ, ಅಕಾರ ಮತ್ತೆ ಇಲ್ಲಿ ಈ ಕಾರ. ಇದು ನೋಡ್ಕೊಳ್ಳಿ ನೀವು. ಇದಕ್ಕೆ ಏನಾಗುತ್ತೆ ಅಂದ್ರೆ ಏಕಾರ ಬರುತ್ತೆ. ಗಣೇಶ ಇದು ಏಕಾರ ಆಗ್ತಾ ಇದೆ ನೋಡಿ. ಇಲ್ಲಿ ಇದು ಗುಣಸಂಧಿ ಅಂತ ಕರೀತಾರೆ ಇದಕ್ಕೆ. ಸೂರ್ಯ ಪ್ಲಸ್ ಉದಯ ಏನಾಗುತ್ತೆ? ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಹೆಂಗ್ ಬರೀತೀರಾ ಇದನ್ನ? ಸೂರ್ಯೋದಯ ಹಿಂಗೂ ಬರೀತೀರಾ, ಇನ್ನೊಂದ್ ರೀತಿ ಬರೀತೀರಾ. ಹೆಂಗ್ ಬರೀತೀರಾ? ಸೂರ್ಯೋದಯ ಈ ರೀತಿನೂ ಬರೀತೀರಾ. ಇಲ್ಲಿ ಏನಾಗ್ತಾ ಇದೆ? ಯಾವುದು ಕಾರ ಬರ್ತಾ ಇದೆ ನಿಮ್ಗೆ? ಸೂರ್ಯೋದಯ ಅಂತೇಳಿ. ಸೂರ್ಯೋದಯ ಓ ಬರ್ತಾ ಇದೆ ತಾನೆ? ಸೂರ್ಯೋ ಓ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಸೂರ್ಯ ನೋಡಿ, ಓ ಕಾರಕ ಓ ಕಾರ ಬರ್ತಾ ಇದೆ. ಉದಯ ನೋಡಿ, ಇಲ್ಲಿ ಹೂ ಕಾರದ ಪರವಾಗಿ ಓ ಕಾರ ಬರ್ತಾ ಇದೆ. ಅದರಿಂದ ಏನಾಗ್ತದೆ? ಇದು ಗುಣಸಂಧಿ ಆಗುತ್ತೆ. ಮುಖ್ಯ ಪ್ಲಸ್ ಉಪಾಧ್ಯಾಯ, ಮುಖ್ಯೋಪಾಧ್ಯಾಯ. ಇಲ್ಲಿನೂ ಕೂಡ ಓ ಕಾರ ಬರ್ತಾ ಇದೆ ಅದ್ರ ಸ್ಥಾನದಲ್ಲಿ, ಅವೆರಡರ ಸ್ಥಾನದಲ್ಲಿ ಬರ್ತಾ ಇದೆ. ಹೌದಾ? ಅದಾದ್ಮೇಲೆ ಮತ್ತೆ ಮಹಾ ಪ್ಲಸ್ ಈಶ್ವರ, ಮಹಾ ಪ್ಲಸ್ ಈಶ್ವರ ಏನಾಗುತ್ತೆ? ಇದು ಮಹೇಶ್ವರ. ಮಹೇಶ್ವರ. ಸೊ ಇಲ್ಲಿ ಏನಾಗ್ತದೆ? ಮಹೇಶ್ವರ ಏ ಆಕಾರ ಆಗ್ತಾ ಇದೆ ಇಲ್ಲಿ. ಹೌದಾ? ಮಹಾ ಪ್ಲಸ್ ಈಶಾ ಮಹೇಶ. ಸೊ ಇದು ಕೂಡ ಏನು? ಗುಣಸಂಧಿ. ಕೆಲವೊಂದು ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಈ ತರ ಹೆಸರುಗಳು ಇರ್ತವೆ. ಸೊ ಒಬ್ರು ಆ ತರ ನೆನ್ಪಿಟ್ಕೊಳ್ಳಿ. ನಂತರ ಒಬ್ರು ನೆನ್ಪಿಟ್ಕೊಂಡ್ಬಿಟ್ರೆ ಏಕಾರ, ಓಕಾರ, ಐಕಾರ, ಸೊ ಆರ್ಕಾರ ಏನಾದ್ರು ರೂ ಕಾರ್ಗೆ ಆರ್ ಕಾರ್ ಬಂತಂದ್ರೆ, ಫಾರ್ ಎಕ್ಸಾಂಪಲ್ ರೂ ನೋಡಿ, ರೂ ಬಳಕೆ ಮಾಡ್ಕೊಂಡ್ ಮಾಡ್ರಿ. ಆರ್ ಹೆಂಗ್ ಬರುತ್ತೆ ನೋಡಿ. ದೇವ ಪ್ಲಸ್ ಋಷಿ ಏನಾಗುತ್ತೆ? ಇದು ದೇವರ್ಷಿ. ಓಕೆ, ದೇವರ್ಷಿ ಆಗುತ್ತೆ. ಸೊ ದೇವರ್ಷಿ ಯಾವ ರೀತಿಯಲ್ಲಿ ಬರ್ತಾ ಇದೆ? ರೂಕಾರಕ್ಕೆ ಇಲ್ಲಿ ಏನಾಗ್ತಾ ಇದೆ? ಅರ್ಕಾರ, ಅರ್ ಅಂತ ಬರ್ತಾ ಇದೆ. ದೇವರ್ಷಿ ಅರ್ ಅಂತ ಹೇಳಿ ನೋಡಿ. ನೀವು ಹೇಳ್ಬೇಕಾದ್ರೆ ದೇವರ್ಷಿ ಅರ್ಷಿ ಅಂತ ಹೇಳಿ ಬರ್ತಾ ಇದೆ. ಅದಕ್ಕೆ ಸೊ ನೋಡಿ, ರೂಕಾರದ ಪರವಾಗಿ ಅರ್ಕಾರ ಬಂದ್ರೆ ಏನಾಗುತ್ತೆ? ಇದು ಇನ್ನು ಗುಣಸಂಧಿನೇ. ಏಕಾರ, ಓಕಾರ, ಆಮೇಲೆ ಅರ್ಕಾರ ಇವು ಯಾವ ಬಂದ್ರೆ ಏನಾಗುತ್ತೆ? ಇದು ಗುಣಸಂಧಿ. ಒಂದು ಉದಾಹರಣೆ ಕೊಡ್ತೀನಿ, ಅದು ಹೌದಾ ಇಲ್ಲೋ ಅಂತ ಹೇಳಿ. ಏಕ ಪ್ಲಸ್ ಏಕ, ಏಕೈಕ ಆಗುತ್ತಾ? ಇದು ಏಕ ಪ್ಲಸ್ ಏಕ ಯಾಕೆ? ವೃದ್ಧಿ ಸಂಧಿ. ಮತ್ತು ಈ ಕಾರಕ್ಕೆ ಏ ಕಾರ ಬಂದ್ರೆ ಏನಾಗುತ್ತೆ? ಇದು ಗುಣಸಂಧಿ ಅಂತ ಹೇಳಿದೀವಿ. ಓ ಕಾರ ಬಂದ್ರೆ ಏನೋ ಊಕಾರದ ಪರವಾಗಿ ಓ ಕಾರ ಬಂದ್ರೆ ಅದು ಗುಣಸಂಧಿ ಅಂತ ಮಾತಾಡಿದೀವಿ. ಹೌದಾ? ಋಕಾರಕ್ಕೆ ಅರ್ಕಾರ ಬಂದ್ರೆ ಅದು ಗುಣಸಂಧಿ ಅಂತ ಹೇಳಿ ಮಾತಾಡಿದೀವಿ. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ? ಯಾವ ಕಾರ ಬರ್ತಾ ಇದೆ ಇಲ್ಲಿ? ಐ ಅಂತ ಬರ್ತಾ ಇದೆ. ಹೌದಾ? ಐ ನಾವೆಲ್ಲಾದ್ರೂ ಹೇಳಿದೀವ ಗುಣಸಂಧಿ ಒಳಗೆ? ಐ ಎಲ್ಲಾದ್ರೂ ಯಾವ್ದಾದ್ರು ಪರವಾಗಿ ಐ ಬಂದ್ರೆ, ಐ ಕಾರ ಯಾವ್ದಾದ್ರು ಬಂದ್ರೆ ಇದು ಆಗುತ್ತೆ ಗುಣಸಂಧಿ ಅಂತ ಹೇಳಿ ಎಲ್ಲಾದ್ರೂ ಹೇಳಿದೀವ ನೋಡಿ. ಎಕ್ಸೆಪ್ಷನ್ ಇಟ್ಕೊಳ್ಳಿ. ಓಕೆ, ಐ ಮತ್ತೆ ಅವು ಕಾರ ಏನಾದ್ರೂ ಬಂದ್ರೆ ಯಾವ್ದಾಗುತ್ತೆ ಹೇಳಿ? ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಆಗುತ್ತೆ. ಸೊ ಇದು ನೋಡಿ, ಸಂಸ್ಕೃತ ಸಂಧಿಗಳಲ್ಲಿ ಇದು ಕೂಡ ಸ್ವರ ಸಂಧಿ. ಸೊ ವೃದ್ಧಿ ಸಂಧಿ ಹೋಗೋಣ. ಸೊ ವೃದ್ಧಿ ಸಂಧಿ ಹೆಂಗಾಗುತ್ತೆ? ಏಕ ಪ್ಲಸ್ ಏಕ, ಏಕೈಕ. ಓಕೆ, ಏನಿಲ್ಲಿ ಆಕಾರಗಳಿಗೆ ಎ ಮತ್ತು ಐಕಾರಗಳ ಪರವಾದ್ರೆ ಅವೆರಡು ಸ್ಥಾನದಲ್ಲಿ ಏನಾಗುತ್ತೆ? ಐಕಾರ ಬರುತ್ತೆ ಅಂತ ಹೇಳ್ತಿದ್ದೆ. ಐಕಾರ ಇಲ್ಲಿ ನೋಡಿ.
ಹೌದಾ? ಇದು ಇದೆ ಇಲ್ಲಿ ಪೂರ್ವಪದದ ಎರಡನೇ ಅಕ್ಷರದಲ್ಲಿ ಏನಾಗ್ತಾ ಇದೆ ಸ್ವರದ ಮುಂದೆ ಅಕಾರ ಬರ್ತಾ ಇದೆ. ಹೌದಾ? ಇದು ಏನಾಗ್ತಾ ಇದೆ? ಎ ಆಗ್ತಾ ಇದೆ. ಓಕೆ, ಪ್ಲಸ್ ಎ ಏನಾಗುತ್ತೆ? ಇವು ಐ ಆಗುತ್ತೆ. ಓಕೆ, ಇದು ವೃದ್ಧಿ ಸಂಧಿ. ಆ ಕಾರ್ಯಗಳಿಗೆ ಎ ಐ ಕಾರ್ಯಗಳ ಪರವಾದರೆ ಅವೆರಡು ಸ್ಥಾನದಲ್ಲಿ ಏನಾಗುತ್ತೆ? ಐ ಕಾರ ಬರುತ್ತೆ. ಓಕೆ, ಆಮೇಲೆ ಮತ್ತೆ ಓ ಅವು ಕಾರ್ಯಗಳ ಪರವಾದರೆ ಅವೆರಡು ಸ್ಥಾನದಲ್ಲಿ ಏನಾಗುತ್ತೆ? ಔಕಾರ. ನೋಡೋಣ ಅದು ಯಾವ ರೀತಿ ಅಂತ ಹೇಳಿ. ಅಷ್ಟ ಪ್ಲಸ್ ಐಶ್ವರ್ಯ ಏನಾಗ್ತಾ ಇದೆ? ಇದು ಏನಾಗುತ್ತೆ? ಇದು ಅಷ್ಟೈಶ್ವರ್ಯ. ಅಷ್ಟೈಶ್ವರ್ಯ. ಹೌದಾ? ಅಷ್ಟೈಶ್ವರ್ಯ ಆಗುತ್ತೆ. ಹೌದಾ? ಆಮೇಲೆ ವನ ಪ್ಲಸ್ ಔಷಧಿ ಏನಾಗ್ತಾ ಇದೆ ಇಲ್ಲಿ? ವನೌಷಧಿ. ಯಾವ ಬರ್ತಾ ಇದೆ ಇಲ್ಲಿ? ಅವು ಬರ್ತಾ ಇದೆ ತಾನೆ? ಹೌದಾ? ಅಷ್ಟೈಶ್ವರ್ಯ, ಅಷ್ಟೈಶ್ವರ್ಯ, ಐಶ್ವರ್ಯ. ಈ ರೀತಿ. ಮತ್ತೆ ಯಾವ್ದಾದ್ರು ಹೇಳಿ ನೋಡ. ಜನೈಕ್ಯ, ಜನ ಪ್ಲಸ್ ಐಕ್ಯ, ಜನ ಪ್ಲಸ್ ಐಕ್ಯ ಏನಾಗುತ್ತೆ? ಜನೈಕ್ಯ, ಐಕ್ಯ, ಐ ಬರ್ತಾ ಇದೆ. ಹೌದಾ? ವಿದ್ಯಾ ಪ್ಲಸ್ ಐಶ್ವರ್ಯ ಏನಾಗುತ್ತೆ? ವಿದ್ಯೈಶ್ವರ್ಯನ. ಮಹಾ ಪ್ಲಸ್ ಔದಾರ್ಯ, ಮಹಾ ಪ್ಲಸ್ ಔದಾರ್ಯ ಏನಾಗುತ್ತೆ? ಮಹೌದಾರ್ಯ, ಮಹೌದಾರ್ಯ. ಅವು ಆಗ್ತಾ ಇದೆ ನೋಡಿ ಇಲ್ಲಿ. ಅವು ಆಗ್ತಾ ಇದೆ, ಏ ಆಗ್ತಾ ಇದೆ ಇಲ್ಲಿ. ವನೌಷಧಿ. ಓಕೆ, ವನೌಷಧಿ ಇಲ್ಲಿ ಏನಾಗ್ತದೆ? ವನೌಷಧಿ. ಏ ಆಗಲ್ಲ ಇಲ್ಲಿ, ಅವು ಬರ್ತಾ ಇದೆ ನೋಡಿ. ಐ ಮತ್ತು ಅವು ಬರೋದು. ಮಹಾ ಪ್ಲಸ್ ಔದಾರ್ಯ, ಮಹೌದಾರ್ಯ. ಹೌದಾ? ಇದು ಬಂದ್ರೆ ಇದು ವೃದ್ಧಿ ಸಂಧಿ ಅಂತ ಕರಿತೀವಿ ಇದಕ್ಕೆ. ಓಕೆ, ಜಲ ಪ್ಲಸ್ ಹೋಗ ಏನಾಗುತ್ತೆ? ಜಲೌಗ, ಜಲೌಗ. ಓಕೆ, ಮತ್ತೊಂದು ಹೋಗೋಣ. ಎಣಸಂಧಿ. ಈಗ ಆಯ್ತು, ಇದು ಗುಣಸಂಧಿ ನೋಡಿದೀವಿ, ಸವರ್ಣ ದೀರ್ಘ ಸಂಧಿ ನೋಡಿದೀವಿ, ಅದಾದ್ಮೇಲೆ ವೃದ್ಧಿ ಸಂಧಿ ನೋಡಿದೀವಿ. ಸ್ವರ ಸಂಧಿಗಳಲ್ಲೇ ಎಣ್ಸಂಧಿ ಒಂದು. ಹೌದಾ? ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಕಾರಾಗಮ ಸಂಧಿ ಬೇರೆ ಮತ್ತೆ ಎಣ್ಸಂಧಿ ಬೇರೆ ಆಕ್ಚುಲಿ. ಓಕೆ, ನೋಡಿ ಇದು ಈ ಉ ಉ ರು ಕಾರಗಳಿಗೆ ಏನಾಗ್ತಾ ಇದೆ? ಇದು ಯಾವ್ದಾಗ್ತಾ ಇದೆ ಇಲ್ಲಿ? ಈ ಕಾರಗಳಿಗೆ ಏನಾಗ್ತಾ ಇದೆ? ಇಲ್ಲಿ ಏಕಾರ ಬರ್ತಾ ಇದೆ. ನೋಡೋಣ ಇದು ಯಾವ ರೀತಿ ಆಗ್ತದೆ ಅಂತ ಉದಾಹರಣೆ ಸಮೇತ ನೋಡಿದ್ರೆ ಅಷ್ಟೇ ಅರ್ಥ ಆಗುತ್ತೆ ಆಕ್ಚುಲಿ ನಿಮ್ಗೆ. ಉ ಕಾರಗಳಿಗೆ ಓಕಾರ ಆಗೋದು. ಆಮೇಲೆ ಋಕಾರಕ್ಕೆ ರ ಅಂತೇಳಿ ಅಥವಾ ರೇಫ ಅಂತ ಕರೀತಾರೆ ಆಕ್ಚುಲಿ. ಇದು ಆದೇಶಗಳಾಗಿ ಬರ್ತವೆ. ಸೊ ನಾವು ನೋಡಿದ್ದೀವಿ ಆದೇಶ ಸಂಧಿಗಳಲ್ಲಿ, ಆಗಮ ಸಂಧಿಗಳಲ್ಲಿ ನೋಡಿದೆವು, ಆದೇಶ ಸಂಧಿಗಳಲ್ಲಿ ನೋಡಿದೆವು. ಆಗಮ ಸಂಧಿಗಳಲ್ಲಿ ನೋಡಿದೀವಿ ಯಕಾರಾಗಮ ಮತ್ತು ಒಕಾರಾಗಮ ಆಗಿ ಬರೋದು. ಸೊ ಇಲ್ಲಿ ಏನಾಗ್ತಾ ಇದೆ? ಋಕಾರಕ್ಕೆ ರ ಬಂದು ಆದೇಶಗಳಾಗಿ ಬರ್ತಾ ಇದಾವೆ ಇಲ್ಲಿ. ಹೌದಾ? ಋಕ್ಕೆ ರೇಫ ಅಥವಾ ರ ಅಥವಾ ಉಗೆ ವ ಅಂತೇಳಿ ಬರ್ತಾ ಇದೆ ಆಕ್ಚುಲಿ, ಆದೇಶವಾಗಿ ಬರ್ತಾ ಇದೆ. ಓಕೆ, ನೋಡೋಣ ಉದಾಹರಣೆ ನೀವೇ ಕೊಟ್ರಿ ನೋಡೋಣ. ಎಣ್ ಸಂಧಿ ಯಾವ ರೀತಿ ಉದಾಹರಣೆ ಕೊಡ್ತೀರಾ? ಕೆಲವೊಂದು. ಅತಿ ಪ್ಲಸ್ ಅಂತ ಏನಾಗುತ್ತೆ? ಇದು ಅತಿ ಪ್ಲಸ್ ಅಂತ ಅತ್ಯಂತ. ಅತ್ಯಂತ. ಇಲ್ಲಿ ಏನಾಗ್ತಾ ಇದೆ? ಅತಿ ಈ ಪ್ಲಸ್ ನೋಡಿ, ಈ ನೋಡಿ ಈ ಕಾರಗಳ ಪರವಾಗಿ ಏಕಾರ ಬರುತ್ತೆ ಇಲ್ಲಿ. ಏಕಾರ ಇಲ್ಲಿ ನೋಡಿ, ಒತ್ತಕ್ಷರ ನಿಮ್ಗೆ ಏ ಬರ್ತಾ ಇರ್ತಾನೆ ಈ ರೀತಿ. ಓಕೆ, ಮತ್ತೆ ಉದಾಹರಣೆ ಹೇಳಿ. ಮನ್ವಂತರ. ಮನ್ವಂತರ ನಾನು ಹೇಳ್ತಿದ್ದೆ ಯ ಮತ್ತು ವ ಅಂತೇಳಿ. ಮನ್ವಂತರ ಹೆಂಗಾಗುತ್ತೆ? ಇದು ಮನು ಪ್ಲಸ್ ಅಂತರ, ಇದೇನಾಗುತ್ತೆ? ಮನ್ವಂತರ. ಹೌದಾ? ಕರೆಕ್ಟಾ? ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ
ಮನು ಉ ಪ್ಲಸ್ ಏನಾಗಿ ಬರ್ತಾ ಇದೆ ಮನ್ವಂತರ. ನಾನು ಹೇಳ್ತಿದ್ದೆ ನಾನು ಹೂಕಾರಗೆ ವಕಾರವಾಗಿ ಆದೇಶವಾಗಿ ಬರೋದಕ್ಕೆ ಏನಂತಾರೆ, ಇದಕ್ಕೆ ಎಣ್ ಸಂಧಿ ಅಂತ ಕರೀತಾರೆ. ಎಣ್ ಸಂಧಿ ಓನು ಬರುತ್ತೆ ಆಕ್ಚುಲಿ. ಸೊ ಓ ಮತ್ತು ರ ಆದೇಶಗಳಾಗಿ ಬರ್ತವೆ. ಉದಾಹರಣೆ ನೋಡಿ, ರ ಋಕಾರಕ್ಕೆ ರಕಾರ ಹೆಂಗ್ ಬರುತ್ತೆ ಅಂತ ನೋಡೋಣ. ಹೌದಾ, ಪಿತ್ರಾರ್ಜಿತ ಹೆಂಗಾಗುತ್ತೆ ಇದು? ಪಿತ್ರಾರ್ಜಿತ, ಪಿತೃ ಪ್ಲಸ್ ಅರ್ಜಿತ. ಈಗ ಎರಡ್ ರೀತಿ ಕೇಳ್ತಾನೆ ಕ್ವಶನ್ಸ್. ಒಂದು, ಇದನ್ನ ಕೊಟ್ಬಿಟ್ಟು ಯಾವುದು ಇದು ಸಂಧಿ ಅಂತಾನು ಕೇಳ್ಬೋದು. ಇನ್ನೊಂದು, ಇದನ್ನ ಬಿಡಿಸಿ ಬರೆದ ಸಂಧಿ ಬಿಡಿಸಿ ಬರೆದ ಪದವನ್ನು ಗುರುತಿಸಿ ಅಂತ ಕೇಳ್ತಾರೆ. ಪಿತ್ರಾರ್ಜಿತ ಕೊಟ್ಟು ಯಾವ ರೀತಿ ಬರೀತೀರಾ ಅಂತೇಳಿ ಅಲ್ಲಿ ಕೂಡ ಕನ್ಫ್ಯೂಷನ್ ಮಾಡ್ಬೋದು. ಎರಡ್ ರೀತಿ ಕನ್ಫ್ಯೂಷನ್ ಮಾಡ್ಬೋದು. ಸೊ ಅದಕ್ಕಾಗಿ ಎರಡು ನೆನ್ಪಿಟ್ಕೋಬೇಕು. ಕೆಲವೊಂದು ಎಂಟು ಸಂಧಿ ಅಂತ ನೆನ್ಪಿಟ್ಕೊಂಡು ಗೊತ್ತಿದ್ರು ಅಷ್ಟೇ ಸಾಲದು. ಯಾವ ರೀತಿ ಏನು ಪೂರ್ವ ಪದ ಮತ್ತು ಉತ್ತರ ಪದ ಯಾವ ರೀತಿ ಇಲ್ಲಿ ಸಂಧಿ ಆಗ್ತದೆ ಅಂತ ನೋಡ್ಕೋಬೇಕು. ಓಕೆ, ಗತ್ಯಂತರ. ಗತ್ಯಂತರ ಹೆಂಗಾಗುತ್ತೆ? ಗತ್ಯಂತರ ನೀವು ಎಕ್ಸಾಮ್ ಅಲ್ಲಿ ಎಲಿಮಿನೇಷನ್ ಮಾಡ್ಬೇಕಾದ್ರೆ ನೋಡಿ ಈ ರೀತಿ ಬನ್ನುವಂತರ. ಸೊ ಇಲ್ಲಿ ನೋಡಿ ಒತ್ತಕ್ಷರಗಳ ಬರ್ತದೆ. ಅತ್ಯಂತರ, ಪಿತ್ರಾರ್ಜಿತ, ರಗೆ ಏನಾಗ್ತದೆ, ರೂಗೆ ಏನಾಗ್ತದೆ, ರ ಬರ್ತಾ ಇದೆ ಪಿತ್ರಾರ್ಜಿತ ನೋಡಿ. ಆಮೇಲೆ ಗತ್ಯಂತರ. ಸೊ ಈ ರೀತಿ ನೋಡಿ. ಈ ರೀತಿ ಇದ್ದಾಗ ಏನಾಗ್ಬೇಕು ಅಂತಂದ್ರೆ ಎಂಡ್ ಸಂಧಿ. ನೀವು ಕೆಲವೊಂದು ಸೂಕ್ಷ್ಮ ಗಮನಿಸ್ತಿರ್ತೀರಾ, ಅದ್ರೊಳಗಡೆ ಎಲಿಮಿನೇಟ್ ಮಾಡ್ತಿರ್ತೀರ ಅಂತ ಸೂಕ್ಷ್ಮ ಗುರುತು ಕೂಡ ಇಲ್ಲಿ ಬೇಕಾಗುತ್ತೆ ನಿಮ್ದು. ಓಕೆ, ಅತಿ ಪ್ಲಸ್ ಆಶೆ. ಅತಿ ಪ್ಲಸ್ ಆಶೆ, ಅತಿ ಆಶೆ. ಹೌದಾ, ಇದು ಬರುತ್ತಾ ಇದು ಎಂಡ್ ಸಂಧಿಗೆ? ಹತಾಶೆ. ಆಮೇಲೆ ಪ್ರತ್ಯರ್ಥ. ಪ್ರತ್ಯರ್ಥ, ಪ್ರತಿ ಪ್ಲಸ್ ಅರ್ಥ, ಪ್ರತ್ಯರ್ಥ ಆಗುತ್ತೆ. ಓಕೆ, ಸಂಸ್ಕೃತ. ಈಗ ನೋಡಿ, ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ನಾವು ನೋಡಿದೀವಿ. ಯಾವ್ದು ಹೇಳಿ? ಸವರ್ಣ ದೀರ್ಘ ಸಂಧಿ, ಮತ್ತೆ ಗುಣ ಸಂಧಿ, ಮತ್ತೆ ಯಾವುದು ಹೇಳಿ? ವೃದ್ಧಿ ಸಂಧಿ. ಅದಾದ್ಮೇಲೆ ಎಂಡ್ ಸಂಧಿ. ಸೊ ಇವು ನಾಲ್ಕು ಬಂದ್ಬಿಟ್ಟು ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಸಂಧಿಗಳು. ಸಂಸ್ಕೃತ ಸಂಧಿಗಳಲ್ಲಿ ವ್ಯಂಜನ ಸಂಧಿ. ವ್ಯಂಜನ ಸಂಧಿಗಳು ನೋಡೋಣ. ಓಕೆ, ಸೊ ವ್ಯಂಜನ ಸಂಧಿಗಳಲ್ಲಿ ಉದಾಹರಣೆಗಳು ಯಾವ್ಯಾವ ಹೇಳಿ ನೋಡ. ಜಸ್ತ್ವ, ಜಸ್ತ್ವ ಸಂಧಿ ಒಂದನೇದು. ಎರಡನೇದು ಯಾವ್ದು ಹೇಳಿ? ಸ್ತುತ್ವ, ಸ್ತುತ್ವ ಸಂಧಿ. ಮತ್ತೆ ಯಾವುದು? ಇವೆರಡೇನಾ? ಅನುನಾಸಿಕ ಸಂಧಿ ಬರುತ್ತಾ? ಅನುನಾಸಿಕ ಸಂಧಿ ಬರುತ್ತಾ? ಅನುನಾಸಿಕ ಬರುತ್ತೆ, ಅನುನಾಸಿಕ ಸಂಧಿನೂ ಬರುತ್ತೆ. ಓಕೆ, ನೋಡ್ಕೊಳ್ಳೋಣ. ಸೊ ವ್ಯಂಜನ ಸಂಧಿಗಳಲ್ಲಿ ಜಸ್ವ ಸಂಧಿ ಹೆಂಗಾಗುತ್ತೆ? ಹೆಂಗಾಗುತ್ತೆ ಯಾರಾದ್ರು ಹೇಳ್ತೀರಾ? ಜಸ್ವ ಸಂಧಿ, ಜಸ್ವ ಸಂಧಿ ಹೆಂಗಾಗುತ್ತೆ? ನಾನು ಉದಾಹರಣೆ ಕೊಡ್ತೀನಿ. ದಿಕ್ ಪ್ಲಸ್ ಅಂತ ಏನಾಗುತ್ತೆ ಇದು? ಇದು ಈ ರೀತಿ ಇದು ಬರೀಬಹುದು. ಓಕೆ, ದಿಗಂತ. ಆಮೇಲೆ ದಿಗ್ ಪ್ಲಸ್ ಅಂತ ಇದು ಯಾವ್ದಾಗುತ್ತೆ? ಓಕೆ, ಇದು ನೋಡಿ ಹೇಳ್ತೀನಿ, ಇದು ಕೂಡ ದಿಗಂತನೇ ಬರುತ್ತೆ. ಓಕೆ, ಎರಡು ರೀತಿ ಬರೀಬಹುದು. ದಿಕ್ ಪ್ಲಸ್ ಅಂತ, ದಿಗಂತ. ದಿಕ್ ಪ್ಲಸ್ ಅಂತ, ದಿಗಂತ ಬರೀಬಹುದು. ಷಟ್ ಪ್ಲಸ್ ಅಂಗ, ಷಟ್ ಪ್ಲಸ್ ಅಂಗ ಏನಾಗುತ್ತೆ? ಇದು ಷಡಂಗ. ಹೌದಾ, ಇಲ್ಲಿ ಏನಾಗ್ತಾ ಇದೆ ನೋಡಿ, ಪೂರ್ವ ಪದ ಇದೆ ಅಲ್ಲ, ಇಲ್ಲಿ ಪೂರ್ವ ಪದದಲ್ಲಿ ಕಚಟ ತಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳ ಆದೇಶವಾಗಿ ಬರ್ತವೆ. ಅಂದ್ರೆ ಅದೇ ಮೂರನೇ ವ್ಯಂಜನ ಪದಗಳ ವ್ಯಂಜನಾಕ್ಷರಗಳಲ್ಲಿ ಅದ್ರ ಮೂರನೇ ಪದ ಬರೋದು ಯಾವ್ದು ಬರುತ್ತೆ? ಕಚಟ ತಪ. ಕಚಟ ತಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ, ಅಂದ್ರೆ ಇದೇ ವರ್ಗದಲ್ಲಿ ಕ ಕ ಗ ನ ಅಂತ ಬರುತ್ತೆ, ಗೊತ್ತಾ? ಕ ಕ ಗ ಗ ಗ ನ. ಓಕೆ, ಇದು ನೋಡಿ, ಇಲ್ಲಿ ಏನಾಗ್ತಾ ಇದೆ? ಮೂರನೇ ಪರವಾಗಿ, ಮೂರನೇ ವ್ಯಂಜನ ವರ್ಣದ ಪರವಾಗಿ ಬರ್ತಾ ಇದೆ. ಖಗೆ ಗ ಬರ್ತಾ ಇದೆ ನಿಮ್ಗೆ ಇಲ್ಲಿ. ಅದೇ ವರ್ಣಗಳಲ್ಲೇ, ಅದೇ ವ್ಯಂಜನ ವರ್ಣಗಳಲ್ಲೇ ಮೂರನೇ ಪದವಾಗಿ ಬರ್ತಾ ಇದೆ. ದಿಕ್ ಪ್ಲಸ್ ಅಂತ, ದಿಗಂತ. ಹೌದಾ, ಅದೇ ರೀತಿ ನೋಡಿ,
ಷಟ್ ಪ್ಲಸ್ ಅಂಗ ಷಡಂಗ. ಹೌದಾ? ಕಕ ಗಗನ ಛ ಛ ಹೆಂಗಾಗುತ್ತೆ? ಜ ಜ ಜ್ಞ. ಹೌದಾ? ಠ ಠ ಧ ಧ ನನ್. ಠ ಠ ಢ ಢ ನ. ಈ ರೀತಿ ಬರುತ್ತಾ? ಇದು ಮೂರನೇ ಪದ ಯಾವ್ದು ಬರ್ತದೆ ನೋಡಿ. ಷಟ್ ಪ್ಲಸ್ ಅಂಗ ಠ ಬರುತ್ತಾ? ಅದ್ರ ಮೂರನೇ ಪದ ಏನಾಗ್ತಾ ಇದೆ? ಷಡಂಗ ಅಂತ ಬರ್ತಾ ಇದೆ. ಓಕೆ. ಕಚಟ ತಪಗಳಿಗೆ ಗಜಡ ದಬ್ಬಗಳು ಆದೇಶವಾಗಿ ಬಂದರೆ ಇದನ್ನ ಏನಂತೀರಿ? ಅದೇ ಹೇಳ್ತಿದ್ದೆ ನಾವು. ಕಚಟ ತಪಗೆ ಗಜಡ ದಬ್ಬ. ಇದು ನಾವು ಓದಿದೀವಿ ಆಲ್ರೆಡಿ. ಯಾವ್ದ್ರೊಳಗಡೆ? ನಾವು ಕನ್ನಡ ಸಂಧಿಗಳಲ್ಲಿ ಆದೇಶ ಸಂಧಿನ ಆಗಮ ಸಂಧಿನ ಓದಿದ್ವಿ. ಯಾವ್ದ್ರಲ್ಲಿ ಓದಿದ್ರಿ ನೀವು? ಆದೇಶ ಸಂಧಿಯಲ್ಲಿ ಓದಿದ್ರಿ ತಾನೆ? ಆದೇಶ ಸಂಧಿಯಲ್ಲಿ ಕನ್ನಡ ಸಂಧಿಗಳಲ್ಲಿ ಏನು ವ್ಯಂಜನ ಸಂಧಿಗಳಲ್ಲೇ ಓದಿದೀವಿ ನಾವು. ವ್ಯಂಜನ ಸಂಧಿ ಆದೇಶವಾಗಿ ಬರೋದು. ಕಚಟ ತಪ್ಪುಗಳಿಗೆ ಗಜಡ ದಬ್ಬ ಆದೇಶವಾಗಿ ಬಂದ್ರೆ ಅದು ಏನಾಗುತ್ತೆ? ಜಪ್ತ ಸಂಧಿ ಆಗುತ್ತೆ. ಈ ರೀತಿ. ಮತ್ತೆ ಯಾವ್ದು ಹೇಳಿ? ಚಿತ್ ಪ್ಲಸ್ ಆನಂದ ಏನಾಗುತ್ತೆ? ಚಿತ್ ಪ್ಲಸ್ ಆನಂದ. ಅಲ್ಲಿ ನೋಡಿ, ಆ ಆದೇಶ ಸಂಧಿಯಲ್ಲಿ ಕ ತ ಪ ಗಳಿಗೆ ಏನಾಗುತ್ತಿತ್ತು? ಗ ದ ಪ ಬರ್ತಿತ್ತು. ಹೌದಾ? ಇಲ್ಲಿ ಏನಾಗ್ತಾ ಇದೆ? ಕ ಚಡ ತಪಗಳಿಗೆ ಗ ಜಡ ದಬ. ಇಲ್ಲಿ ಇಲ್ಲಿ ಏನಾಗ್ತಾ ಇದೆ ನೋಡಿ, ಕ ತಪಗಳಿಗೆ ಇದು ಗ ದಬ ಬರ್ತಿತ್ತು. ಇದು ಕಚಟ ತಪಗಳಿಗೆ ಏನಾಗ್ತಾ ಇದೆ? ಇಲ್ಲಿ ಗ ಜಡ ದಬ. ಗ ಜ ಡ ಡ ಬ ಏನಾಗ್ತಾ ಇದೆ? ಆದೇಶವಾಗಿ ಬರ್ತಾ ಇದ್ದಾರೆ. ನೋಡ್ಕೊಳ್ರಿ. ಸ್ವಲ್ಪ ಮೈನ್ಯೂಟ್ ಅಷ್ಟೇ ಸಿಮಿಲಾರಿಟಿ ಐತಿ, ಕೆಲವೊಂದು ಇದ್ರೊಳಗಿಲ್ಲ, ಇದ್ರೊಳಗೆ ಇದಾವೆ ನೋಡಿ. ಈ ತರ ನೀವು ನೋಡಿ, ಚಿತ್ ಈ ರೀತಿ ಬಂದ್ರೆ ನಿಮ್ಗೆ ಜಸ್ತ್ವ ಅಂತೇಳಿ ನೀವು ಉಚ್ಚಾರ ಮಾಡ್ಬೇಕಾದ್ರೆ ಛ ಅಂತ ಬರುತ್ತೆ. ಇಲ್ಲಿನೂ ಕೂಡ ಚಿತ್ ಸತ್ ಅಂತ ಬರುತ್ತೆ, ಶತ್ ಅಂತ ಬರುತ್ತೆ. ಅವನ್ನ ಸ್ವಲ್ಪ ವರ್ಡ್ಸ್ ಗಳಲ್ಲಿ ಓದ್ಬೇಕಾದ್ರೆ ಉಚ್ಚಾರಗಳ ಮುಖಾಂತರ ಕೂಡ ಕೆಲವೊಂದು ಎಲಿಮಿನೇಟ್ ಮಾಡಬಹುದು ಆಪ್ಷನ್ಸ್ ಗಳನ್ನ ನೋಡಿ. ವಾಕ್ ಪ್ಲಸ್ ದೇವಿ ಏನಾಗ್ತದೆ? ವಾಗ್ದೇವಿ ಆಗುತ್ತಾ? ಹೌದಾ? ಹಿಂಗೂ ಆಗುತ್ತೆ. ದಿಕ್ ಪ್ಲಸ್ ದೇವತೆ ಏನಾಗುತ್ತೆ? ದಿಕ್ ಪ್ಲಸ್ ದೇವತೆ ಯಾವ್ದಾಗುತ್ತೆ? ಇದು ದಿಕ್ ಪ್ಲಸ್ ದೇವತೆ. ದಿಕ್ ದೇವತೆನಾ? ದಿಕ್ ದೇವತೆನಾ? ದಿಕ್ ದೇವತೆ. ಹಾ. ಸೊ ನೋಡಿ ಯಾವ ರೀತಿ ಬರ್ತಾ ಇದಾವೆ ಅಂತ ಹೇಳಿ. ವಿರಾಟ್ ಪ್ಲಸ್ ರೂಪ. ವಿರಾಟ್ ಪ್ಲಸ್ ರೂಪ ಏನಾಗ್ತಾ ಇದೆ ಇಲ್ಲಿ? ವಿರಾಟ್ ರೂಪ. ಹೌದಾ? ನೋಡಿ ಟ ಇಲ್ಲ ಡ ಬರ್ತಾ ಇದೆ. ನೀವು ನೋಡಿ ಡ ಡ ಡ ಬರೋದು ಆಕ್ಚುಲಿ. ಇಲ್ಲಿ ನೋಡಿ ಡ ದ ಬರುತ್ತೆ ಆಕ್ಚುಲಿ ಕೊನೆಯದಾಗಿ. ಓಕೆ. ಸೊ ಈ ಸ್ವಲ್ಪ ನೋಡ್ಕೊಳ್ಳಿ. ಕೆಲವೊಂದು ಉದಾಹರಣೆಗಳು ಹೇಳಿದೀನಿ. ಆಮೇಲೆ ನೀವೊಂದು ಸ್ವಲ್ಪ ಕ್ವಶನ್ ಪೇಪರ್ಸ್ ಅನ್ನ ಅಟೆಂಡ್ ಮಾಡ್ಕೊಂಡು ಏನು ಮಿಸ್ಟೇಕ್ ಮಾಡಿದ್ರೆ ಇಲ್ಲೇ ಮಾಡಿ, ಮತ್ತೆ ಅಲ್ಲಿ ಹೋಗಿ ಎಷ್ಟು ಮಿಸ್ಟೇಕ್ ಮಾಡ್ಕೊಂಡು ಬೇಡ. ಇದ್ರೊಳಗಂತೂ ಸಂಧಿಗಳಲ್ಲಿ ಕೇಳಕ್ಕೆ ಹೇಳ್ತಾರೆ ಕ್ವಶನ್ಸ್. ಓಕೆ. ಸೊ ವ್ಯಂಜನ ಸಂಧಿಗಳಲ್ಲಿ ಮತ್ತೆ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಎರಡನೇದಾಗಿ ನೋಡೋದಾದ್ರೆ ಯಾವುದು? ಸ್ತುತ್ವ. ಸ್ತುತ್ವ ಸಂಧಿ. ಸ್ತುತ್ವ ಸಂಧಿ ಅಂದ್ರೆ ಯಾವ ರೀತಿ ಆದೇಶಗಳು ಬರ್ತವೆ ಹೇಳಿ? ಸ ತ ಧ ಝ ನಗಳಿಗೆ ಏನಾಗಿ ಬರ್ತಾ ಇದೆ ಆದೇಶವಾಗಿ? ಶ ಛ ಛ ಛ ಛ ಝ ಝ ನ ಇವು ಆದೇಶವಾಗಿ ಬರ್ತವೆ. ಇದಕ್ಕೇನಂತೀವಿ ನಾವು? ಸ್ತುತ್ವ ಸಂಧಿ ಅಂತ ಕರಿತೀವಿ. ಹೆಂಗೆ? ಉದಾಹರಣೆ ಹೇಳ್ರಿ ನೋಡ. ಮನಸ್ ಪ್ಲಸ್ ಶುದ್ಧಿ ಏನಾಗುತ್ತೆ? ಮನಸ್ ಪ್ಲಸ್ ಶುದ್ಧಿ. ಮನ ಶುದ್ಧಿ. ಹೌದಾ? ಶುದ್ಧಿ ಶುದ್ಧಿ ಅಂತ ಹೇಳಿ. ಓಕೆ. ನೋಡಿ ಈ ಶುದ್ಧ ಸಂಧಿ ಶು ಶ ಮತ್ತೆ ಛಗೆ ಛನೆ ಒತ್ತಕ್ಷರ ಬರೋದು, ಅಥವಾ ಜೆಗೆ ಜೆನೆ ಒತ್ತಕ್ಷರ ಬರೋದು ಇಲ್ಲೇ ಹೇಳುತ್ತೆ ಆಕ್ಚುಲಿ. ಸೊ ಏನು ಅಲ್ಲೇ ಹೇಳ್ತದೆ ಡೆಫಿನಿಷನ್ ಅಲ್ಲೇ. ಶುತ್ವ ಸಂಧಿ ಅಂತಂದ್ರೆ ಶೇಗೆ ಯದ್ ಒತ್ತಕ್ಷರ, ಶೇಗೆ ಛದ್ ಒತ್ತಕ್ಷರ, ಛಗೆ ಛದ್ ಒತ್ತಕ್ಷರ, ಜೆಗೆ ಜೆ ಒತ್ತಕ್ಷರ ಬಂದ್ರೆ ಇದು ಏನಾಗುತ್ತೆ? ಶುತ್ವ ಸಂಧಿ ಅಂತ ಆಗುತ್ತೆ. ಓಕೆ. ನೋಡೋಣ ಇನ್ನೊಂದು. ಸತ್ ಪ್ಲಸ್ ಚಿತ್ರ ಏನಾಗುತ್ತೆ? ಸತ್ ಪ್ಲಸ್ ಚಿತ್ರ ಏನಾಗುತ್ತೆ? ಸಚಿತ್ರ. ಹೌದಾ? ಅದೇ ರೀತಿ ಉದಾಹರಣೆ ಮತ್ತೆ ಹೇಳಿ ನೋಡ.
ಯಶಸ್ ಚಂದ್ರಿಕೆ ಹೆಂಗಾಗುತ್ತೆ ಇದು? ಯಶಸ್ ಚಂದ್ರಿಕೆ, ಯಶಸ್ ಚಂದ್ರಿಕೆ ಹೆಂಗ್ ಬರೀತಾರ? ಯಶಸ್ ಚಂದ್ರಿಕೆನ ಎಷ್ಟ್ ಪ್ಲಸ್ ಚಂದ್ರಿಕೆನ ಇರೋ ಎಷ್ಟ್ ಬಗ್ಗೆ ಎಷ್ಟ್ ಬರೀತೀರಾ? ಎಷ್ಟ್ ಪ್ಲಸ್ ಚಂದ್ರಿಕೆನ ಯಶಸ್ ಚಂದ್ರಿಕೆ. ಯಶಸ್ ಅಂತ ಯಶಸ್ ಬರಿಬೇಕು, ಹೌದಾ? ಯಶಸ್ ಪ್ಲಸ್ ಚಂದ್ರಿಕೆ. ಓಕೆ, ಸೊ ಯಶಸ್ ಚಂದ್ರಿಕೆ ಆಗುತ್ತೆ. ಆಕ್ಚುಲಿ ಬೃಹತ್ ಪ್ಲಸ್ ಛತ್ರಿ ಏನಾಗುತ್ತೆ? ಬೃಹತ್ ಛತ್ರಿ, ಬೃಹತ್ ಛತ್ರಿ. ಓಕೆ, ಇದೇನಾಗುತ್ತೆ? ಬೃಹತ್ ಪ್ಲಸ್ ಛತ್ರಿ. ಸೊ ಏನಾಗುತ್ತೆ? ಬೃಹತ್ ಛತ್ರಿ. ಓಕೆ, ಈ ತರ ಆಯ್ತು. ಓಕೆ, ಸೊ ಮತ್ತೆ ಮತ್ತೆ ಯಾವುದು? ಪ್ರಕೃತಿ ಭಾವ. ಪ್ರಕೃತಿ ಭಾವ ಅಂತ ಕೇಳಿದ್ದೀರಾ? ಪ್ರಕೃತಿ ಭಾವ ಅಂದ್ರೆ ಏನ್ ಹೇಳಿ? ಸಂಧಿ ಕಾರ್ಯ ನಡೀದೇ ಇರೋದಕ್ಕೆ ಪ್ರಕೃತಿ ಭಾವ ಅಂತ. ಓಕೆ, ಸಂಧಿ ಕಾರ್ಯ ನಡೆಯುವುದಿಲ್ಲ, ಅದಕ್ಕೇನಂತೀರಿ? ಪ್ರಕೃತಿ ಭಾವ. ಉದಾಹರಣೆ ಮೇಡಮ್? ಅಂದ್ರೆ ಸಂಧಿ ಕಾರ್ಯ ನಡೆದೇ ಇಲ್ಲ ಅಂದ್ರೆ ಹೆಂಗ್ ಬರೀತಾರೆ? ಉದಾಹರಣೆಯಾಗಿ ಅಣ್ಣ ಮನೆಗೆ ಬಾ, ಈ ತರ ಎಲ್ಲಿ ಸಂಧಿ ಕಾರ್ಯ ನಡೀತಾ ಇದೆ ಇಲ್ಲಿ ನಿಮ್ಗೆ? ಅರೆ ಏನಿದು ಪದ ಬಳಕೆ ಮನೆ ಮಾಡ್ತೀವಿ? ಮಾಡು ಆ ತರ ಸರ್. ಮನೆ ಮಾಡು, ಮನೆ ಪ್ಲಸ್ ಮಾಡು. ಸಂಧಿ ಕಾರ್ಯ ನಡೀತಾ ಇಲ್ಲ ಇಲ್ಲಿ, ಹೌದಾ? ಹೆಂಗ್ ಬರೀತಾ ಇದೆ ನೋಡಿ? ಸಂಧಿ ಕಾರ್ಯ ಎಲ್ಲಿ ನಡೀತಾ ಇತ್ತು? ಮನೆ ಪ್ಲಸ್ ಮಾಡು, ಏನಾಗುತ್ತೆ ಇದು? ಮನೆ ಮಾಡು, ಹೌದಾ? ಓಕೆ, ಅನುನಾಸಿಕ ಸಂಧಿ ಹೇಳಿಲ್ಲಲ್ಲ? ಸೊ ಅನುನಾಸಿಕ ಸಂಧಿ, ಅನುನಾಸಿಕ ಸಂಧಿಗೆ ಉದಾಹರಣೆ ಯಾವ್ದು ಕೊಡ್ತಿದ್ರೆ ಹೇಳಿ? ಸಂ ಪ್ಲಸ್ ಕಟ, ಸಂಕಟ. ಇಲ್ಲೇನು ಅನುನಾಸಿಕ ವನ್ನ ಬಳಕೆ ಮಾಡ್ತಿದ್ವಿ ಅನುನಾಸಿಕಲ್ಲಿ. ಓಕೆ, ನಾ ಯೋಗ ವಾಕ್ಗಳು ಹೇಳಿದ್ದೆ, ವರ್ಣಮಾಲೆಗಳಲ್ಲಿ ಯೋಗ ವಾಕ್ಗಳಲ್ಲಿ ಅನುನಾಸಿಕ ಮತ್ತು ವಿಸರ್ಗ ಅಂತ ಹೇಳಿದ್ದೆ. ಅನುನಾಸಿಕ ಮತ್ತು ಏನು? ಅನುನಾಸಿಕ ಅಂಗಿ, ಮಂಗ, ಲಿಂಗ, ಈ ರೀತಿ. ಸೊ ವಿಸರ್ಗದಲ್ಲಿ ಹೆಂಗಿತ್ತು? ವಿಸರ್ಗ ಅಂತ ಕರಿತಿದ್ರು. ಆಹಾ ಅಂತೇಳಿ ನೀವು ಹೇಳ್ತಿರ್ತೀರಲ್ಲ, ಆಹಾ ಎಂತ ಅದ್ಭುತ ಅಂತೇಳಿ ಬರೀಬೇಕಾದ್ರೆ, ಅದ್ಭುತ. ಸೊ ಈ ರೀತಿ. ಓಕೆ, ಇದು ಅನುನಾಸಿಕ ಸಂಧಿ ನೋಡಿ. ಅನುನಾಸಿಕ ಎರಡು ಪದಗಳು ಸಂಧಿ ಆಗುವಾಗ ಮೊದಲನೇ ಪದ ಅಂತ್ಯದಲ್ಲಿ ಮಕಾರ ಬರುತ್ತೆ ನೋಡಿ ನಿಮ್ಗೆ, ಹೌದಾ? ಮಕಾರ ಬಂದ್ರೆ ಏನಾಗುತ್ತೆ? ಅದು ಅನುನಾಸಿಕ ಸಂಧಿ ಆಗುತ್ತೆ. ಎರಡು ಪದಗಳು ಸಂಧಿ ಆಗುವಾಗ ಮಕಾರ. ಸಂಕಟ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ, ಅದು ಮಕಾರ ಬರ್ತಾ ಇದೆ ಅಲ್ಲಿ, ಅಥವಾ ನಕಾರ ಬರ್ಬೇಕಾದ್ರೆ. ಮಕಾರ ಅಥವಾ ನಕಾರ ಬಂದ್ರೆ ಏನಾಗುತ್ತಾ? ಅದು ಅನುನಾಸಿಕ ಸಂಧಿ ಆಗುತ್ತೆ. ಉದಾಹರಣೆ ಸಂಘ, ಸ್ತ್ರೀ ಸಂಘ. ಸಂಪರ್ಕ ಹೆಂಗ್ ಬರೀತೀರಾ? ಸಂಪರ್ಕನ ಸಂ ಪ್ಲಸ್ ಪರ್ಕ, ಹೌದಾ? ಸಂಸ್ಕೃತ ಉದಾಹರಣೆ ಕೊಡ್ರಿ, ಸಂಸ್ಕೃತನೇ, ಹೌದಾ? ಸಂ ಪ್ಲಸ್ ಕೃತ. ಓಕೆ, ಸೊ ಸಂಸ್ಕೃತ. ಸೊ ಇಷ್ಟ ಆಯ್ತು ಸಂಧಿಗಳಾದವು. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ಯಾವ್ದು ಹೇಳ್ತೀನಿ ಅಂತ ಹೇಳಿದ್ದೆ ಹೇಳಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಇಲ್ಲಿ. ಯಾವ್ದಾದ್ರು ಡೌಟ್ಸ್ ಇದ್ರೋ ಸಂಧಿಗಳಲ್ಲಿ? ಸಂಧಿಗಳು ನೋಡಿ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಕೇಳ್ತಾರೆ. ಸೊ ನೀವು ಓದ್ತಾನೆ ಇರ್ಬೇಕು. 2 3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ಗಳಲ್ಲಿ. ಓಕೆ, ಒಂದು ಕ್ವಿಕ್ ರಿವೈಸ್ ಮಾಡ್ಬಿಡೋಣ, ಹೌದಾ? ಸಂಸ್ಕೃತ ಸಂಧಿಗಳಲ್ಲಿ ಯಾವ್ಯಾವ ಓದಿದ್ವಿ ಅಂತ ಹೇಳಿ. ಸಂಸ್ಕೃತ ಸಂಧಿಗಳಲ್ಲಿ ಯಾವ್ಯಾವ ಓದಿದ್ವಿ ಹೇಳ್ರಿ? 2 ಭಾಗ ಮಾಡಿದೀವಿ. ಒಟ್ಟು ಈ ರೀತಿ ನೀವು ಭಾಗ ಮಾಡ್ಕೊಂಡು ಓದಿದ್ರೆ ಈಜಿ ಆಗುತ್ತೆ. ಸ್ವರ ಸಂಧಿ, ಹೌದಾ? ಆಮೇಲೆ ವ್ಯಂಜನ ಸಂಧಿ. ಸ್ವರ ಸಂಧಿಯಲ್ಲಿ ಯಾವ್ಯಾವ ಓದಿದೀವಿ? ಸವರ್ಣ ದೀರ್ಘ ಸಂಧಿ, ಹೌದಾ? ಸವರ್ಣ ಏನು? ಉತ್ತರ ಪದದಲ್ಲಿ ಸ್ವರಾಕ್ಷರ ಬಂದು ದೀರ್ಘವಾಗಿ ನಾವು ಉಚ್ಚಾರ ಮಾಡ್ತೀವಿ, ಅದು ಸವರ್ಣ ದೀರ್ಘಾಸ್ವರದಿಂದ ಆಗುತ್ತೆ. ಓಕೆ, ನೆಕ್ಸ್ಟ್ ಗುಣಸಂಧಿ. ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ ಅಂತ ಹೇಳಿ ಓದಿದೀವಿ, ಸೂರ್ಯೋದಯ. ಗುಣಸಂಧಿ, ಗುಣಸಂಧಿ ಅಂತ ನೋಡಿದೀವಿ. ಸೊ ಏಕಾರ, ಓಕಾರ, ಅರ್ಕಾರ ಬರುತ್ತೆ. ಮಹಾ ಪ್ಲಸ್ ಈಶಾ, ಮಹೇಶ. ಮಹಾ ಪ್ಲಸ್ ಔದರ್ಯ, ಮಹೌದರ್ಯ. ಸೊ ಈ ರೀತಿ ಇವೆಲ್ಲ ಗುಣಸಂಧಿ. ಗಣ ಪ್ಲಸ್ ಈಶಾ, ಗಣೇಶ. ಇವೆಲ್ಲ ಗುಣಸಂಧಿ.
ವೃದ್ಧಿ ಸಂಧಿಯಲ್ಲಿ ಏನಾಗ್ತಾ ಇದೆ ಇಲ್ಲಿ ಅವು ಹೊರತುಪಡಿಸಿ ಐ ಮತ್ತು ಅವು ಇವೆಲ್ಲ ಬರುತ್ತವೆ ಆಕ್ಚುಲಿ. ಮಹೋದರ್ಯ ಇವೆಲ್ಲ ಓದಿದೀವಲ್ಲ ನಾವು ಆಕ್ಚುಲಿ ಉದಾಹರಣೆಗಳು. ಓಕೆ, ವ್ಯಂಜನ ಸಂಧಿಗಳಲ್ಲಿ ಯಾವ ಓದಿದೀವಿ? ಜಸ್ವ ಸಂಧಿ. ಇಲ್ಲೇನಾಗ್ತಾ ಎ ಮತ್ತು ವ ಏನಾಗ್ತಾ ಆದೇಶವಾಗಿ ಬರ್ತಾ ಇತ್ತು ಜಸ್ವ ಸಂಧಿಯಲ್ಲಿ. ನೀವು ನೋಡಿದ್ರೆ ಅತಿ ಪ್ಲಸ್ ಅಂತ ಅತ್ಯಂತ, ಅತಿ ಪ್ಲಸ್ ಅಂತ ಅತ್ಯಂತ. ಆಮೇಲೆ ಸುತ್ವ ಸಂಧಿ ಅಂತ ಹೇಳಿ ನೋಡಿದೀವಿ. ಸೊ ಏನು ಶಕಾರ ಇದ್ದು ಚಕಾರ ಆಗುತ್ತೆ ನೋಡಿ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಶಕಾರ ಹೋಗಿ ಚಕಾರ ಆಗಿ ಏನಾದ್ರು ಆದೇಶವಾಗಿ ಬರ್ತಾ ಇದೆ, ಅದನ್ನ ಸುತ್ವ ಸಂಧಿ ಅಂತ ಕರಿತೀವಿ. ಅನುನಾಸಿಕ ಸಂಧಿ ಅಂತಂದ್ರೆ ಅವು ನ್ಯ ನ್ಯ ಅಂತ ಹೇಳಿ ನೀವು ಬಳಕೆ ಮಾಡ್ತೀರಿ. ನ ನ ಮ ಇವೇನಾಗ್ತವೆ ಆದೇಶವಾಗಿ ಬರ್ತವೆ. ಇದು ಏನು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ತತ್ಸಮ ತದ್ಭವ. ಎಂಡ್ ಸಂಧಿ ತದ್ಭವ ಎಂಡ್ ಸಂಧಿ ಒಂದ್ ಮಿಸ್ ಮಾಡಿದ್ರಲ್ಲ ಸರ್. ಎಂಡ್ ಸಂಧಿನ ಎದ್ರೊಳಗೆ ಬರುತ್ತೆ ಎಂಡ್ ಸಂಧಿ ಹೇಳಿ ನೋಡ. ಎಂಡ್ ಸಂಧಿ ಕರೆಕ್ಟ್. ಸೊ ಎಂಡ್ ಸಂಧಿ ಇದ್ರೊಳಗೆ ಬರುತ್ತೆ. ಓಕೆ, ಸ್ವರ ಸಂಧಿಯಲ್ಲಿ ಎಂಡ್ ಸಂಧಿ. ಸೂಪರ್. ಆಕ್ಚುಲಿ ಐ ಥಿಂಕ್ ಕೇಳ್ತಾ ಇದೀರ ಅಂತ ಅನ್ಸುತ್ತೆ ಆಕ್ಚುಲಿ. ಸೊ ನಾನ್ ಮಿಸ್ ಮಾಡಿದ್ ನೀವು ಮಿಸ್ ಮಾಡಿಲ್ಲ. ಐ ಥಿಂಕ್ ನೆನ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ. ಓಕೆ, ವೆರಿ ನೈಸ್. ತತ್ಸಮ ತದ್ಭವ. ಓಕೆ, ತತ್ಸಮ ಅಂದ್ರೆ ಏನು? ತತ್ಸಮ ಇದು ಸಂಸ್ಕೃತ. ತತ್ಸಮ ಅಂದ್ರೆ ತತ್ ಅಂತಂದ್ರೆ ಏನಾಗುತ್ತೆ? ಇದು ತತ್ ಅನ್ನೋದು ಇದು ಸಂಸ್ಕೃತದ ಮೂಲ ಪದ. ತತ್ ಅಂತಂದ್ರೆ ಸಂಸ್ಕೃತದ ಮೂಲ ಪದ ಏನು? ಸಂಸ್ಕೃತದ ಅಂದ್ರೆ ಏನು? ಸಮ ಅಂದ್ರೆ ತತ್ ಪ್ಲಸ್ ಸಮ ಇದೇನಾಗುತ್ತೆ? ತತ್ಸಮ. ಓಕೆ, ತದ್ಭವ ಅಂದ್ರೆ ಏನ್ ಹೇಳಿ? ತತ್ ಅಂದ್ರೆ ಅದ್ರ ಮೂಲ ತದ್ಭವ. ತತ್ ಅಂದ್ರೆ ಅದನ್ನು ಕೂಡ ಏನಾಗುತ್ತೆ? ತತ್ ಪ್ಲಸ್ ಭವ ಆಗುತ್ತಾ? ಅಂದ್ರೆ ಅದ್ರ ಏನಾಗ್ತಾ ಇದೆ? ಹುಟ್ಟು ಅಥವಾ ಬದಲಾಗ್ತಾ ಇದೆ ಆಕ್ಚುಲಿ. ತತ್ ಪ್ಲಸ್ ಭವ. ಓಕೆ, ಅದಕ್ಕೆ ಭವಕ್ಕೆ ಏನಂತೀವಿ ಅಂತಂದ್ರೆ ಹುಟ್ಟು ಅಥವಾ ಬದಲಾಗು ಅಂತ ಕರಿತೀವಿ. ಅಂದ್ರೆ ಹುಟ್ಟಿ ಬದಲಾಗ್ತಾ ಇದೆ. ಉದಾಹರಣೆ ನೀವು ನೋಡ್ಬೇಕಂದ್ರೆ ತದ್ಭವ ಹೆಂಗಾಗುತ್ತೆ ಹೇಳಿ? ಬದಲಾವಣೆ ಆಗ್ತಾ ಇದೆ. ಬೀಜ, ಕಬ್ಬ, ಭಿನ್ನಾಣ. ಕಜ್ಜ ಏನಾಗುತ್ತೆ? ಕಜ್ಜ ಕಬ್ಬನ ಕಜ್ಜ ಏನು ಕಾವ್ಯ ಆಗುತ್ತೆ? ಏನಾಗುತ್ತೆ? ಯಾವ ರೀತಿ ಬದಲಾವಣೆ ಆಗುತ್ತೆ ಹೇಳಿ? ತತ್ವ ಅಂತಂದ್ರೆ ಪರಿವರ್ತನೆ, ಹುಟ್ಟು ಬದಲಾವಣೆ ಆಗೋದು. ಫಾರ್ ಎಕ್ಸಾಂಪಲ್ ತತ್ವ ನೋಡಿ, ಗೃಹ ಐತಿ. ಓಕೆ ಕಾವ್ಯ ಗೃಹ ಇದೆ. ಸೊ ತದ್ಭವ ಇದು ನೋಡಿ ತತ್ಸಮ ಇದೆ. ಅಂದ್ರೆ ಕೆಲವೊಂದು ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಏನಾಗ್ತಾ ಬದಲಾಗಿ ಬರ್ತಾ ಇದೆ ಆಕ್ಚುಲಿ. ತತ್ಸಮ ಮತ್ತು ತದ್ಭವ ಅಂದ್ರೆ ಇಷ್ಟೇ ಸಿಂಪಲ್. ಯಾಕಂದ್ರೆ ಸಂಸ್ಕೃತ ಪದಗಳು ತುಂಬಾ ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಸೊ ಆ ಪದಗಳನ್ನ ಬಳಕೆ ಮಾಡ್ಕೊಳ್ಳುವಾಗ ಬದಲಾಗಿ ಬರ್ತಾ ಇದಾವೆ. ಸೊ ಹಾಗಾಗಿ ಅವೇನಾಗ್ತವೆ? ತದ್ಭವ ಆಗ್ತಾ ಇದೆ. ತತ್ಸಮ ಶಬ್ದಗಳು ತದ್ಭವಾಗಿ ಬರ್ತಾ ಇದಾವೆ. ಹೆಂಗೆ? ಗೃಹ ಅನ್ನೋದು ನೋಡಿ ಇದು ಸಂಸ್ಕೃತ ಪದ. ಓಕೆ, ತದ್ಭವದಲ್ಲಿ ಹೆಂಗಾಗ್ತಾ ಇದೆ? ಗೇಹ, ಹೌದಾ? ಈ ರೀತಿ ಭ್ರಮರ ಹೇಗಾಗ್ತಾ ಇದೆ? ಇದು ಭವಾರ. ನೋಡೋಣ ಆಕ್ಚುಲಿ ಮಗೆ ಹೆಂಗ್ ಬದಲಾವಣೆ ಆಗುತ್ತೆ. ಸೊ ಅಂತ ನೋಡ್ಕೊಳ್ಳೋಣ. ಓಕೆ, ಒಂದು ತತ್ಸಮ ತದ್ಭವಗೆ ಒಂದು ಚಾರ್ಟ್ ಕೊಟ್ಬಿಡ್ತೀನಿ. ಸೊ ಆ ಚಾರ್ಟ್ ಅಲ್ಲಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಯಾವ್ದಾವ್ದಕ್ಕೆ ಯಾವ ತತ್ಸಮ ತದ್ಭವ ಬಳಕೆ ಆಗ್ತಾವ ಅಂತೇಳಿ. ಓಕೆ, ನೋಡೋಣ. ಸೊ ಇದು ನೋಡಿ, ಫಾರ್ ಎಕ್ಸಾಂಪಲ್ ತತ್ಸಮ ನೋಡಿ ಕೇಳ್ತಾರೆ ಆಕ್ಚುಲಿ. ತತ್ಸಮ ತದ್ಭವ ಆಮೇಲೆ ಯಾವ ರೀತಿ ಬಂದು ಆ ಪದ ಆಗುತ್ತೆ. ಓಕೆ, ಸೊ ನೀವು ಹಂಗೆ ನೋಟ್ ಮಾಡ್ಕೊಂತ ಇರಿ. ಐ ಥಿಂಕ್ ಬರಿತಾ ಇದ್ರು ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೇನ್ಸ್ ಆನ್ಸರ್ ರೈಟಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಡ್ವರ್ಟೈಸಸ್ ಇರೋದ್ರಿಂದ ಬರಿತಾ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನೋಡಿ ತತ್ಸಮ ರೂ ಇದ್ರಕ್ಕೆ ಏನಾಗ್ತಾ ಇದೆ? ತದ್ಭವ ಬರ್ಬೇಕಾದ್ರೆ ರೀ ಅಥವಾ ರೂ ಆಗಿ ಬರ್ತಾ ಇದೆ. ಉದಾಹರಣೆ ನೋಡಿ, ಋಷಿ. ಇದು ಋಷಿ ಅನ್ನೋದು ಕನ್ನಡ ಪದನ ಏನು ಸಂಸ್ಕೃತ ಪದನ? ಇದು ಋಷಿ ಅನ್ನೋದು ರು ಇವೆಲ್ಲ ಏನಂದ್ರೆ ಸಂಸ್ಕೃತ ಪದಗಳೆಲ್ಲ. ಓಕೆ, ಸೊ
ತದ್ಭವ ಬರ್ಬೇಕಾದ್ರೆ ಹೆಂಗಾಗುತ್ತವೆ ಹೇಳಿ? ತತ್ಸಮ ಇದು ತದ್ಭವ ಬರ್ಬೇಕಾದ್ರೆ ಹೆಂಗಾಗುತ್ತೆ? ಇದು ಋಷಿ, ಹೌದಾ? ಋಷಿ ಮೂಲ ಅಂತ ಹೇಳಿ ನಾವು ಇವಾಗ ಬಳಕೆ ಮಾಡ್ತೀವಿ, ಹಿಂದೆ ಋಷಿ ಮೂಲ ಅಂತ ಹೇಳಿ ಕರಿತಿದೀವಿ ನಾವು. ಅಂದ್ರೆ ಭಾಷೆ ಬದಲಾವಣೆ ಆಗ್ತಾ ಇರುತ್ತೆ ಯಾವ ರೀತಿ ಅಂತ. ಓಕೆ, ಖ ಮತ್ತು ಖ ಗೆ ತದ್ಭವ ಏನಾಗ್ತಾ ಇದೆ? ಘ ಆಗ್ತಾ ಇದೆ. ನೋಡಿ ಉದಾಹರಣೆ, ಆಕಾಶ. ನಾವು ಆಕಾಶ ಅಂತೇಳಿ ಈಗ ಕರಿತಾ ಇದೀವಿ, ಏನು ಕಾಕ ಅನ್ನೋದು, ಅದು ಕೂಡ ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ ಆಗಸ. ಆಕಾಶಗೆ ಆಗಸ ಅಂತಿದ್ವಿ, ಕಾಕಾಗೆ ಹಾಗೆ. ಕಾಕ ಕಾಕ ಅಂತೇಳಿ ಕರಿತಿರ್ತಲ್ಲ ಹಾಗೆ. ನೋಡಿ, ಕ ಖ ಗೆ ಗ ಆಗಿ ತದ್ಭವ ಹೋಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಸೊ ನೀವು ಇಲ್ಲಿ ಉದಾಹರಣೆ ನೋಡ್ಬೇಕು, ಆಕಾಶ ಹೋಗಿ ಕ ಹೋಗಿ ಗ ಆಗ್ತಾ ಇದೆ, ಹೌದಾ? ಇಲ್ಲಿ ನೋಡಿ, ಕ ಗೆ ಹೋಗಿ ಗ ಆಗ್ತಾ ಇದೆ. ಓಕೆ, ಅದೇ ರೀತಿ ಮಹಾಪ್ರಾಣ ಏನಾಗ್ತಾ ಇದೆ? ಮಹಾಪ್ರಾಣ ಏನಾಗ್ತಾ ಇದೆ? ಅಲ್ಪ ಪ್ರಾಣ ಆಗ್ತಾ ಇದೆ. ಅಂದ್ರೆ ತಸ್ಮದಿಂದ ತದ್ಭವ ಬರ್ಬೇಕಾದ್ರೆ ಮಹಾಪ್ರಾಣ ಹೋಗಿ ಅಲ್ಪ ಪ್ರಾಣ ಆಗ್ತಾ ಇದೆ. ಉದಾಹರಣೆ ಹೇಳಿ. ಗಂಧ, ಗಂಧ ಅಂತ ಇದೆ. ನೀವು ತದ್ಭವದಲ್ಲಿ ಹೆಂಗಂತ ಗಂಧ, ಈಗ ಗಂಧ ಅಂತ ಯಾರು ಹೇಳ್ತಾರ? ಇಲ್ಲ, ಗಂಧ ಕೊಡೋ ಅಂದ್ರೆ ನಾವು ಮಾತಾಡ್ಬೇಕಂದ್ರೆ ಕೆಲವೊಂದು ಪದಗಳು ನೋಡಿ, ಗಂಧ ಅಂತೇಳಿ ಫಸ್ಟ್ ಮಾತಾಡಲ್ಲ. ಗಂಧ ಅಂದ್ರೆ ಈ ತರ ಬದಲಾವಣೆ ಆಗ್ತಾ ಇದೆ. ಕಥೆ, ಕತೆ ಹೆಂಗ್ ಹೇಳ್ತಿದ್ರೆ ಇವಾಗ? ಕತೆ, ಹೌದಾ? ಗಂಟೆ, ಗಂಟೆ ಅಂದ್ರೆ ನಾವು ಬರೆಯೋದ್ರ ಜೊತೆಗೆ ಮಾತಾಡ್ಬೇಕಾದಕ್ಕೂ ನಾವು ಕೆಲವೊಂದು ಏನು ಮಹಾಪ್ರಾಣ ಹೋಗಿ ಅಲ್ಪ ಪ್ರಾಣ ಮಾಡ್ತಾ ಇದೀವಿ, ಹೌದಾ? ಗಂಟೆ, ಗಂಟೆ ಎಷ್ಟಾಯ್ತು ಹೇಳು? ಗಂಟೆ ಎಷ್ಟಾಯ್ತು ಅಂತ ಕೇಳಲ್ಲ ನಮ್ಗೆ, ಗಂಟೆ ಎಷ್ಟಾಯ್ತು? ಗಂಟೆ, ಹೌದಾ? ಆ ರೀತಿ. ಸೊ ಮಹಾಪ್ರಾಣ ಇದ್ದ ಏನಾಗ್ತಾ ಇದೆ? ಅಲ್ಪ ಪ್ರಾಣ ಆಗ್ತಾ ಇದೆ, ಹೌದಾ? ಅದೇ ರೀತಿ ನೋಡಿ, ಯಾವ ಕೆಲವೊಂದು ಈ ತರ ನೀವು ಒಂದು ಕೋಡ್ ವರ್ಡ್ಸ್ ಇಟ್ಕೊಂಡ್ಬಿಟ್ರೆ ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಆಗುತ್ತೆ. ಓಕೆ, ಸೊ ಇಲ್ಲೇನಾಗ್ತದೆ? ಟಗೆ ಡ ಆಗ್ತಾ ಇದೆ. ತತ್ಸಮದಿಂದ ತದ್ಭವ ಬರ್ಬೇಕಾದ್ರೆ ಡ ಆಗಿ ಆಗ್ತಾ ಇದ್ದಾರೆ. ಓಕೆ, ನಾವು ಅಟವಿ ಅಂತೇಳಿ ಬಳಕೆ ಮಾಡ್ತಿದ್ವಿ ತತ್ಸಮದಲ್ಲಿ, ಅದು ಬದಲಾವಣೆ ಆಗಿ ಹೇಗಾಗಿದೆ? ಅಡವಿ. ಓಕೆ, ಇದು ನೋಡಿ, ಥರ್ಡ್ ಐತಿ. ಇವಾಗ ಥರ್ಗೆ ತತ್ಸಮದಲ್ಲಿ ತದ್ಭವ ಬರ್ಬೇಕಾದ್ರೆ ಏನಾಗ್ತಾ ಇದೆ? ದ ಆಗ್ತಾ ಇದೆ. ಯಾವ್ದಾಗ್ತಾ ಇದೆ? ದ. ವಸತಿ, ಹೌದಾ? ಬಸದಿ ನೀವು ಯಾವುದು ಜೈನ ಕಾಲೋನಿಗಳಿಗೆಲ್ಲ ಹೋದ್ರೆ ನಿಮ್ಗೆ ಏನಂತ ಕರೀತಾರೆ ಅಲ್ಲಿ? ಬಸದಿ. ಈಗ ಏನಾಯ್ತು ಅಂದ್ರೆ ಒಂದು ಬಸದಿ ಬಡಾವಣೆ ಅಂತ ಕರಿತಿರ್ತೀವಲ್ಲ, ಬಸದಿ. ಸೊ ಇಲ್ಲೇನಾಗ್ತಾ ಇದೆ? ಥಗೆ ಹೋಗಿ ದಿ ಆಗ್ತಾ ಇದೆ. ನಗೆ ಹೋಗಿ ಏನಾಗ್ತಾ ಇದೆ? ನ ಆಗ್ತಾ ಇದೆ. ಉದಾಹರಣೆ ಯಾವ್ದು ಹೇಳ್ತೀರಾ? ನಗೆ ಹೋಗಿ ನ ಆಗ್ತಾ ಇರೋದು ವಿಜ್ಞಾನ. ವಿಜ್ಞಾನಕ್ಕೆ ಏನಾಗ್ತಾ ಇದೆ? ಭಿನ್ನಾಣ, ಹೌದಾ? ನಗೆ ಹೋಗಿ ಭಿನ್ನಾಣ, ಹೋಗಿ ಬಿ ಆಗ್ತಾ ಇದೆ, ಹೋಗಿ ಬ ಆಗ್ತಾ ಇದೆ. ನೋಡಿ, ಇಂಥವು ವರ್ಡ್ಸ್ ಇಂಪಾರ್ಟೆಂಟ್. ವಿಜ್ಞಾನಕ್ಕೆ ಭಿನ್ನಾಣ, ತಕ್ಷಣದಲ್ಲಿ ತದ್ಭವ ಆಗ್ಬೇಕಾದ್ರೆ ಹೇಗಾಗ್ತಾ ಇದೆ ಅಂತೇಳಿ. ಫ ಇದಕ್ಕೆ ಏನಾಗ್ತಾ ಇದೆ? ಹ ಬರ್ತಾ ಇದೆ. ಪಣಂ ಅಂತೇಳಿ UPSC ಅಲ್ಲಿ ಕೇಳಿದ್ರು ಒಂದು ಕ್ವಶನ್ಸ್. ಸೊ ನೀವು ಪಣಂ ಅಂತ ಗೊತ್ತೇ ಇರಲಿಲ್ಲ, ಅಲ್ಲಿ ಕೊಟ್ಟಿದ್ದ. ಸೊ ಹಣನೋ ಅಂದ್ರೆ ಏನೇನೋ ಅಂತ ಕೊಟ್ಟಿದ್ದ. ಪಣಂ ಅಂತಂದ್ರೆ ಏನು ಅಂತ ಕೇಳಿದ್ದ ಆಕ್ಚುಲಿ. ಸೊ ಪಣಂ ಅಂತಂದ್ರೆ ಅಲ್ಲೇ ಗೊತ್ತಾಗಿದ್ರೆ ನೀವು ಈ ತರ ತತ್ಸಮದಿಂದ ತದ್ಭವ ಬರ್ಬೇಕಾದ್ರೆ ಹ ಅಂತಾಗಿದ್ರೆ ಹಣಂ ಅಂತ ಅನ್ಕೊಂಡಿದ್ರೆ ನೀವು ಅಲ್ಲಿ ಹಾಕ್ಬೋದಿತ್ತು ಆಕ್ಚುಲಿ, ಮನಿ ಅಂತ ಹೇಳಿ ಅಲ್ಲಿ ಒಂದು ಆಪ್ಷನ್ ಇತ್ತು ಆಕ್ಚುಲಿ. ಸೊ ಆ ರೀತಿ ಕೂಡ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ. ಓಕೆ, ಪಣಂ ಅಂತೇಳಿ ಬಳಕೆ ಮಾಡ್ತಿದ್ರು ಸಂಸ್ಕೃತದಲ್ಲಿ ಮುಂಚೆ ಎಲ್ಲ, ಹೌದಾ? ಬೇರೆ ಪದಗಳು ಇವನ್ ಹಿಂದೂಸ್ತಾನಿ ಅದ್ರೊಳಗಡೆ ಯಾರು ದೆಹಲಿ ಸುಲ್ತಾನ್ ಟೈಮಲ್ಲೆಲ್ಲ ಬಳಕೆ ಆಗ್ತಿದ್ರು ಪಣಂ ಅಂತ ಹೇಳಿ. ಸೊ ಏನಾಗ್ತಾ ಇದ್ದು? ಫ ಇದ್ದು ಫಗೆ ಹ ಬರ್ತಾ ಇದೆ. ಹೆಂಗೆ ಹೇಳಿ ನೋಡ? ಓಕೆ, ಪಣಂ ಆಯ್ತು, ಹಣಂ ಆಯ್ತು. ಓಕೆ, ಅದಾದ್ಮೇಲೆ ಪರ್ವ ಅಂದ್ರೆ ಹಬ್ಬ. ಏನಾಗ್ತಾ ಇದೆ ಇಲ್ಲಿ? ಫಗೆ ಹ ಬರ್ತಾ ಇದೆ. ಓಕೆ, ಅದೇ ಜೊತೆಗೆ ಪಕ್ಷಿಗೆ ಏನಾಗ್ತಾ ಇದೆ? ಹಕ್ಕಿ. ನೋಡಿ, ಫಗೆ ಹ ಬರ್ತಾ ಇದೆ. ಅದೇ ರೀತಿ ಮತ್ತೆ ಯಾವುದು? ಮಗೆ ಓ ಆಗ್ತಾ ಇದೆ. ತತ್ಸಮದಿಂದ ತದ್ಭವ ಬರ್ಬೇಕಾದ್ರೆ ಮಗೆ ಓ ಆಗ್ತಾ ಇದೆ. ಉದಾಹರಣೆ ಯಾರು ಹೇಳ್ತೀರಾ?
ಕುಮಾರ ಕುಮಾರ ಏನಾಗ್ತಾ ಇದೆ ಇದು ತದ್ದೋಗ್ ಬರ್ಬೇಕಾದ್ರೆ ಕುಮಾರ ಆಗ್ತಾ ಇದೆಯಾ? ಸೊ ಒಂಬತ್ತನೇದು ನೋಡಿ, ಹೇಗೆ ಏನಾಗ್ತಾ ಇದೆ, ಜ ಆಗ್ತಾ ಇದೆ. ಯಮ ಏನಾಗುತ್ತೆ, ಯಮ ಇದ್ದದ್ದು ಜವ ಆಗುತ್ತಾ? ಯೌವನ ಯೌವನ ಏನಾಗುತ್ತೆ, ಯೌವನ ಏನಾಗುತ್ತೆ, ಜವಾನ ಆಗುತ್ತೆ. ಸೊ ಹೇಗೆ ಹೋಗೋದು, ಲಗೆ ಳ ಆಗೋದು. ಮಾತಾಡ್ಬೇಕಾದ್ರೆ ಲಗೆ ಳ ಅಂತ ಒಂದ್ಸಲ ಮಾತಾಡ್ತಿರ್ತೀವಿ. ಹಾಗೆ ಯಾವ್ದು ರೀತಿ, ಜಲ ಇದು ಜಳ, ಹೌದಾ? ಅನ್ನೋದ್ರಲ್ಲಿ ಹೋಗಿ ಏನಾಗ್ತಾ ಇದೆ, ಬ ಆಗ್ತಾ ಇದೆ. ನಾನು ಕೆಲವೊಂದು ಉದಾಹರಣೆ ಹೇಳಿದೆ ಆಕ್ಚುಲಿ ಇಲ್ಲೇ. ಸೊ ಹೋಗಿ ಬ ಆಗ್ತಾ ಇದೆ ಅಂತೇಳಿ. ಹೋಗಿ ಬ ಆಗ್ತಾ ಇದೆ. ಯಾವ್ದು ಉದಾಹರಣೆ? ವನ ಬನ, ವನ ಬನ್ ಅಂತೇಳಿ. ವೀಧಿ ವೀದಿಗೆ, ವೀದಿಗೆ ಬೀದಿ ಅಂತೇಳಿ. ವಿಯಿಂದ ನೋಡಿ, ವಿಯಿಂದ ಬಗೆ ಆಗೋದು. ಓಕೆ ನೋಡಿ, ಮತ್ತೆ ಶ ಶ ಈಗ ಏನಾಗ್ತಾ ಇದೆ, ಸ ಆಗ್ತಾ ಇದೆ, ಸರಸ. ಓಕೆ ಷಟ್ಪದಿ ಶನ ಸ ಅಂತ ಆಗ್ತದೆ, ಸರ. ನೋಡ, ನಾವು ಶಶಿ ಅಂತೇಳಿ ಹೇಳ್ಬೇಕಾಗಿರುತ್ತಾ, ಬಟ್ ನಾವೇನ್ ಮಾಡ್ತಿದೀವಿ, ಶಶಿ. ವೇಷ, ವೇಷಗೆ ಏನ್ ಮಾಡ್ತಿದೀವಿ, ವೇಷ ಸರ. ವರುಷ ವರುಷ ಹಿಂಗ್ ಬರೀತಿದ್ವಿ ತಾನೆ ನೋಡಿ. ಶ ವರುಷ ಸ ಅಂತ ಬರೀತಾ ಇದ್ದೀವಿ. ಅದೇ ರೀತಿ ಶಗೆ ಮತ್ತೆ ಶ ಬಳಕೆ ಮಾಡ್ತಾ ಇದ್ದೀವಿ, ಹೌದಾ? ಶನಿಗೆ ಏನ್ ಅಂತಿದೀವಿ ನಾವ್ ಹೇಳಿ, ಶನಿ. ಕನ್ನಡ ಪದಗಳು ಆ ಕಡೆ ಹೋಗ್ಬೇಕಾದ್ರೆ ಯಾವ ರೀತಿ ಬದಲಾವಣೆ ಆಗ್ತಾ ಇದಾವೆ ಅಂತ ನೋಡ್ತಾ ಇದೀವಿ ನಾವು. ಓಕೆ, ಶಗೆ ಚ ಆಗೋದು. ಉದಾಹರಣೆ, ಜಗೆ ಜೆ ಆಗೋದು. ಸಂಧೆ ಇದ್ದದ್ದು ಏನಾಗುತ್ತೆ ಹೇಳಿ, ಜಗೆ ಜೆ. ಸಂಜೆ, ಸಂಧ್ಯೆ ಅಂತ ಇರುತ್ತೆ, ಸಂಧ್ಯಾ ಕಾಲ. ಸಂಧ್ಯೆ ಕಾಲದಲ್ಲಿ ಏನಂತೀವಿ, ಸಂಜೆ, ಹೌದಾ? ಮತ್ತೆ ಒಂದ್ಯ, ಒಂದಿನ ಬಂಜೆ. ಸೊ ಈ ರೀತಿ ನೋಡಿ, ಜೆಗೆ ಜೆ ಆಗಿ ಬರ್ತಾ ಇದೆ. ಓಕೆ, ಆಮೇಲೆ ವಿಜಾತಿ ಇಂದ ಸಜಾತಿ ಬರೋದು. ವಿಜಾತಿಯಿಂದ ಸಜಾತಿಗೆ. ವಿಜಾತಿ ಒತ್ತಕ್ಷರಗಳು, ಸಜಾತಿ ಒತ್ತಕ್ಷರಗಳು ಅಂತ ನೋಡಿದೀವಲ್ಲ ನಾವು. ಅದೇ ರೀತಿ ನೋಡಿ, ವಿಜಾತಿಯಿಂದ ಸಜಾತಿ ಬರೋದು. ಉದಾಹರಣೆಗೆ ದಿವ್ಯ ಅಂತಿದೆ, ಹೌದಾ? ಸೊ ವಿಜಾತಿ ಇದೆ ಇದು, ಹೌದಾ? ದಿವ್ಯ ದಿವ್ಯ ಇದೇನಾಗ್ತದೆ, ಸಜಾತಿಯಿಂದ ವಿಜಾತಿ ದಿವ್ಯ. ಆಗ್ತಾ ಇದೆ ನೋಡಿ, ವಿಜಾತಿಯಿಂದ ಸಜಾತಿಗೆ ಒತ್ತಕ್ಷರಗಳು. ಓಗೆ ಯ ಒತ್ತಕ್ಷರ ಇದೆ, ಬಟ್ ಅದು ಸಜಾತಿಗೆ ತದ್ದೋಗ್ ಬರ್ಬೇಕಾದ್ರೆ ಹೇಗಾಗ್ತಾ ಇದೆ, ಬನೆ ಬರ್ತಾ ಇದೆ, ಅದು ಸಜಾತಿ ಆಗ್ತಾ ಇದೆ. ನೋಡಿ, ಅರ್ಧಾಕ್ಷರ ಏನಾಗ್ತಾ ಇದೆ, ಸಜಾತಿ ಪೂರ್ಣಾಕ್ಷರ ಆಗ್ತಾ ಇದೆ. ಸಜಾತಿ ಪೂರ್ಣಾಕ್ಷರ. ಬೆರಳಿಗೆ ಕೊರಳು ಅಂತೇಳಿ ಒಂದು ಕುವೆಂಪು ಒಂದು ಅದೊಂದು ಕಾದಂಬರಿ ಇದೆ, ನಾಟಕ ಇದೆ, ಬೆರಳಿಗೆ ಕೊರಳು ಅಂತೇಳಿ. ಸೊ ಅದು ಏನಾಗುತ್ತೆ ನೋಡಿ, ಕೊರಳ್ ಏನಾಗ್ತಾ ಇದೆ, ಸಜಾತಿ ಪೂರ್ಣಾಕ್ಷರ. ಕೊರಳ್ ಲ ಅಂತ ಏನಿದೆ ಅದು ಅರ್ಧಾಕ್ಷರ ಇದೆ. ಇದಕ್ಕೆ ಏನಾಗ್ತಾ ಇದೆ, ಕೊರಳು, ಹೌದಾ? ಅದೇ ರೀತಿ ಬೆರಳು, ಕೊರಳಿಗೆ ಬೆರಳು, ಕೊರಳಿಗೆ ಬೆರಳು. ಓದಿದ್ದೀರಾ ಎಕ್ಕಲವ್ಯ ಮತ್ತೊಂದು ದ್ರೋಣಾಚಾರ್ಯದು. ಆ ರೀತಿ ಇದು ಹೆಂಗ ಬೆರಳಿಗೆ ಬೆರಳು. ಅದೇ ರೀತಿ ಅರ್ಧಾಕ್ಷರಿಗೆ ಸಜಾ ದಿತ್ವ ಪೂರ್ಣಾಕ್ಷರ ಅಂತೇಳಿ. ಕಲ್ಲಿದ್ದಲಿದ್ದ ತದ್ಭವಕ್ಕೆ ಮಾಡಿರ್ತಾರೆ. ರಾಜನಿದ್ದದ್ದು ಏನಾಗುತ್ತೆ, ರಾಜ. ಅರಸನಿದ್ದದ್ದು ಅರಸ. ಕಲ್ಲಿದ್ದದ್ದು ಕಲ್ಲು. ಕಣ್ಣಿದ್ದದ್ದು ಕಣ್ಣು. ಬೆರಳಿಗಿದ್ದದ್ದು ಬೆರಳು. ಕೊರಳಿದ್ದದ್ದು ಕೊರಳು. ನೋಡಿ, ವಿಜಾತಿಯಿಂದ ಸಜಾತಿ ಬರ್ಬೇಕಾದ್ರೆ ದಿವ್ಯ ಇದ್ದದ್ದು ದಿಬ್ಬ. ಜಯ ಇದ್ದದ್ದು ಜಯ ಬರ್ತದೆ, ಸಂಧ್ಯಾ ಸಂಜೆ. ವಾದ್ ಏನೋ ಬಂಜೆ, ಈ ತರ.
ಓಕೆ. ಓ ಇದ್ದದ್ದು ಬ ಆಗ್ತಾ ಇದೆ, ಲ ಇದ್ದದ್ದು ಳ ಆಗ್ತಾ ಇದೆ, ಎ ಇದ್ದದ್ದು ಜ ಆಗ್ತಾ ಇದೆ, ಮ ಇದ್ದದ್ದು ವ ಆಗ್ತಾ ಇದೆ, ಫ ಫ ಇದ್ದದ್ದು ಹ ಆಗ್ತಾ ಇದೆ, ನ ಇದ್ದದ್ದು ಣ ಆಗ್ತಾ ಇದೆ, ಥ ಇದ್ದದ್ದು ಧ ಆಗ್ತಾ ಇದೆ, ಠ ಇದ್ದದ್ದು ದ ಆಗ್ತಾ ಇದೆ. ಓಕೆ ನೋಡಿ, ವರ್ಗೀಯ ವ್ಯಂಜನಗಳಲ್ಲಿ ನಾವು ಓದಿದೀವಿ. ಸೊ ಮೂರನೇ ಅಕ್ಷರ ಹೋಗ್ತಾ ಇದೆ ನೋಡಿ, ಠ ಠ ಡ ಡ ಣ, ಠ ಠ ಡ ಡ. ನೋಡಿ ಈ ತರ ಸ್ವಲ್ಪ ಕೆಲವೊಂದು ಮೂರನೇ ಪದ ವ್ಯಂಜನ ವರ್ಣಮಾಲೆಗಳಲ್ಲಿ ಮೂರನೇ ಪದ ಆಗಿ ಪರಿವರ್ತನೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ನ ನ ನ ನ ಆಗ್ತಾ ಇದೆ, ಹೊಗೆ ಆಗ್ತಾ ಇದೆ. ಕೆಲವು ಅಲ್ಪ ಪ್ರಾಣಿಗಳ ಗಂಧ ಗಂಧ. ಸೊ ನೋಡಿ, ಗೆ ಗ ಆಗಿ ಬರ್ತಾ ಇದೆ, ರುಗೆ ರಿ ಆಗಿ ಬರ್ತಾ ಇದೆ. ಅಂತ ನೋಡಿ, ನಾನು ಕೆಲವೊಂದು ಉದಾಹರಣೆಗಳನ್ನ ನಾನು ಬರೀತೀನಿ. ಏನಾಗ್ತದಂತೆ, ಏನಾಗುತ್ತೆ ಫಸ್ಟ್ ಬರೀತೀನಿ. ಕೆಲವೊಂದು ತತ್ವಗಳನ್ನ ಹೇಳಿ, ಅದು ಇಂಪಾರ್ಟೆಂಟ್, ಅವು ಎಕ್ಸಾಮ್ ಅಲ್ಲಿ ಹೇಳಿರೋಂತ ಬರೀತೀನಿ. ನೋಡೋಣ ಎಷ್ಟು ಜನ ಹೇಳ್ತೀರಾ ಅಂತ ಹೇಳಿ. ಸೊ ಪಾರ್ಟಿಸಿಪೇಟ್ ಮಾಡಿ. ಓಕೆ, ಬೃಂಗಾರ. ನಾನು ತತ್ಸಮ ಬರೀತೀನಿ, ನೀವು ತದ್ಭವ ಹೇಳಿ. ತತ್ಸಮ ಬರೀತೀನಿ ನಾನು, ನೀವು ತದ್ಭವ ಹೇಳಿ. ಬೃಂಗಾರ. ಓ ಇದ್ರು ಬ ಉಜ್ಜುಗ, ದೇ ಇದ್ರು ಜ ಆಗ್ತಾ ಇದೆ, ಹೌದಾ? ಗೃಹ ಇದ್ದು ಏನಾಗ್ತಾ ಇದೆ, ಗೇಹ ಆಗ್ತಾ ಇದೆ. ಓಕೆ. ಮರೀಚ ಏನಾಗ್ತಾ ಇದೆ, ಮರೀಚ. ರೀ ಇದ್ದದ್ದು ಏನಾಗ್ತಾ ಇದೆ ನೋಡಿ, ಮರೀಚ. ಕೆಲವೊಂದು ನೋಡಿ ಎಕ್ಸೆಪ್ಷನ್ಸ್ ಇರ್ತವೆ, ಬಟ್ ಅದೇ ಹಿಂಗೆ ಹಾಕ್ತಾರೆ ಅಂತ ಕೇಳ್ಬೋದು. ಬಟ್ ವ್ಯಾಕರಣ ಪ್ರಕಾರವಾಗಿ ಓದ್ಬೇಕಾದ್ರೆ ಕೆಲವೊಂದು ಎಕ್ಸೆಪ್ಷನ್ ಇರ್ತವೆ ನೋಡಿ. ಮರೀಚ ಇದ್ದದ್ದು ಏನಾಗ್ತಿದೆ, ಮೆಣಸು ಆಗ್ತಾ ಇದೆ. ಮರೀಚ ಇದ್ದದ್ದು ಇಂಥ ಪದಗಳನ್ನ ನೀವು ಒಂದು ಡೈರಿಯಲ್ಲಿ ಬರ್ದಿಟ್ಕೊಂಡ್ರು, ಸೊ ಪ್ರತಿ ಸಲ ನೋಡಿದ್ರೆ ಈ ಎಕ್ಸೆಪ್ಷನ್ ವರ್ಡ್ ಹಾಕ್ಬೋದು. ಈಗ ನೀವು ಓ ಇದ್ದು ಬ ಅಂತ ಗೊತ್ತು, ಬಟ್ ನಿಮ್ಗೆ ಅಲ್ಲಿ ಕನ್ಫ್ಯೂಷನ್ ಇರಕ್ಕೆ ಓ ಇದ್ದು ಬೋನೇ ಪದ ಕೊಡ್ತಾನೆ ತದ್ಭವದಲ್ಲಿ. ಅಷ್ಟು ಡಿಫಿಕಲ್ಟ್ ಇರೋ ಎಲ್ಲ ಬೋನೇ ಕೊಡೋದಿಲ್ಲ. ಅಟ್ಲೀಸ್ಟ್ ನಿಮ್ಗೆ ಇಷ್ಟು ನೆನ್ಪಿರ್ಬೇಕು. ಸೊ ಓಗೆ ಬ ಆಗ್ತಾ ಇದೆ ಅಂತ ಹೇಳಿ. ಶಗೆ ಸ ಆಗ್ತಾ ಇದೆ. ಜ್ಯೋತಿಷ ಇದ್ದು ಜ್ಯೋತಿಷ ಆಗುತ್ತಾ. ನಾವು ಕೆಲವೊಂದ್ ಕಡೆ ಜ್ಯೋತಿಷ ಅಂತ ಕೇಳಿದ್ರೆ ಜ್ಯೋತಿಷರ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಹಳ್ಳಿಗಳೆಲ್ಲ. ಹೌದಾ? ಛತ್ರಿಕಾ ಇದ್ದದ್ದು ಏನಾಗ್ತಾ ಇದೆ, ಸಚ್ಚಿಗೆ ಆಗುತ್ತೆ. ವ್ಯವಹಾರ ಏನಾಗುತ್ತೆ, ವ್ಯವಹಾರ. ವ್ಯವಹಾರ ಏನಾಗುತ್ತೆ, ವ್ಯವಹಾರ. ಅದು ಏನಾಗುತ್ತೆ, ಬೇ ಆಗುತ್ತೆ ಅಂತ ಹೇಳಿ, ಬ ಆಗುತ್ತೆ ಅಂತ ಹೇಳಿ. ಇದು ಬೇಹಾರ ಆಗುತ್ತೆ ಆಕ್ಚುಲಿ. ಕುಸ್ತುಂಬರಿ, ಕಸ್ತುಂಬರಿ ಏನೋ ಕೋಳಿ. ಕೆಲವು ಕ್ವಶನ್ ಪೇಪರ್ ಮಾಡೋಣ. ಸೊ ಇದು ಎಲ್ಲ ಆದ್ಮೇಲೆ, ಸೊ ಕಂಪ್ಲೀಟ್ ಸಿಲೆಬಸ್ ಮುಗಿದ್ಮೇಲೆ ಕ್ವಶನ್ ಪೇಪರ್ಸ್ ನೋಡ್ಕೊಂಡು ಹೋಗೋಣ. ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತೀನಿ ನಾನು. ಓಕೆ. ವಿಜ್ಞಾಪನ ಏನಾಗುತ್ತೆ, ವಿಜ್ಞಾಪನ. ವಿಜ್ಞಾಪನ. ಚತುರ್ಥಿ. ಚತುರ್ಥಿ ಅಂತ ನಾವು ಕರಿತೀವಿ ವಿದ್ಯಾವಂತರು. ಮನೆಯಲ್ಲೆಲ್ಲ ಸೊ ಏನಂತಾರೆ, ಚೌತಿ. ಚೌತಿ ಬರ್ಲಿ, ಹೌದಾ? ಚತುಷ್ಕ. ಚತುಷ್ಕ ಅಂದ್ರೆ ಚೌಕ. ಭಿಕ್ಷಾ. ಭಿಕ್ಷಾ ಏನಾಗುತ್ತೆ, ಭಿಕ್ಷೆ ಆಗುತ್ತೆ ಆಕ್ಚುಲಿ. ತ್ಯಾಗ. ತ್ಯಾಗ ಏನಾಗುತ್ತೆ, ತ್ಯಾಗ. ಇದೇನಾಗುತ್ತೆ, ಚಾ ಆಗುತ್ತೆ, ತ್ಯಾಗ, ಹೌದಾ? ಪಿಷ್ಟ. ಪಿಷ್ಟ ಏನಾಗುತ್ತೆ, ಪಿಷ್ಟ. ಪಿಷ್ಟ ಏನಾಗುತ್ತೆ, ಆಗುತ್ತೆ, ಹಿಟ್ಟು. ಹೌದಾ?
ಹಂಸ ಹಂಸ ಇದ್ರೆ ಏನಾಗುತ್ತೆ? ಹಂಸ ಇದ್ದು ಅಂಚೆ ಅಲ್ವಾ? ಕಾರ್ಯ ಏನಾಗುತ್ತೆ? ಕಾರ್ಯ ಇದು ಜ ಆಗುತ್ತೆ ಆಕ್ಚುಲಿ. ಕಾರ್ಯ ಕಾರ್ಯ ಕಜ್ಜ ಜೋಧ ಅಕ್ಬರ್ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾರ. ಆತ್ಮ ಇದ್ದು ಆತುಮ ಅಂತ ಹೇಳಿ ಹೇಳೋದು. ಶ್ರೇಯಸ್ ಇದ್ದದ್ದು ಶ್ರೇಯಸ್ಸು. ಜೀವಿತ ಜೀವಿತ ಇದ್ದದ್ದು ಏನಾಗುತ್ತೆ? ಜೀವಿತ. ನಾ ಹೇಳಿದ್ದೆ ದೀವ್ಗೆ ಏನಂತಾರೆ ಅಂತ ಹೇಳಿ. ಜೀವಿತ ಜೂಜು ಆಗುದು ಆಕ್ಚುಲಿ. ಓಕೆ. ಆರ್ಯ ಆರ್ಯ ಏನಾಗುತ್ತೆ? ಅಜ್ಜ. ಕಾವ್ಯ ಏನಾಗುತ್ತೆ? ಕಾವ್ಯ ಅಜ್ಜನ ಹೇಳಿ ನೋಡ. ಧರ್ಮ ಧರ್ಮ ಏನಾಗುತ್ತೆ? ಧರ್ಮ ಧರ್ಮ ಏನಾಗುತ್ತೆ? ಧಮ್ಮನ ಢ ನೋಡಿ ಮಹಾಪ್ರಾಣ ಇದೆ. ಅದು ಬದಲಾವಣೆ ಆಗ್ತಾ ಇದೆ ಆಕ್ಚುಲಿ. ಯಾವ ರೀತಿ ಆಗ್ತಾ ಇದೆ? ಧಮ್ಮ ಮಹಾಪ್ರಾಣ ಅಲ್ಪ ಪ್ರಾಣದಾಗೋದು. ಸೊ ಅರ್ಧಾಕ್ಷರ ಇದ್ದದ್ದು ಏನಾಗೋದು? ಸಜಾತಿ ಪೂರ್ಣಾಕ್ಷರ ಆಗುದು. ಶಗೆ ಸ ಆಗುದು, ಶಗೆ ಛ ಆಗುದು, ಲಗೆ ಳ ಆಗುದು, ಒಗೆ ಬಾಗುದು. ಸೊ ಈ ಸ್ವಲ್ಪ ಬೇಸಿಕ್ಸ್ ನೆನ್ಪಿಟ್ಕೊಳ್ಳಿ. ಸೊ ಈಸಿಯಾಗಿ ನೀವು ಎಲಿಮಿನೇಷನ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ. ಓಕೆ. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ಏನಾದ್ರು ಡೌಟ್ಸ್ ಇದೆ? ಇಲ್ಲೇನಾದ್ರು ಯಾರಿಗಾದ್ರು? ನೀವು ಜೋಡಿ ನುಡಿ ಜೋಡಿ ಪದ ಹೇಳಿದಿರಲ್ಲ, ದ್ವಿರುಕ್ತಿ ಅಂದ್ರೆ ಏನು? ದ್ವಿರುಕ್ತಿ ದ್ವಿರುಕ್ತಿ ಅಂದ್ರೆ ಏನು? ಜೋಡಿ ಪದ ಅಂದ್ರೇನು? ಜೋಡಿ ನುಡಿ ಅಂದ್ರೇನು? ದ್ವಿರುಕ್ತಿ ಅಂದ್ರೆ ಬರುತ್ತೆ ಹೇಳಿ. ಆ ವಾಕ್ಯದ ವಿಶೇಷವಾದ ಅರ್ಥವನ್ನು ಒಂದೇ ಪದವನ್ನು ಎರಡು ಬಾರಿ ಪ್ರಯೋಗಿಸುವುದಕ್ಕೆ ಏನು ವಿಶೇಷ ಅರ್ಥ ಇರುತ್ತೆ. ಅದನ್ನ ಹೇಳ್ಬೇಕಾದ್ರೆ ಒಂದೇ ಪದ ಐತಿ ಎರಡು ಬಾರಿ. ಉದಾಹರಣೆ ಹೇಗೆ? ದ್ವಿರುಕ್ತಿ ಅಂದ್ರೆ ಇಲ್ಲಿ ಪದಗಳಿಗೆ ಅರ್ಥ ಇರುತ್ತೆ ಆಕ್ಚುಲಿ. ದ್ವಿರುಕ್ತಿಯಲ್ಲಿ ಇಲ್ಲಿನ ಪದಗಳಿಗೆ ಅರ್ಥ ಇರ್ತತಿ. ನೀನ್ ನೋಡಿ ಹೇಳಿದ ತಕ್ಷಣ ಬೇಗ ನಿಮ್ಗೆ ಅರ್ಥ ಆಗುತ್ತೆ ತಾನೆ. ಉದಾಹರಣೆ ಹೇಳ್ಬೇಕಂತಂದ್ರೆ ಅಂದ್ರೆ ಒಂದೇ ಪದ ಎರಡು ಬಾರಿ ಬಂದು ಅದು ಅರ್ಥ ಆಗಿರ್ಬೇಕು. ಆಗಿದ್ರೆ ಏನಾಗುತ್ತೆ? ದ್ವಿರುಕ್ತಿ ಆಗುತ್ತೆ. ನೋಡಿ, ತಿನ್ನು, ಬಿಡು, ಮೊಟ್ಟ ಮೊದಲು ಬರಲ್ಲ ನೋಡಿ. ಕೆಲವೊಂದು ಎಕ್ಸೆಪ್ಷನ್ ಇದೆ. ಮೊಟ್ಟ ಮೊದಲು ಅಂತ ಆಗಲ್ಲ ಆಕ್ಚುಲಿ. ಮೊಟ್ಟ ಮೊದಲು ಸೊ ಅರ್ಥ ಇರುತ್ತೆ ಇಲ್ಲಿ. ಗೇಟ್ ಬಾಗಿಲು, ಅಂದ್ರು
ಯಾವಾಗ್ಲೂ ಅಂದ್ರೆ ಹೌದಾ? ಕ್ಯಾಚಿಡಿ ಕ್ಯಾಚ್ ಇಡಿ ಕ್ಯಾಚ್ ಅಂದ್ರು ಒಂದೇ, ಇಡಿ ಅಂದ್ರು ಒಂದೇ ಆಕ್ಚುಲಿ. ಅಂದ್ರೆ ಒಂದೇ ಪದ ಎರಡು ಬಾರಿ ಬಳಕೆ ಮಾಡ್ಕೊಂಡು ಹೇಳೋದು. ಒಳಗೊಳಗೆ ಒಳಗೊಳಗೆ ನೋಡಿ ಮೊಟ್ಟ ಮೊದಲು ಸರ್ ಒಳಗೊಳಗೆ ಓಕೆ. ಎಲ್ಲಿ ಬಿಟ್ಟೆ ನಾನು ಏನಾದ್ರು ಹೇಳ್ತೀರಾ? ಎಲ್ಲಿ ಬಿಟ್ಟೆ ನಾನು? ಎಲ್ಲಿಂದ ಕೇಳಿಸ್ಲಿಲ್ಲ ನಿಮ್ಗೆ? ಯಾರಾದ್ರು ಹೇಳಿ. ಸೊ ದುರಿಕ್ತಿ ಮತ್ತೆ ಜೋಡಿ ನುಡಿ ಹೇಳ್ತಾ ಇದ್ದೆ ನಾನು. ಕೇಳಿಸ್ತಾ ಇದೆ? ವಾಯ್ಸ್ ವಾಯ್ಸ್ ಕ್ಲಿಯರ್ ಇಲ್ವಾ? ಎಸ್ ಕೇಳಿಸ್ತಿದೆ ಸರ್. ಓಕೆ ಓಕೆ, ಸಾರಿ. ಎಲ್ಲಿಂದ ಕಟ್ ಆಯ್ತು, ಎಲ್ಲಿಂದ ನಂಗೆ ಗೊತ್ತಾಗ್ಲಿಲ್ಲ. ನಾನು ದುರಿಕ್ತಿ ಹೇಳ್ತಿದ್ದೆ. ಸೊ ದುರಿಕ್ತಿ ಮತ್ತೆ ಜೋಡಿ ನುಡಿಗೆ ಏನು ವ್ಯತ್ಯಾಸ ಅಂತ ಹೇಳ್ತಿದ್ದೆ. ಅಲ್ಲಿಗೆ ಇದ್ರಾ ನೀವು? ಎಸ್ ಸರ್. ಓಕೆ. ಹಾಗೆ ನಾನು ದುರಿಕ್ತಿ ಕೆಲವೊಂದು ಉದಾಹರಣೆಗಳು ಹೇಳಿದೆ, ಅವು ನೋಡಿದ್ರಾ? ಅಂದ್ರೆ ದ್ವಿರುಕ್ತ ಅಂದ್ರೆ ಒಂದೇ ಪದ ಇರ್ತೈತಿ, ಆದ್ರೆ ಎರಡು ಬಾರಿ ಬಳಕೆ ಮಾಡ್ತೀವಿ, ಬಟ್ ಅದಕ್ಕೆ ಅರ್ಥ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಟಾಪ್ ಮೇಲೆ, ಹೌದಾ? ಟಾಪ್ ಅಂದ್ರೆ ಒಂದೇ, ಮೇಲೆ ಅಂದ್ರೆ ಅದ್ರ ಅರ್ಥ ಗೇಟ್ ಬಾಗಿಲು, ಕ್ಯಾಚ್ ಇಡಿ ಒಳಗೊಳಗೆ, ದೊಡ್ಡ ದೊಡ್ಡ, ನಡೆ ನಡೆ, ಎರಡೆರಡು ಬಾರಿ, ತಿನ್ನು ತಿನ್ನು, ಬೇಗ ಬೇಗ. ಸೊ ನೋಡಿ, ಜೋಡಿ ನುಡಿಗೆ ಮತ್ತು ದ್ವಿರುಕ್ತಿಗೆ ಏನ್ ವ್ಯತ್ಯಾಸ ಅಂತಂದ್ರೆ, ಈ ಜೋಡಿ ನುಡಿಯಲ್ಲಿ ಈ ಪದಗಳು ಒಂದು ವಿರುದ್ಧಾರ್ಥಕವಾಗಿರ್ಬೋದು, ಇಲ್ಲ ಅಥವಾ ಸಮಾನಾರ್ಥಕ ಪದಗಳ ರೂಪದಲ್ಲಿ ಇರ್ಬೋದು. ಆದ್ರೆ ಎರಡೂ ಬೇರೆ ಬೇರೆ ಪದಗಳ ಸಮೂಹ ಜೋಡಿ ಇರ್ತದೆ, ಎರಡು ಬೇರೆ ಬೇರೆ ಪದ. ಉದಾಹರಣೆ, ಗಿರಿ ಪರ್ವತ, ಹೌದಾ? ನೋವು ನಲಿವು ನೋಡಿ, ನೋವು ಮತ್ತೆ ನಲಿವು.
ಓಕೆ, ನೋವು ನಲಿವು ಅಂದ್ರೆ ವಿರುದ್ಧಾರ್ಥಕ. ಒಂದು ನೋವು ಬಗ್ಗೆ ಆಗುತ್ತೆ, ಒಂದು ನಲಿವು ಬಗ್ಗೆ, ಅಂದ್ರೆ ಜೋಡಿ ನುಡಿಯಾಗಿ ಬರುತ್ತಾ ಇರೋದು. ಕೆಲವೊಂದು ಕಾದಂಬರಿಕಾರರು ಕವಿತೆ ಅವರು ಬರಿತಾ ಇರ್ತಾರೆ ಆಕ್ಚುಲಿ. ಅರ್ಧ ಬರ್ಧ ಅಂತೇಳಿ, ಅರ್ಧ ಬರ್ಧ. ಹಾಗಾದ್ರೆ ಯಾವ್ದಾಗುತ್ತೆ ಅರ್ಧ ಬರ್ಧ? ಅಳಿವು ಉಳಿವು. ಅಳಿವು ಉಳಿವು. ಓಕೆ, ಕೆನೆ ಮೊಸರು. ಇವು ನೋಡಿ, ಕೆನೆ ಮೊಸರು. ಮಳೆ ಮೋಡ ಬಳಕೆ ಮಾಡ್ತೀವಲ್ಲ, ಮಳೆ ಮೋಡ. ಹಾಲುಗೀಲು, ಈ ತರ ಹಾಲುಗೀಲು. ಜೋಡಿ ನುಡಿಯಾಗಿ ಬರೋದು. ಮದ ಮತ್ತರ. ಕಪ್ಪು ಬಿಳುಪು. ಲಾಲನೆ ಪಾಲನೆ. ಇವು ಸಮನಾರ್ಥಕನೇ ಇದಾವೆ. ಲಾಲನೆ ಮಾಡೋದು ಅಂದ್ರೆ ಪಾಲನೆ ಮಾಡೋದು ಒಂದೇ ಆಕ್ಚುಲಿ. ಅಳಿವು ಉಳಿವು ಪ್ರಶ್ನೆ. ಮದ ಮತ್ತರ. ವಿಧಿವಿಧಾನ ಅಂತ ಬಳಕೆ ಮಾಡ್ತೀವಿ, ಹೌದಾ? ವಿಧಿವಿಧಾನ ಬಗ್ಗೆ. ಸೋಲು ಗೆಲುವು ಕೂಡ. ಗುರು ಶಿಷ್ಯ. ಇವೆಲ್ಲ ಬಂದ್ಬಿಟ್ಟು ಜೋಡು ನುಡಿ. ಅನುಕರಣಾವಯ ಅಂದ್ರೇನು? ಓಕೆ, ಜೋಡಿ ಪದ, ಜೋಡು ನುಡಿ, ಆಮೇಲೆ ದುರುಕ್ತಿ. ಸೊ ಎರಡು ಒಂದು. ಈಗ ಜೋಡಿ ಪದ. ಇಲ್ಲಿ ಏನಾಗುತ್ತೆ, ಮೊದಲ ಪದ ಅರ್ಥವನ್ನು ಹೊಂದಿದ್ದು ಎರಡನೇ ಪದ ಬೇರೊಂದು ಅರ್ಥವನ್ನು ಹೊಂದಿದ್ರೆ ಅದು ಜೋಡಿ ಪದ. ಅಂದ್ರೆ ಮೊದಲ ಪದ ಅರ್ಥವನ್ನು ಹೊಂದಿದ್ದು, ಅಂದ್ರೆ ಎರಡನೇ ಪದ ಏನಾಗಿರ್ತತಿ, ಬೇರೊಂದು ಅರ್ಥ ಆಗಿದ್ರೆ ಅದೇನಾಗುತ್ತೆ, ಜೋಡಿ ಪದ. ಉದಾಹರಣೆ ಹೇಳಿ. ಎರಡನೇ ಪದ ಬೇರೊಂದು ಅರ್ಥ. ಉದಾಹರಣೆ ಅಂದ್ರೆ ಎರಡು ಪದಗಳು ಬೇರೆ ಬೇರೆ, ಅದರ ಬಳಕೆಯಲ್ಲಿ ಒಟ್ಟಿಗೆ ಇರ್ತವೆ ಆಕ್ಚುಲಿ. ಬಳಕೆಯಲ್ಲಿ ಒಟ್ಟಿಗೆ ಬರೋದು. ಓಕೆ, ಮತ್ತು ಎರಡು ಪದಗಳಿಗೆ ಅರ್ಥವಿರ್ಬೋದು, ಅಥವಾ ಅರ್ಥವಿರ್ಬಹುದು, ಅರ್ಥವಿರದೇ ಇರ್ಬೋದು, ಎರಡೂ ಇರ್ತವೆ. ಕೈ ಕಾಲು. ಮೊದಲ ಪದ ಅರ್ಥವನ್ನು ಹೊಂದಿದ್ದು, ಎರಡನೇ ಪದ ಬೇರೊಂದು ಅರ್ಥ, ಹೌದಾ? ಎರಡನೇ ಪದ ಏನಾಗ್ತಿದೆ, ಒಂದನೇ ಪದ ಏನು ಹೇಳ್ತೈತೆ, ಕೈ ಕಾಲು. ಎರಡನೇ ಪದ ಬಂದ್ಬಿಟ್ಟು ಕಾಲು. ಎರಡನೇ ಪದ ಬೇರೊಂದು ಅರ್ಥ ಕೊಡ್ತಾ ಐತಿ. ಬೆಟ್ಟ ಗುಡ್ಡ. ಹಣ್ಣು ಹಂಪಲು. ಕಸ ಕಡ್ಡಿ. ಹಗಲು ರಾತ್ರಿ. ಓಕೆ, ಅಂದ್ರೆ ಈ ಎರಡು ಪದಗಳು ಬೇರೆ ಬೇರೆ, ಅಂದ್ರೆ ಬಳಕೆಯಲ್ಲಿ ಒಟ್ಟಿಗೆ, ಅಂದ್ರೆ ಬೇರೆ ಬೇರೆ ಇರ್ತಾವ, ಅಂದ್ರೆ ಬಳಕೆ ಮಾಡ್ಬೇಕಾದ್ರೆ ಒಟ್ಟಿಗೆ ನೋಡಿ. ಬಟ್ ಬೇರೆ ಬೇರೆ ಅದಾವ, ಬಳಕೆ ಮಾಡ್ಬೇಕಾದ್ರೆ ಒಟ್ಟಿಗೆ ಬಳಕೆ ಮಾಡ್ತೀವಿ. ಹಣ್ಣು ಹಂಪಲು ನೋಡಿ ನೀವು. ಮತ್ತೆ ಜೋಡು ನುಡಿ ಅಂತ ಅನ್ಕೋಬೇಡ್ರಿ ಇಲ್ಲಿ. ಓಕೆ, ಹಣ್ಣು ಹಂಪಲು ಬರೋದು. ಕೈ ಕಾಲು. ಆಮೇಲೆ ಕಸ ಕಡ್ಡಿ. ಸೊ ಇವು ಜೋಡಿ ಪದ ಆಗ್ತಾವ. ಹಗಲು ರಾತ್ರಿ. ಓಕೆ, ಅನುಕರಣಾವಯ ಅಂದ್ರೆ ಏನು? ಅನುಕರಣಾವಯ ಅಂದ್ರೆ ಅರ್ಥವಲ್ಲದ ಧ್ವನಿ ವಿಶೇಷಣಗಳನ್ನು ಕೇಳಿದಂತೆಯೇ ಪುನಃ ಏನು ಅನುಕರಣೆ ಮಾಡಿ ಹೇಳುವುದಕ್ಕೆ ಅನುಕರಣಾವಯ ಅಂದ್ರೆ ಧ್ವನಿ ವಿಶೇಷಣ. ಇಲ್ಲಿ ಅರ್ಥ ಇರೋದಿಲ್ಲ, ಧ್ವನಿ ವಿಶೇಷಣ ಮೇಲೆನೆ. ಇವರು ಕವಿರ ಯಾರು, ಗದುಗಿನ ನಾರಾಯಣಪ್ಪ ಅವ್ರು ಬರೀತಾರೆ ಆಕ್ಚುಲಿ. ಏನು ಕೃಷ್ಣಾರ್ಜುನ ಯುದ್ಧದ ಟೈಮಲ್ಲಿ ಠಠಡಣ ಅಂತ ಹೇಳ್ಬಿಡ್ತಾನೆ. ಠಠಡಣ ಅಂತಂದ್ರೆ ಏನಾಗುತ್ತೆ ಅಲ್ಲಿ? ಹಂಗಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಆಕ್ಚುಲಿ. ಠಠಡ ಅಂದ್ರೆ ಅದು ನಿಮ್ಗೆ ಅದು ಧ್ವನಿ ವಿಶೇಷಣ ಮೇಲೆ ಗೊತ್ತಾಗಬೇಕು. ಉದಾಹರಣೆಗೆ ದಬ ಅನುಕರಣವೇ. ಇದಕ್ಕೇನು ಇದನ್ನೇ ಇಲ್ಲ, ಧ್ವನಿ ವಿಶೇಷಣಗಳೈತಿ, ಬಟ್ ಇನ್ನು ಪದಕ್ಕೆ ಅರ್ಥನೇ ಇಲ್ಲ. ದಬ ಸರ ನೋಡಿ. ಈ ಅನುಕರಣವಯಗೆ ಮತ್ತಂದ್ರೆ ಈ ದುರಿಕ್ತಿಗೆ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಅರ್ಥ ಐತಿ. ಓಕೆ, ಅರ್ಥ ಬರ್ತೈತಿ ನಿಮ್ ದುರಿಕ್ತಿಯಲ್ಲಿ. ಬೇಗ ಅಂತಂದ್ರೆ ಅರ್ಥ ಐತಿ, ಅಂದ್ರೆ ಅರ್ಥ ಆಗುತ್ತೆ. ಬೇಗ ಅಂತಂದ ತಕ್ಷಣ ನಿಮ್ಗೆ ಅರ್ಥ ಮಾಡ್ಕೊಂಡು ಹೋಗ್ತೀರಿ. ತಿನ್ನು ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಿಡು ಅಂದ್ರೆ ಅರ್ಥ ಆಗುತ್ತೆ. ಬಟ್ ಇಲ್ಲೇನು ಅರ್ಥ ಆಗುತ್ತೆ ಆಕ್ಚುಲಿ. ದಬ ಅಂತಂದ್ರೆ ನೋಡಿ, ಅನುಕರಣವಯ ಮತ್ತು ದುರಿಕ್ತಿ ಒಂದೇ ತರನೇ, ಆದ್ರೆ ಇಲ್ಲಿ ಅರ್ಥ ಇರೋದಿಲ್ಲ. ಸ್ವಲ್ಪ ನೀವು ಇದು ಹೋಲಿಕೆ ಮಾಡ್ಬೋದು, ಹತ್ರದಲ್ಲಿ ಹೋಲಿಕೆ ಮಾಡ್ಬೋದು. ಅಕಟಕಟ ಅಂತೇಳಿ. ಸತ್ಯರಿಸ ಅಂದ್ರೆ ಕಾವ್ಯದಲ್ಲಿ ಅಕಟಕಟ ಅಂತೇಳಿ ಎಲ್ಲ ಪುರಾಣಗಳ ಮೂವಿಗಳಲ್ಲಿ ಹೇಳ್ತೀವಲ್ಲ, ಅಕಟಕಟ, ಅಯ್ಯೋ ನನ್ನ ಮಗನ ಕೊಂದೇ ಬಿಟ್ಟೆ ಅಂತೇಳಿ. ಅಕಟಕಟ ಅಂತೇಳಿ. ಕೊತ ಕುದೀತಾ ಇದೆ ಅಂತ ಹೇಳ್ತೀವಲ್ಲ, ಗಳಗಳ ಅಂತೇಳ.
ಚಟ ಚಟ ಅಂದ್ರೆ ಅರ್ಥನೇ ಇಲ್ಲ ಆಕ್ಚುಲಿ. ಚಟ 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 ಚಟ. ಸೊ ಈ ರೀತಿ ಹ? ನಳ ನಳಿಸು, ದಡ ದಡ, ಗಳಗಳ, ಫಳ 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 ಒಳಿಯೋದು ಅಂತೇಳಿ, ಗಳಗಳ ಅಂತೇಳಿ ಅಳುದು, ಪಕ್ಕನೆ, ನಳ ನಳಿಸು, ದಡ 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 ದಡ. ಅಂದ್ರೆ ಇದೇನಾಗ್ತದ್ರೆ ಅಲ್ಲಿ ಧ್ವನಿ ವಿಶೇಷಣನೇ ಇಲ್ಲಿ ಜಾಸ್ತಿ. ಅದ್ ಕೇಳಿದಂತೆ ಪುನಃ ಅನುಕರಣೆ ಮಾಡುದು, ಪುನಃ ಅನುಕರಣೆ, ದಡ ದಡ, ಫಳ ಫಳ, ಅಕಟಕಟ ಅಂತೇಳೋದು, ಟೊಟ್ಟ ಡೊಡನ ಅಂತೇಳಿ ಈ ರೀತಿ ಬಳಕೆ ಮಾಡ್ತಿರ್ತಾರೆ. ಓಕೆ, ಸೊ ಇಷ್ಟ ಆಯ್ತು. ಐ ಥಿಂಕ್ ಸಾಕನ್ಸುತ್ತಲ್ಲ. ಏನಾದ್ರು ಹೇಳ್ಬೇಕಂತಂದ್ರೆ ಹೇಳ್ತೀನಿ. ಲೇಖನ ಚಿಹ್ನೆಗಳು ನೀವು ಪ್ರಬಂಧ ಬರಿಬೇಕಾದ್ರೆ ನೀವು ಕೆಲವೊಂದು ಲೇಖನ ಚಿಹ್ನೆಗಳು ನೋಡೋಣ. ಯಾಕಂದ್ರೆ ಸಮಾಸಗಳು ಇದಾವೆ, ಆಮೇಲೆ ಇನ್ನೊಂದು ಕೆಲವೊಂದು ಅದಾವೆ. ಅಂದ್ರೆ ವಾಕ್ಯಗಳಲ್ಲಿ ನೋಡ್ಕೊಳ್ಳೋಣ, ಅಂದ್ರೆ ಅವು ಅಷ್ಟು ಬೇಗ ಮುಗಿಯಲ್ಲ. ಸಣ್ಣ ಸಣ್ಣ ನೋಡೋಣ ಲೇಖನ ಚಿಹ್ನೆಗಳು ಯಾವ ರೀತಿ ನೀವು ಬಳಕೆ ಮಾಡ್ತೀರಿ ಬರೀಬೇಕಾದ್ರೆ ಕನ್ನಡವನ್ನ. ಲೇಖನ ಚಿಹ್ನೆಗಳು ನೋಡೋಣ ಇವಾಗ. ಸೊ ಪೂರ್ಣ ವಿರಾಮ ಹೆಂಗ್ ಮಾಡ್ತೀರಾ? ಪೂರ್ಣ ವಿರಾಮ ಹೆಂಗಿರುತ್ತೆ ಇವೇ ಗೊತ್ತಿರಲ್ಲ ನಮ್ಗೆ ಎಷ್ಟೋ ಜನಕ್ಕೆ. ಆದ್ರೂ ನಾವು ಆನ್ಸರ್ ರೈಟಿಂಗ್ ಮಾಡ್ತೀವಿ, ನಾವು ನೀವು ಎಲ್ರು. ಓಕೆ, ಪೂರ್ಣ ವಿರಾಮ ಏನು? ವಾಕ್ಯ ಮುಕ್ತಾಯ ಆದ್ಮೇಲೆ ಆ ಸೂಚಿಸುವ ಚಿಹ್ನೆ. ಎಲ್ಲೆಲ್ಲಿ ಕೊಡ್ತೀವಿ ನಮ್ಗೆ ಗೊತ್ತಿಲ್ಲ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ. ಓಕೆ, ಅಲ್ಪ ವಿರಾಮ. ಅಲ್ಪ ವಿರಾಮ ಅಂದ್ರೆ ವಾಕ್ಯದಲ್ಲಿ ಅನೇಕ ನಾಮಪದಗಳು ಬಂದಾಗ ಆ ನಾಮಪದಗಳ ಮುಂದೆ ಬಳಸುವ ಅನೇಕ ನಾಮಪದಗಳು. ಈಗ ಮಕ್ಕಳೇ ಅಂತೇಳಿ ಬರೀಬೇಕಾದ್ರೆ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳೇ ಅನ್ನೋದಲ್ಲಿ ಇಲ್ಲಿ ಅಲ್ಪ ವಿರಾಮ ಬಳಕೆ ಮಾಡ್ಕೊಳ್ಳೋದು. ಅಂದ್ರೆ ಅನೇಕ ನಾಮಪದಗಳು ಬಂದಾಗ ಆ ನಾಮಪದಗಳ ಮುಂದೆ. ಓಕೆ, ಈ ಕೆಲವೊಂದು ಉದಾಹರಣೆಗಳ ಹೆಸರುಗಳನ್ನು ತಗೊಂತೀನಿ, ಅದಾದ್ಮೇಲೆ ಮಕ್ಕಳೇ ಅಂತ ಹೇಳ್ತೀನಿ. ಓಕೆ, ತುಂಬಾ ಎಚ್ಚರದಿಂದಿರಿ. ಸೊ ಈ ತರ ಅಲ್ಪ ವಿರಾಮಗಳನ್ನ ಬಳಕೆ ಮಾಡ್ಕೊಂಡು, ಅಂದ್ರೆ ಕರ್ತೃ ಕರ್ಮ ಕ್ರಿಯಾಪದಗಳ ಹಿಂದೆ ಆ ವಿಶೇಷಣಗಳು ಬಂದಾಗ ಆಕ್ಚುಲಿ ಅಂದ್ರೆ ತುಂಬಾ ಎಚ್ಚರದಿಂದಿರಿ ಅನ್ನೋದು ಏನಾಗುತ್ತೆ ಇಲ್ಲಿ ಅಂದ್ರೆ ಒಂದು ವಿಶೇಷಣ ಐತಿ ಇಲ್ಲಿ. ಓಕೆ, ಆ ವಿಶೇಷಣಗಳನ್ನು ಹೊರತುಪಡಿಸಿ ಅವುಗಳ ಮುಂದಿರುವ ನಾಮಪದಗಳಿಗೆ ಮುಂದೆ ಹಾಕುವ ಚಿಹ್ನೆ. ಆ ವಿಶೇಷಣಗಳ ಮುಂದೆ ಹಾಕ್ತೀವಿ ನಾವು ಯಾವತ್ತೂ. ಅಂದ್ರೆ ನೋಡಿ ಇಲ್ಲಿ ವಿಶೇಷಣ ಹೇಳ್ತಿರ್ತೇವೆ ಒಂದು ಬಳಕೆ ಮಾಡ್ಕೊಂಡು ಹೇಳ್ಬೇಕಾದ್ರೆ. ಸೊ ಏನಾಗ್ತೀವಿ, ಈ ವಿಶೇಷಣಗಳ ಮುಂದೆ ನಾವು ಮಕ್ಕಳೇ ತುಂಬಾ ಎಚ್ಚರದಿಂದಿರಿ ಅನ್ನೋದನ್ನ ನಾವು ಇಲ್ಲಿ ವಾಕ್ಯದಲ್ಲಿ ಬಳಕೆ ಮಾಡ್ಬೇಕಾದ್ರೆ ಇದೇನಾಗುತ್ತೆ, ಈ ವಿಶೇಷಣ ಮುಂದೆ ಬಳಕೆ ಮಾಡೋದು ನಾವು. ಇದಕ್ಕೆ ಏನಂತೀವಿ ಅಲ್ಪ ವಿರಾಮ. ಅರ್ಧ ವಿರಾಮ ಅಂದ್ರೆ ಅನೇಕ ಉಪವಾಕ್ಯಗಳು ಅಂದ್ರೆ ವಿಭಾಗಗಳಾಗಿ ನಾವು ಏನಾದ್ರು ಹೊಡಿಸಿರ್ತೀವಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಸಂಧಿಗಳಲ್ಲಿ, ಆಮೇಲೆ ಈ ಸಂಧಿಗಳಲ್ಲಿ ಕನ್ನಡ ಸಂಧಿ ಮತ್ತು ವ್ಯಂಜನ ಸಂಧಿ, ಈ ರೀತಿ ಉಪವಾಕ್ಯಗಳ ನಡುವೆ ಬಳಸಲಾಗುವ ಚಿಹ್ನೆಗಳಿಗೆ ಏನಂತೀವಿ ಅರ್ಧ ವಿರಾಮ ಅಂತೀವಿ. ಉದಾಹರಣೆ ಅಲ್ಲಿ ನೋಡೋಣ. ಇನ್ನೊಂದು ಊರು ಉಪಕಾರ ಒರಿಯದು. ನೋಡಿ, ಹೆಣ ಶೃಂಗಾರ ಒರಿಯದು. ಇದೇನಾಗುತ್ತೆ ಅರ್ಧ ವಿರಾಮ. ಇಲ್ಲೇನು ಅರ್ಧ ವಿರಾಮ. ಊರು ಉಪಕಾರ ಒರಿಯದು, ಹೆಣ ಶೃಂಗಾರ ಒರಿಯದು. ಈ ರೀತಿ ಅನೇಕ ಉಪವಾಕ್ಯಗಳ ನಡುವೆ ಬಳಸಲಾಗುವ ಚಿಹ್ನೆಗಳು ಏನು ಅರ್ಧ ವಿರಾಮ. ಮತ್ತೆ ಯಾವುದು ಬಳಕೆ ಮಾಡ್ತೀನಿ ಹೇಳ್ರಿ ನೋಡ ಅರ್ಧ ವಿರಾಮ್ಗೆ ಉದಾಹರಣೆ ಕೊಟ್ರಿ. ಅರ್ಧ ವಿರಾಮ ಮತ್ತೆ ಅವ್ರು ಇದಾವೆ ಅಂತ ಹೇಳಿ ವಾಕ್ಯ ವೇಷ್ಟನೆ ಅಂತೇಳಿ ಇವು ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ಅಲ್ಲಲ್ಲಿ. ಬಟ್ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕು. ಉದಾಹರಣ ಚಿಹ್ನೆ ಆಗಿರ್ಲಿ, ಉದಾಹರಣ ಆವರಣಗಳು ಎಲ್ಲಿ ಬಳಕೆ ಮಾಡ್ತೀರಿ, ಆವರಣ ಕಂಪ್ಲೀಟ್ ಸೆಂಟೆನ್ಸ್ ಆದ್ಮೇಲೆ. ವಿವರಣವಾಗಿ ಬರಿಬೇಕಾದ್ರೆ, ಭಾವಸೂಚಕವಾಗಿ ಬರಿಬೇಕಾದ್ರೆ ಹೆಂಗೆ ಭಾವಸೂಚಕವಾಗಿ. ಸೊ ಈ ರೀತಿ ಬಳಕೆ ಮಾಡ್ತೀರಿ. ಮನುಷ್ಯನ ಭಾವನೆಗಳನ್ನು ಸೂಚಿಸಲು ಒಂದು ಬಳಸುವ ಚಿಹ್ನ. ವಿವರಣ ಹೆಂಗೆ ಈ ತರ ವಿವರಣೆಯಾಗಿ ನಾವು ಹಾಕ್ತಿರ್ತೀವಲ್ಲ. ಆಕ್ಚುಲಿ ವಿವರಣೆ ಒಂದು ಬರೆದಾದ್ಮೇಲೆ ಅದ್ರ ವಿವರಣೆ ಕೊಡ್ಬೇಕಾದ್ರೆ ಈ ರೀತಿ ಹಾಕಿ ಪದದ ವಿವರಣೆ ಮುಂದಿನಂತಿದೆ ಎಂಬುದನ್ನು ಸೂಚಿಸಲ್ಲ. ಓಕೆ, ಆವರಣ ಒಂದು ಪದ ಅಥವಾ ವಾಕ್ಯಕ್ಕೆ ಇರುವ ಬೇರೊಂದು ಅರ್ಥ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ಬರೀತಿರ್ತೀವಿ, ಯಾವ್ದಾದ್ರು ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಬರೀತಿದ್ರೆ ಸೊ ಅದ್ರೊಳಗಡೆ ಬ್ರಾಕೆಟ್ ಅಲ್ಲಿ ಬರೋದು. ಸೊ ಪಂಚಾಯತ್ ರಾಜ್ ಇದೆ ಬ್ರಾಕೆಟ್ ಅಲ್ಲಿ ಸ್ಯಾಟಲೈಟ್ ಅಂತ ಬರೀಬೇಕಾದ್ರೆ, ಉಪಗ್ರಹ ಬರೀಬೇಕಾದ್ರೆ ಏನಂತ ಬರೀತೀರಿ? ಸೊ ಎಕ್ಸಾಮ್ ಅಲ್ಲಿ ಈ ತರ ನೀವು ಬರೀಬೇಕಾಗತ್ತ ಬ್ರಾಕೆಟ್ ಅಲ್ಲಿ ಹಾಕೊಂಡು ಆವರಣದಲ್ಲಿ.
ಓಕೆ, ಉದಾಹರಣದಲ್ಲಿ ಜೋಡಿ ಇರ್ತಾವ. ಆಕ್ಚುಲಿ ಉದಾಹರಣೆ ಹಿಂಗಿರ್ತಾವ ನೋಡಿ. ಇದು ಉದಾಹರಣೆ. ಇದು ಅಂದ್ರೆ ಬೇರೊಬ್ಬರ ಹೇಳಿದ ಮಾತನ್ನು ಯಥಾವತ್ತಾಗಿ ಹೇಳೋದು. ಆಕ್ಚುಲಿ ಬೇರೊಬ್ಬರ ಮಾತನ್ನು ಯಥಾವತ್ತಾಗಿ ಹೇಳೋದಕ್ಕೆ ಅದು ಉದಾಹರಣೆ ಆಗುತ್ತೆ. ಓಕೆ, ಓಕೆ, ಅದಾದ್ಮೇಲೆ ಓಕೆ, ಇದು ನೋಡ್ಕೊಳ್ಳಿ ಸ್ವಲ್ಪ. ಉದಾಹರಣೆ, ಚಿಹ್ನೆ, ಅವರ್ಣ ಮತ್ತು ವಿವರಣ, ಭಾವಸೂಚಕ ಯಾವ ರೀತಿ ಬಳಕೆ ಮಾಡ್ತೀವಿ, ಅರ್ಧ ವಿರಾಮ ಎಲ್ಲಿ, ಅಲ್ಪ ವಿರಾಮ ಎಲ್ಲಿ, ಪೂರ್ಣ ವಿರಾಮ ಎಲ್ಲಿ ಅಂತೇಳಿ. ಈ ತರ ಸಿಂಪಲ್ ಕೇಳ್ತಿರ್ತಾರೆ. ಓಕೆ, ಕೆಲವೊಂದು ಪದಗಳು ದೇಶಿ ಪದಗಳು ಮತ್ತು ಅನ್ಯ ದೇಶಿ ಪದಗಳು ಅಂತ ಇದಾವೆ. ಸೊ ಕನ್ನಡದ ದೇಶಿ ಪದಗಳು ಗೊತ್ತಾ ಯಾವ್ದು ನಿಮ್ಗೆ? ಈಗ ಫಾರ್ ಎಕ್ಸಾಂಪಲ್ ಅಂಗಾಂಗಗಳು, ಇವೆಲ್ಲ ಕನ್ನಡದ ದೇಶಿ ಪದಗಳು. ಓಕೆ, ಅದನ್ನ ನೋಡ್ಬಿಡೋಣ. ಒಂದು 10 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ದೇಶ ಮತ್ತು ಅನ್ಯ ದೇಶ ಪದಗಳು. ಓಕೆ, ಕನ್ನಡದ ದೇಶಿ ಪದಗಳು ನೋಡಿ, ಒಂದು ಲಿಸ್ಟ್ ಮಾಡಿ. ಸೊ ನಮ್ಮ ಅಂಗಾಂಗಗಳು ಎಲ್ಲ ಕನ್ನಡದ ಪದಗಳು. ಅಂಗಾಂಗಗಳು ಉದಾಹರಣೆ: ಕೈ, ಕಾಲು, ಹೊಟ್ಟೆ, ಬೆನ್ನು, ಇವೆಲ್ಲ ಕನ್ನಡದ ಪದಗಳೇ ಆಗಿರ್ತಾವ. ಇಷ್ಟು ನೋಡ್ರಿ, ಯಾವ್ದಾದ್ರು ಅಂಗಾಂಗಗಳ ಪದಗಳು ಏನಾದ್ರು ಕೊಟ್ರೆ, ಅನ್ಯ ದೇಶ ಪದಗಳಂತ ಕೊಟ್ರೆ, ಅಲ್ಲಿ ನೀವು ಅಂಗಾಂಗಗಳು ಯಾವ್ದೇ ಇದ್ರು ಏನ್ ಮಾಡ್ರಿ, ಅವು ಕನ್ನಡದ ಪದಗಳಾಗಿರ್ತವೆ. ಸಂಬಂಧಗಳನ್ನು ಹೇಳ್ಬೇಕಾದ್ರೆ, ಸಂಬಂಧ ಅಂದ್ರೆ ಅಪ್ಪ, ಅಮ್ಮ, ಅಜ್ಜ, ಚಿಕ್ಕಪ್ಪ, ಪಿತೃ, ಮಾತೃ, ಇವೆಲ್ಲ ಸಂಸ್ಕೃತ ಪದಗಳು ನೋಡಿ. ಸಂಬಂಧ ಅಪ್ಪ, ಅಮ್ಮ, ಅಜ್ಜ, ಚಿಕ್ಕಪ್ಪ, ಮಾವ, ಬಾವ, ಇವೆಲ್ಲ ಅಣ್ಣ, ತಮ್ಮ. ಮಾತೃ ಪಿತೃ ಬರಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಪ್ರಾಣಿಗಳ ಹೆಸರು ಹೇಳ್ಬೇಕಾದ್ರೆ, ಪ್ರಾಣಿಗಳ ಹೆಸರು ಕನ್ನಡ ಪದಗಳಾಗಿರ್ತಾವ. ಯಾವುದು? ಇಲಿ, ಹಾವು, ಎತ್ತು, ಎಮ್ಮೆ, ದನ, ಕೋಳಿ, ಈ ತರ. ಪದಾರ್ಥಗಳು ಕನ್ನಡ ಪದಗಳಾಗಿರ್ತಾವ. ಪದಾರ್ಥಗಳು ಯಾವ್ಯಾವ ಪದಾರ್ಥಗಳು? ಬಾಗಿಲು, ಉಪ್ಪು, ಹಾಲು, ಚಿಲಕ, ಇವೆಲ್ಲ ಬಂದ್ಬಿಟ್ಟು ಇವು ಕನ್ನಡದ ದೇಶ ಪದಗಳು. ಸರ್ವನಾಮಗಳು ಕನ್ನಡ ಪದಗಳೇ. ನಾನು, ಅವನು, ನೀನು, ಇವೆಲ್ಲ ನೋಡಿ. ಅವಳು ಬಳಕೆ ಮಾಡ್ತೀವಲ್ಲ, ಇವು, ಅವು, ಅವರು, ಈ ರೀತಿ ಇವೆಲ್ಲ ಸರ್ವನಾಮಗಳು. ಸಂಖ್ಯಾವಾಚಕಗಳು ಬಳಕೆ ಮಾಡ್ತಿರಲ್ಲ, ಅವು ಕನ್ನಡ ಪದಗಳಾಗಿರ್ತಾವ. ಅಂದ್ರೆ 1ರಿಂದ 99 ಇವೆಲ್ಲ ಏನಾಗ್ತಾವ ಅಂತಂದ್ರೆ ಕನ್ನಡದ ದೇಶ ಪದಗಳು. ಓಕೆ, ಈ 1000 ಈ ತರ ಬಂದ್ರೆ ಅದೇನಾಗುತ್ತಾ, ಅದು ಸಂಸ್ಕೃತ ಪದ ಆಗುತ್ತೆ. ಧಾತುಗಳು, ನಾವೇನು ಕ್ರಿಯಾಪದದ ಮೂಲ ರೂಪ ಧಾತುಗಳು ಏನು ನಾವು ಓದಿದೀವಲ್ಲ, ಆ ಧಾತುಗಳೆಲ್ಲ ಕನ್ನಡ ಪದಗಳೇ. ಫಾರ್ ಎಕ್ಸಾಂಪಲ್ ತಿನ್ನು, ಹೋಗು, ಕೇಳು, ಬಿಡು. ಸೊ ಇವೆಲ್ಲ ಬಂದ್ಬಿಟ್ಟು ಧಾತುಗಳು ಎಲ್ಲ ಏನಾಗುತ್ತೆ, ಮನೆ, ಹೊಲ, ಗದ್ದೆ, ಹಿತ್ತಿಲು, ತಿಂಗಳು. ನೋಡಿ, ತಿಂಗಳು ಅನ್ನೋದು ಸಂಸ್ಕೃತ ಪದ ಆಗಲ್ಲ. ಓಕೆ, ತಿಂಗಳು ಅನ್ನೋದು ಕನ್ನಡದ ಪದನೇ. ಈ ತರ ಎಕ್ಸೆಪ್ಷನ್ ನೋಡ್ಕೊಳ್ರಿ. ಹಿತ್ತಲು, ಅಲ್ಲರು ಅಂತೇಳಿ. ಹುಳಿ, ಹುಲ್ಲು ನೋಡಿ, ಹುಲ್ಲು ಕೂಡ ಕನ್ನಡ ಪದನೇ ಅದು. ರಾಗಿ, ಜೋಳ, ಈ ತರ ಕೇಳ್ತಿರ್ತಾರ. ರಾಗಿ, ಜೋಳ, ಎಳ್ಳು, ಈ ತರ. ಎಣ್ಣೆ, ತುಪ್ಪ, ಹಾಲು, ಮೊಸರು, ಇವೆಲ್ಲ ನೋಡಿ. ತುಪ್ಪ, ಹಾಲು, ಮೊಸರು, ಮಜ್ಜಿಗೆ, ಇವೆಲ್ಲ ಕನ್ನಡ ಪದಗಳೇ. ಕೈ, ಕಾಲು, ಬಾಯಿ, ಕಣ್ಣು, ತಲೆ, ಕಿವಿ, ಮೂಗು, ಬೆನ್ನೀರು, ಇದು ಕನ್ನಡ ಪದನೇ. ಓಕೆ, ಹಿಂದೂಸ್ತಾನಿದು ಯಾವ್ದಾದ್ರು ಹೇಳಿ. ಹಿಂದೂಸ್ತಾನಿ ಪದ ಅರ್ಜಿ ಹಾಕ್ತೀವಿ ನಾವು. ಆಫೀಸ್ ಹೋಗಿ ಅಂತ ಹೇಳ್ತೀವಲ್ಲ, ಅರ್ಜಿ. ಕಚೇರಿ, ಕಾರ್ಖಾನೆ, ಸರ್ಕಾರನು ಕೂಡ ಇದು ಹಿಂದೂಸ್ತಾನಿ ಪದನೇ. ಕಾನೂನು ನೋಡಿ, ಯಾವ್ಯಾವ ನಾವು ಬಳಕೆ ಮಾಡ್ತೀವಲ್ಲ ಆಫೀಸಿಯಲ್ಲಿ, ಸೊ ಅವೆಲ್ಲ ನೋಡಿ. ಕಾನೂನು, ಜಮೀನು, ಹಿಂದೂಸ್ತಾನಿ ಪದಗಳಿವೆಲ್ಲ. ಚುನಾವಣೆ ಆಗಿರ್ಬೋದು. ಅಸಲಿ, ನಕಲಿ, ರಸ್ತೆ ಅನ್ನೋದು ನೋಡಿ. ರಸ್ತೆ ಅನ್ನೋದು ಕೂಡ ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳು. ಯಾಕೆ ಅಂತಂದ್ರೆ
ನಮ್ಮ 200 ವರ್ಷಗಳ ಕಾಲ ಯುರೋಪಿಯನ್ ನಮ್ಮ ಭಾರತವನ್ನು ಆಳಿದ್ರಿಂದ ಈ ಪದಗಳ ಬಳಕೆ ಬಹಳ ಇವು ಬಳಕೆ ಮಾಡ್ಕೊಂತ ಇರೋದ್ರಿಂದ ಸೊ ನಾವು ಕೂಡ ಆ ಪದಗಳನ್ನ ಬಳಕೆ ಮಾಡ್ಕೊಬೇಕು. ಹಂಗಂತೇಳಿ ಕನ್ನಡ ಅಂತ ಅಲ್ಲ, ಕನ್ನಡನೇ ಇದೆ ಆಕ್ಚುಲಿ, ಹೌದಾ? ಕನ್ನಡ ಅಲ್ಲ ಅಂತ ಅಲ್ಲಕ್ ಬರಲ್ಲ. ಓಕೆ, ಹವಾಲ್ದಾರ, ದುಕಾನ, ಅಮಲ್ದಾರ, ದವಾಖಾನೆ, 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 ಓಕೆ, ಬಂದೂಕ್, ಇವು ಕೂಡ ಹಿಂದೂಸ್ತಾನಿ ಪದಗಳೇ. ಇವೆಲ್ಲ ಕೇಳಿದ್ದಾರೆ, ಬೇರೆ ಬೇರೆ ಎಕ್ಸಾಮ್ಗಳೆಲ್ಲ ಕೇಳಿದ್ದಾರೆ ಆಕ್ಚುಲಿ. ಚುನಾವಣೆ, ಮಂಜೂರು, ದರ್ಬಾರು, ದರ್ಬಾರು. ಓಕೆ, ಗ್ರೀಕ್ ಪದಗಳು ಯಾರು ನೋಡಿ? ಓಕೆ, ಗ್ರೀಕ್ ಪದಗಳು ಇವು ನೋಡಿ: ದಿನಾರು, ಗದ್ಯಾಣ, ಓಕೆ, ದಮಡಿ, 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 ದಮ್ಮು. ಸೊ ದಿನಾರ, ಗದ್ಯಾಣ ಇವೆಲ್ಲ ನೋಡಿ ನಾವು ಏನು ಗ್ರೀಕ್ ಮತ್ತೆ ರೋಮನ್ ಭಾಷೆಗಳು ನಾವು ದೆಹಲಿ ಸುಲ್ತಾನರಲ್ಲಿ ಪದಗಳನ್ನ ಬಳಕೆ ಮಾಡ್ಕೊಂಡಿದ್ವಿ. ದಿನಾರ್ ಅಂತಂದ್ರೆ ಏನು, ಬಂಗಾರಕ್ಕೆ ಏನು ಗೋಲ್ಡ್ ಕಾಯಿನ್ಸ್, ಸಿಲ್ವರ್ ಕಾಯಿನ್ಸ್, ಕಾಪರ್ ಕಾಯಿನ್ಸ್ ಎಲ್ಲ ಬಳಕೆ ಮಾಡ್ಕೊಂಡಿದ್ವಿ ಇಲ್ಲೆಲ್ಲ. ಓಕೆ, ಪಾರ್ಸಿ, ಪಾರ್ಸಿ, ಪಾರ್ಸಿ ಯಾವ ಶಬ್ದಗಳು ಪದಗಳು ನೋಡೋಣ. ಪಾರ್ಸಿ ನೋಡಿ: ರಸ್ತೆ. ಸೊ ಎರಡು ನೋಡಿ ಆಪ್ಷನ್ಸ್ ಅಲ್ಲಿ ಬಂದ್ರೆ ನೀವು ರಸ್ತೆ, ಪಾರ್ಸಿ ಇದ್ರೆ ಪಾರ್ಸಿ ಹಾಕಿ, ಇಲ್ಲ ಅಂತಂದ್ರೆ ಹಿಂದೂಸ್ತಾನಿ ಇದ್ರೆ ಹಿಂದೂಸ್ತಾನಿ ಹಾಕಿ. ಓಕೆ, ಓಕೆ, ದವಾಖಾನೆ ಕೂಡ, ದವಾಖಾನೆ ಕೂಡ ಎರಡು ಬರ್ತವೆ. ದವಾಖಾನೆ, ರಸ್ತೆ ಇವೆರಡು ಪಾರ್ಸಿನೂ ಕೂಡ ಹೌದು, ಹಿಂದೂಸ್ತಾನಿನೂ ಹೌದು. ಓಕೆ, ಅಬಕಾರಿ, ಅಬಕಾರಿ, ದಲ್ಲಾಳಿ, ದಲ್ಲಾಳಿ, ದಲ್ಲಾಳಿ ನೋಡಿ, ದಲ್ಲಾಳಿ ಪದ ಬಂದ್ಬಿಟ್ಟಿದ್ದು ಪಾರ್ಸಿ ಭಾಷೆ ಆಗುತ್ತೆ. ಸಿಬ್ಬಂದಿ, ಸಿಬ್ಬಂದಿ, ಸಿಬ್ಬಂದಿ ವರ್ಗ ಅಂತ ನಾವೇನ್ ಕನ್ನಡದಲ್ಲಿ ಬಳಕೆ ಮಾಡ್ತೀವಲ್ಲ ಅದು ಪಾರ್ಸಿ ಭಾಷೆ, ಸಿಬ್ಬಂದಿ. ಓಕೆ, ಸೊ ಆಮದು, ಆಮದು ಅಂತ ಮಾಡ್ತೀವಿ, ಆಮದು, ಇಂಪೋರ್ಟ್, ಆಮದು. ಅದೇ ರೀತಿ ಪೋರ್ಚುಗೀಸರ ಪದ, ಪೋರ್ಚುಗೀಸರ ಪದ ಯಾವುದು? ಪೋರ್ಚುಗೀಸರು, ಪೋರ್ಚುಗೀಸ್. ಮೇಜು, ಮೇಜು ನೋಡಿ, ಮೇಜು ಇದು ಪೋರ್ಚುಗೀಸರದ ಮೇಜು. ತಂಬಾಕು, ತಂಬಾಕು. ಅನಾನಸ್, ಅನಾನಸ್ ಏನು? ಅನಾನಸ್ ಅಂದ್ರೆ ಪೈನಾಪಲ್. ಸಾಬೂನು, ಆಸ್ಪತ್ರೆ. ಚಾ ಅನ್ನೋದು ಕೂಡ ಪೋರ್ಚುಗೀಸರ ಪದ, ಚಾ. ಇಸ್ತ್ರಿ, ಇಸ್ತ್ರಿ ಕೂಡ ಇದು ಪೋರ್ಚುಗೀಸರ ಪದನೇ ನೋಡಿ. ರಶೀದಿ, ರಶೀದಿ ಕೊಡ್ರಿ ಅಂತ ಕೇಳ್ತೀವಿ ನಾವು, ಯಾವ್ದೇ ಒಂದು ಏನ ಬಿಲ್ ತಗೊಂಡಿದ್ರು ರಶೀದಿ. ಸೊ ಇವೆಲ್ಲವೂ ಕೂಡ ಅಲೆಮಾರು, ಅಲಮಾರು, ಪಾದ್ರಿ, ಪಾದ್ರಿಗಳು ಅಂತ ಏನ್ ಕರಿತೀವಲ್ಲ, ಸೊ ಅವ್ರಿಗೆ ಕೂಡ ಅವು ಕೂಡ ಪೋರ್ಚುಗೀಸ್ ಪದಗಳು. ಉರ್ದುವಿನಿಂದ ಬಂದಿದ್ದು ಉರ್ದು. ಉರ್ದುವಿನಿಂದ ಬಂದಿದ್ದು ಯಾವ್ಯಾವಪ್ಪ ಅಂತಂದ್ರೆ ತಾರೀಕು, ತಾಲೂಕು ನೋಡಿ, ತಾರೀಕು, ತಾಲೂಕು, ಇಲಾಖೆ, ಇಲಾಖೆಗಳು ಅದಾವ. ದರ್ಜಿ, ಓಕೆ, ಶಾಮೀಲು, ಶಾಮೀಲು ಅನ್ನೋದು ವರ್ಡ್ ನೋಡಿ. ಇವೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಶಾಮೀಲು. ಶುರು, ಶುರು ಮಾಡ್ರಿ ನಿಮ್ಮ ನಾಟಕ ಅಂತ ಕರಿತೀವಲ್ಲ ಅದು ಶುರು. ಶುರು ಅನ್ನೋದು ಕೂಡ ಉರ್ದು ಪದ. ಸಂಸ್ಕೃತದಿಂದ ನೋಡಿ, ಸಂಸ್ಕೃತ ಭಾಷೆಯಿಂದ ಬಂದಿದ್ದು ಭೂಮಿ, ಪೃಥ್ವಿ, ನದಿ, ಆರ್ಯ, ಸಂಧ್ಯಾ, ಸಂಸ್ಥಾ, ರಾಮ, ಲಕ್ಷ್ಮಣ, ಶತ್ರುಘ್ನ, ಮಹಾಭಾರತ, ಕುಮಾರ, ಪಿತೃ, ಮಾತೃ, ಸಹೋದರ, ಸಹೋದರಿ, ಅಂಗ. ಸಹೋದರ ಸಹೋದರಿ ಇವ ಕನ್ನಡದ ಅಲ್ಲ, ಅಣ್ಣ ತಮ್ಮ ನಮ್ದು. ಬಟ್ ಸಹೋದರ ಸಹೋದರಿ ಬಂದ್ಬಿಟ್ಟು ಸಂಸ್ಕೃತ ಭಾಷೆ. ಓಕೆ, ದೇವಾಲಯ, ದೇವತಾ, ಋಷಿ, ಮುನಿ. ಇನ್ನ ರಿಮೈನಿಂಗ್ ಬಂದ್ಬಿಟ್ಟು ಏನಾಗುತ್ತೆ, ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಬಂದ. ಇಂಗ್ಲಿಷ್ ನಿಂದ ಯಾವ ಎಲ್ಲ ಗೊತ್ತಿದೆ ನಿಮ್ಗೆ ಆಕ್ಚುಲಿ. ಇಂಗ್ಲಿಷ್ ನಿಂದ ಬರೋದು ರೋಡ್ ಬಳಕೆ ಮಾಡ್ತೀವಿ, ರೇಲ್ ಅಂತೇಳಿ ಇಂಗ್ಲಿಷ್ ನಿಂದ ಬಳಕೆ ಮಾಡೋದು. ಕೋರ್ಟ್ ಹಂಗೆ ಎಜಿಟೇಜ್ ಯೂಸ್ ಮಾಡ್ಕೊಂಡಿವಿ. ಬ್ಯಾಂಕ್, ಇವೆಲ್ಲ ಇಂಗ್ಲಿಷ್ ಪದಗಳು. ಪೊಲೀಸ್ ಅನ್ನೋದು, ಪೋಸ್ಟ್ ಅನ್ನೋದು, ಕಾರ್ಡ್ ಅನ್ನೋದು, ಕವರು. ಕವರು ನೋಡಿ, ಕವರು ಕೂಡ ಇಂಗ್ಲಿಷ್ ಅಂತ ನೋಡಿ. ಕವರ್, ಕವರ್, ಕವರ್ ಅಂತ ಕರಿತೀವಿ. ಯೂಶಲಿ ಇಲ್ಲಿ ಕನ್ನಡಕ್ಕೆ ಬಂದಾಗ ಕವರು ಆಗುತ್ತಾ. ಟಿಕೆಟ್, ಹೋಟೆಲ್, ಚೇರ್ಮನ್, ರಿಜಿಸ್ಟರ್, ಫರ್ನಿಚರ್, ಜೈಲ್ ಇವೆಲ್ಲ. ಡ್ರೆಸ್, ಬೂಟು, ಫುಟ್ಪಾತ್, ಬೋರ್ಡ್, ಪೆಟ್ರೋಲ್, ಅಪಾಯಿಂಟ್ಮೆಂಟ್, ಗವರ್ಮೆಂಟ್. ಗವರ್ಮೆಂಟ್ ನೋಡಿ, ಗವರ್ಮೆಂಟ್ ಕೂಡ ಇಂಗ್ಲಿಷ್ ಅದು. BA, MA, LLB, ಆನರ್ಸ್, ಮಾಸ್ಟರ್ಸ್, ಲೆಕ್ಚರರ್, ಪ್ರೊಫೆಸರ್ ಇವೆಲ್ಲ. ಕಾಂಗ್ರೆಸ್, ಪಾರ್ಟಿ, ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಹಾಕಿ, ಟ್ರೈನಿಂಗ್ ಇವೆಲ್ಲವೂ ಕೂಡ. ಓಕೆ, ಸೊ ಇವೇ ಅದು ಇವತ್ತಿನ ದೇಶ ಮತ್ತು ಅನ್ಯ ದೇಶ ಪದಗಳದು. ಸೊ ಇವತ್ತು ನಾವು ಚರ್ಚೆ ಮಾಡಿದ್ದು ನೋಡಿ, ದೇಶ ಮತ್ತು ಅನ್ಯ ದೇಶ ಪದಗಳು ಯಾವ್ಯಾವು, ಕನ್ನಡದಿಂದ
ಕನ್ನಡದಿಂದ ಮತ್ತೆ ನೀವು ಸಂಸ್ಕೃತಕ್ಕೆ ಬರ್ಬೇಕಾದ್ರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬರ್ಬೇಕಾದ್ರೆ ಯಾವ ರೀತಿ ತತ್ಸಮ ತದ್ಭಗಳಾಗ್ತವೆ, ಜೋಡಿ ಪದ, ಅನುಕರಣಾವಯ, ಆಮೇಲೆ ಜೋಡಿ ನುಡಿ ಹೆಂಗೆ, ಆಮೇಲೆ ದ್ವಿರುಕ್ತಿ ಹೆಂಗೆ. ಓಕೆ, ಅದಾದ್ರ ಜೊತೆಗೆ ಮತ್ತೆ ನಾವು ಸಂಧಿಗಳು ಓದಿದ್ವಿ ಇವತ್ತು, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳಲ್ಲಿ ಅದರೊಳಗಡೆ ವಿಭಾಗಗಳಾಗಿ ಓದಿದ್ವಿ. ಸೊ ವೃದ್ಧಿ ಸಂಧಿ ಆಗಿರ್ಬೋದು, ಸವರ್ಣ ದೀರ್ಘ ಸಂಧಿ ಆಗಿರ್ಬೋದು, ಆಮೇಲೆ ವೃದ್ಧಿ ಸಂಧಿ ಯಾವುದು, ಸಂಧಿ. ಸೊ ವ್ಯಂಜನ ಸಂಧಿಯಲ್ಲಿ ಓದಿದ್ದೀವಿ. ಓಕೆ, ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ನಾನು ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಏನಾದ್ರು ನಿಮ್ ಡೌಟ್ಸ್ ಇದ್ರೆ ಕೇಳ್ಬೋದು, ಇಲ್ಲಂತಂದ್ರೆ ಸೊ ನಾನು ವೈಂಡ್ ಅಪ್ ಮಾಡ್ತೀನಿ. ಸ್ವಲ್ಪ ಕ್ವಶನ್ ಪೇಪರ್ಸ್ ಬಿಡಿಸಿದ್ರೆ ಆಲ್ಮೋಸ್ಟ್ ಸೊ ಏನಾಗುತ್ತೆ ಅಂತಂದ್ರೆ ನೀವು ಓದಿದ್ದಕ್ಕೂ ನಾನು ಹೇಳಿದಕ್ಕೂ ಆಲ್ಮೋಸ್ಟ್ ನಿಮ್ಗೆ ಲಿಂಕ್ ಆಗ್ತಾ ಹೋಗುತ್ತಾ. ಕ್ವಶನ್ ಪೇಪರ್ಸ್ ಮಾಡೋಣ. ಓಕೆ, ಕ್ವಶನ್ ಪೇಪರ್ಸ್ ಮಾಡೋಣ. ಕೊನೆಯದಾಗಿ ಕ್ವಶನ್ ಪೇಪರ್ಸ್ ಮಾಡ್ಕೊಳ್ಕೊಳ್ಳೋಣ. ಒಂದ್ 2 ಕ್ಲಾಸ್ ಕ್ವಶನ್ ಪೇಪರ್ಸ್ ಮಾಡ್ತೀನಿ. ಸೊ ನಿಮ್ಗೆ ಈಸಿಯಾಗಿ ಇದಾಗುತ್ತೆ, ಎಲಿಮಿನೇಷನ್ ಮಾಡ್ಬೋದು ಕೆಲವೊಂದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅಟೆಂಡ್ ಆಗಿದ್ದು. ಓಕೆ, ಓದ್ತಾ ಇರಿ ಚೆನ್ನಾಗಿ.